समप्रभ निर्विघ्नं देव सर्वकार्येषु सर्वदा गुरुर्ब्रह्मा गुरुर्विष्णु जयाता जनी जन्मनामार्थधारा ವಿದೇಹಾಪರಿ ತಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಗೆ ಮೇಳವೀತಿ ನಮಸ್ಕಾರತ್ಯ ಬ್ರಹ್ಮಚೈತನ್ಯ ಸದ್ಗುರುನಾಥ महाराज की जय 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 योगी। ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಕಳೆದ ಅನೇಕ ದಿನಗಳಿಂದ ಈ ಒಂದು ಆಧ್ಯಾತ್ಮಿಕ ಚಿಂತನೆಯ ಒಂದು ಸಮೂಹದವನ್ನು ಮುಖ್ಯವಾಗಿಟ್ಟುಕೊಂಡು ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಯಾವೊಂದು ನಾಮ ಸಾಧನೆ ಅದನೋ ಆ ನಾಮ ಸಾಧನೆಯೇ ನಮ್ಮ ಚಿಂತನೆಯ ಮುಖ್ಯವಾಗಿರ್ತಕ್ಕಂಥ ವಿಷಯ. ಇದೇ ಉದ್ದೇಶವನ್ನು ಮುಖ್ಯವಾಗಿಟ್ಟುಕೊಂಡು ಪರಮಪೂಜ್ಯ ಶ್ರೀ ಬೆಲ್ಸರೆ ಬಾಬಾ ಅವರು ಸುಮಾರು 45 ಪುಸ್ತಕಗಳನ್ನು ಬರೆದಿದ್ದಾರೆ. ಯಾವುದೇ ಪುಸ್ತಕವನ್ನು ನೋಡಿದ್ರೂ ಅದರೊಳಗೆ ಮುಖ್ಯ ತಾತ್ಪರ್ಯ ಏನದಂದ್ರೆ ನಾಮಸ್ಮರಣೆ. ಅದು ಆಶ್ಚರ್ಯ ಅನಿಸುವಂಥ ವಿಷಯ ಏನು ಅಂದರೆ ಉಪನಿಷತ್ತುಗಳ ಅಭ್ಯಾಸ ಅಂತ ಒಂದು ಪುಸ್ತಕ ಬರೆದಾರೆ. ಸಾಮಾನ್ಯವಾಗಿ ಉಪನಿಷತ್ತುಗಳು ಅಂದರೆ ವೇದಾಂತ ಅಂತ. ಆ ವೇದಾಂತಗಳ ಮುಖ್ಯವಾಗಿರ್ತಕ್ಕಂಥ ತಾತ್ಪರ್ಯ ಎದರಲ್ಲಿದೆ ಅಂದರೆ ಬ್ರಹ್ಮನನ್ನು ಕುರಿತು ಪ್ರತಿಪಾದನೆ ಮಾಡುವುದರಲ್ಲಿ. ಆ ಉಪನಿಷತ್ತುಗಳಲ್ಲಿರ್ತಕ್ಕಂಥ ಪ್ರತಿಯೊಂದು ಮಂತ್ರನೂ ಆ ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥ ಪರಬ್ರಹ್ಮನ ಒಂದು ಸ್ವರೂಪವನ್ನು ವರ್ಣನೆ ಮಾಡುವುದರೊಳಗನೆ ಅವುಗಳ ಮುಖ್ಯವಾಗಿರ್ತಕ್ಕಂಥ ತಾತ್ಪರ್ಯ ಇದೆ. ಆದರೆ ಅದೇ ಉಪನಿಷತ್ತುಗಳ ವಿಚಾರಗಳನ್ನು ಪರಮಪೂಜ್ಯ ಶ್ರೀ ಬೆಲ್ಸರೆ ಬಾಬಾ ಅವರು ಅದರದ್ದು ವ್ಯಾವಹಾರಿಕವಾಗಿರ್ತಕ್ಕಂಥ ಸ್ವರೂಪ ಮತ್ತು ಆ ಮಂತ್ರ ಮುಖ್ಯವಾಗಿ ನಮಗೆ ನಾಮ ಸಾಧನೆಯಲ್ಲಿ ಯಾವ ರೀತಿ ಹೇಳ್ತದೆ ಅನ್ನೋದನ್ನು ಅವರು ಅತ್ಯಂತ ಮಾರ್ಮಿಕವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಉಪನಿಷತ್ತಿನಲ್ಲಿ ಅವ್ರು ಬರೆದಿರ್ತಕ್ಕಂಥ 4 ಬೃಹತ್ ಗ್ರಂಥಗಳೇನವನು 4 ವೇದ ಇದ್ದಂಗೆ. ಮೊದಲೇದು ಯಾವುದು ಅಂದ್ರೆ ಅಧ್ಯಾತ್ಮ ದರ್ಶನ ಅಂತ ಭಾಳ ಮೊದಲು ಬರೆದಿರ್ತಕ್ಕಂಥದ್ದು. ಆಮೇಲೆ ಭಾವಾರ್ಥ ಭಾಗವತ, ಆಮೇಲೆ ಉಪನಿಷತ್ತುಗಳ ಅಭ್ಯಾಸ, ಆಮೇಲೆ ಬೃಹದಾರಣ್ಯಕೋಪನಿಷತ್ತು ಅಂತ. ಈ 4 ಪುಸ್ತಕಗಳ ಗ್ರಂಥಗಳಂದರೆ 4 ವೇದ ಇದ್ದಂಗೆ. ಈ 4 ಗ್ರಂಥಗಳ ಮುಖ್ಯವಾದ ತಾತ್ಪರ್ಯ ಅದರೊಳಗಿದೆ ಅಂದರೆ ನಾಮಸ್ಮರಣೆ ಒಳಗದ. ನಮಗೆ ಆಶ್ಚರ್ಯ ಆಗ್ತದೆ ಏನು ಅಂದರೆ ನಾವು ನಾಮಸ್ಮರಣೆ ಮಾಡ್ತೀವಿ, ಜಪ ಮಾಡ್ತೀವಿ, ನಾಮಸ್ಮರಣೆ ಬಗ್ಗೆ ಓದ್ತೀವಿ. ಆದರೆ ನಾಮದ ಒಂದು ನಿಜವಾದ ಸ್ವರೂಪ ಎಷ್ಟು ವ್ಯಾಪಕದ ಮತ್ತು ಎಷ್ಟು ಗಂಭೀರದ, ಎಷ್ಟು ಆಳವಾದದ್ದದ, ಎಷ್ಟು ವಿಶಾಲದ ಅನ್ನೋದರ ಕಲ್ಪನೆ ನಮಗೆ ಬರಬೇಕು ಅಂದರೆ ನಾವು ಮುಖ್ಯವಾಗಿ ಏನಂದರೆ ಈ 4 ಪುಸ್ತಕಗಳನ್ನು ಓದಬೇಕು.
ಈ 4 ಪುಸ್ತಕಗಳ ಮುಖ್ಯವಾಗಿರ್ತಕ್ಕಂಥ ಸಾರಿ ಅದರೊಳಗಿದೆ ಅಂದ್ರೆ ನಾಮ ಸಾಧನೆಯಲ್ಲಿನೇ ಇದೆ ಮತ್ತು ವಸ್ತುಸ್ಥಿತಿನೂ ಹಾಗೇ ಇದೆ. ನಾಮ ಸಾಧನೆ ಅಂದ್ರೆ ಸಾಮಾನ್ಯ ಸಾಧನೆ ಅಲ್ಲ. ನಾವು ಒಂದೊಂದು ಹೆಜ್ಜೆ ಅದರೊಳಗೆ ಅಕಸ್ಮಾತ್ ಏನೋ ಮಾಡಬೇಕು ಅನ್ನುವಂಥ ಕಳಕಳಿಯಿಂದ ಒಂದೊಂದು ಹೆಜ್ಜೆ ಅದರೊಳಗೆ ಇಡ್ಲಿಕ್ಕೆ ಹತ್ತೀವಿ ಅಂದ್ರೆ ಅಷ್ಟು ಒಂದೊಂದು ಹೆಜ್ಜೆ ಒಳಗನ ಅದು ಎಷ್ಟು ವ್ಯಾಪಕವಾಗಿರ್ತಕ್ಕಂಥದ್ದದ, ಮಹತ್ವದ್ದದ ಮತ್ತು ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥದ್ದದ ಮತ್ತು ಮುಖ್ಯವಾಗಿ ಎಲ್ಲಕ್ಕಿಂತಲೂ ನಮಗೆ ಭಗವಂತನ ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂಥದ್ದದ ಅನ್ನುವಂಥದ್ರ ಕಲ್ಪನಾ ನಮಗೆ ಸಹಜವಾಗಿಯೇ ಬರ್ತದೆ. ಆದ್ದರಿಂದ ನಮಗೆ ಸಹಜವಾಗಿ ಏನು ಅನ್ನಿಸ್ತೀವಿ ಅಂದರೆ ವಾರದಾಗ ಒಂದು ಸಲ ಯಾಕಾಗವಲ್ತಕ್ಕ ಈ ಯಾವ ಭಗವಂತನ ನಾಮಸ್ಮರಣೆ ನಾವು ಮಾಡ್ತೀವಿ ಆ ನಾಮದ ಕೆಲವು ದೃಷ್ಟಿಕೋನಗಳನ್ನು, ಆ ಸಾಧನೆ ಕಡೆಗೆ ನೋಡ್ತಕ್ಕಂಥ ದೃಷ್ಟಿಕೋನಗಳನ್ನು ನಾವು ನಮ್ಮ ದೃಷ್ಟಿಕೋನದಿಂದ ನೋಡಿದ್ರೆ ಅದರೊಳಗೆ ಏನೂ ತಿಳಿದಿಲ್ಲ ನಮಗೆ. ಆದ್ದರಿಂದ ಯು ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಂಟ್. ಹಂಗೆ ಯು ಶುಡ್ ಲುಕ್ ದಿ ಅರ್ಥಾತ್ ಏನು ಅಂತಂದ್ರೆ ನಾಮ ಬೈ ದಿ ಐಸ್ ಆಫ್ ಸೇಂಟ್ಸ್ ಅಂದಂಗೆ, ಬೈ ದಿ ಆ್ಯಂಗಲ್ ಆಫ್ ಸೇಂಟ್ಸ್. ಅವ್ರ ದೃಷ್ಟಿಯಿಂದ ಅವ್ರ ದೃಷ್ಟಿಕೋನದಿಂದ ನಾವು ನೋಡ್ಲಿಕ್ಕೆ ಬಂದ್ರೆ ಮಾತ್ರ ಅದು ನಮಗೆ ಸ್ವಲ್ಪ ಅರ್ಥ ಆಗ್ತದೆ. ನಮಗೆ ಎಷ್ಟೋ ಸಲ ಜ್ಞಾನೇಶ್ವರಿ ಬರೆಯುವಾಗ ಅದನ್ನು ಟ್ರಾನ್ಸ್ಲೇಷನ್ ಮಾಡುವಾಗ ಆಶ್ಚರ್ಯ ಆಗ್ತದೆ. ಏನು ಅಂದ್ರೆ ಜ್ಞಾನೇಶ್ವರ ಮಹಾರಾಜರು ಒಂದೊಂದು ಓವಿ ಒಳಗೆ ಈ ನಿನ್ನೆ ನಾನು ಯಾವುದೋ ಒಂದು ಇದನ್ನು ಮಾಡುವ ಹೊತ್ತಿನೊಳಗೆ 13ನೇ ಅಧ್ಯಾಯದ 35-36ನೇ ಪ್ರವಚನ ಅದರೊಳಗೆ ಸುಮಾರು ಒಂದು 33, ಒಂದು 14, 50, 47, 48 ಓವಿ ಬರ್ತಾವೆ. ಆ ಕೊನೆಗೆ ಓವಿಗಳನ್ನು ನನಗೆ ಅದನ್ನ ಇದನ್ನು ಮಾಡುವ ಹೊತ್ತಿನಾಗ ಕರೆಕ್ಷನ್ ಮಾಡುವ ಹೊತ್ತಿನಾಗ ನನಗೆ ಎಷ್ಟು ಇದು ಆಶ್ಚರ್ಯ ಅನ್ನಿಸ್ತೀವಿ ಅಂದರೆ ಅವ್ರಿಗೆ ಎಷ್ಟರೇ ಅದನ್ನು ಅವರು ತಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು, ಎಷ್ಟರೇ ಅವರು ಅದರೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು, ಮುಳುಗಿದ್ರು ಅನ್ನೋದನ್ನು ನೋಡಿದರೆ ನಮಗೆ ಆಶ್ಚರ್ಯ ಆಗ್ತದೆ. ಅವಾಗ ನಮಗೆ ಅನ್ನಿಸ್ತು ಏನು ಅಂದ್ರೆ ಅವ್ರು ಹೇಳಿದ್ದು ಖರೆ ಅದ ಅಂತ ಅನ್ನಿಸ್ತು. ಯಾರು ಹೇಳಿದ್ದು ಅಂದ್ರೆ ಮಹಾರಾಜರು ಹೇಳಿದ್ದು, ಜ್ಞಾನೇಶ್ವರ ಮಹಾರಾಜರೇ ಹೇಳಿದ್ದು. ಏಕ ಓವಿ ತರಿ ಏನು ಅಂದ್ರೆ वाचा एक ओवी तरी समजून घेण्याचा प्रयत्न. ಒಂದು ಓವಿಯನ್ನು ಅದರೊಳಗೆ ತಿಳ್ಕೊಂಡ್ರೆ ಸಾಕು. ಅರ್ಥಾತ್ ನಮ್ಗೆ ಎಷ್ಟೊಂದು ಅದರೊಳಗೆ ಸಮಾಧಾನ ಆಗ್ಲಿಕ್ಕೆ ಸಿಕ್ತು. ಬೆಲ್ಸರೆಯವರು ಹೇಳ್ತಿದ್ರು, ಒಂದು ಓವಿ ಅದರೊಳಗಿಂದ ಹೆಂಗದ ಅಂದ್ರೆ ಅದ್ಭುತ, ಒಂದೊಂದು ಓವಿನೂ ಅದ್ಭುತವಾಗಿರ್ತಕ್ಕಂಥದ್ದು. ಒಂದು ಸಲ ನಚಿಮ್ ಕೇಳ್ಕರ್, ನಾ ಹೇಳಿದ್ದು ಹಿಂದೊಂದು ಸಲ ಈ ಉದಾಹರಣೆ. ನಚಿಮ್ ಕೇಳ್ಕರ್ ಅಂದ್ರೆ ನರಸಿಂಹ ಚಿಂತಾಮಣಿ ಕೇಳ್ಕರ್. ಇವರು ಲೋಕಮಾನ್ಯ ತಿಳಕರ್ ಜೊತೆಗಿರ್ತಕ್ಕಂಥವ್ರು. ಅವ್ರಿಗೆ ಅಗ್ದಿ ಏನು ಅಂದ್ರೆ ಪರ್ಸನಲ್ ಸೆಕ್ರೆಟರಿ ಇದ್ದಂಗೆ, ಅವ್ರ ರೈಟ್ ಹ್ಯಾಂಡ್ ಇದ್ದಂಗೆ ಮತ್ತು ಅವ್ರಿಗೆಲ್ಲ ದೃಷ್ಟಿಯಿಂದಲೂ ಅವ್ರ ಜೊತೆಗೇ ಇರ್ತಿದ್ರು. ಆ ನಚಿಮ್ ಕೇಳ್ಕರ್ ಅವರಿಗೆ ಪುಣೆದಲ್ಲಿ ಒಮ್ಮೆ ಒಂದು ದೊಡ್ಡ ಸಭಾ ಕರೆದು ಏನಂದ್ರು, ಅವ್ರಿಗೆ ಒಂದು ಬಿರುದು ಕೊಟ್ಟು, ಏನು ಅಂದ್ರೆ ಸಾಹಿತ್ಯ ಸಮ್ರಾಟ್ ಅಂತ ಬಿರುದು ಕೊಟ್ಟು. ಅಷ್ಟು ದೊಡ್ಡ ಅವರು ಏನಾಗಿದ್ರು ಅಂದರೆ ಸಾಹಿತ್ಯದಲ್ಲಿ ಅಂಥ ಪರಿಣತಿಯನ್ನು ಹೊಂದಿದವರಾಗಿದ್ದರು. ಅವರು ಮಾತಾಡೋ ಮುಂದೆ, ಅವ್ರಿಗೆ ಸನ್ಮಾನ ಮಾಡಿದ ಬಳಿಕ ಅವ್ರಿಗೆ ಮಾತಾಡೋ ಮುಂದೆ ಅವರಂದರು, ನನಗೆ ಏನದ ಅಂತ ನನ್ನೊಳಗೆ ನೀವು ಸಾಹಿತ್ಯ ಸಮ್ರಾಟ್ ಅಂತ ಪದವಿ ಕೊಡ್ತೀರಿ, ಜ್ಞಾನೇಶ್ವರಿಗೆ ಒಳಗಿನ ಒಂದೊಂದು ಓವಿಗೆ 10 ಸಾಹಿತ್ಯ ಸಮ್ರಾಟ್ ಪದವಿ ಕೊಟ್ಟರು ಕಡಿಮೆ ಅದ. ಆದ್ರೆ ನಮಗೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಅತ್ಲಾಗ ಲಕ್ಷ್ಯ ಇಲ್ಲ. ಚೂಚಾರ ಯಾವಾಗಾದರೂ ಲಕ್ಷ್ಯ ಬಂದರೂ ಮತ್ತೊಂದು ಸಲ ನಮಗದನ್ನು ಮನಃಪೂರ್ವಕವಾಗಿ ವಿಚಾರ ಮಾಡಬೇಕು, ಚಿಂತನೆ ಮಾಡಬೇಕು ಅನ್ನುವಂಥದ್ದು ನಮ್ಮೊಳಗೆ ಅದು ಮುಖ್ಯವಾಗಿ ಅದ್ರ ಮಹತ್ವ ನಮಗೆ ಅರ್ಥ ಆಗವಲ್ತು ಅಂತ. ಆ ದೃಷ್ಟಿಯಿಂದ ನಮಗೆ ಕಳಕಳಿ ಏನು ಅನ್ನಿಸ್ತದೆ ಅಂದರೆ ಸ್ವಲ್ಪ ಯಾಕಾಗವಲ್ತಕ್ಕ ನಾವು ಇದನ್ನು ಬಹಳಷ್ಟು ಮನಃಪೂರ್ವಕವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದೇ ನಮ್ಮ ಕಳಕಳಿ. ಆದ್ದರಿಂದ ನಾವು ಹೋದ ಸಲ ಏನು ನೋಡಿದ್ವಿ ಅಂತಂದರೆ
ವೃತ್ತಿ ನಿರೋಧ ಅನ್ನೋದನ್ನು ನೋಡಿದ್ವಿ. ಅದಕ್ಕಿಂತ ಮುಂಚೆ ಬ್ರಹ್ಮಾಭ್ಯಾಸ ಅರ್ಥಾತ್ ಭಗವಂತನ ದರ್ಶನಕ್ಕಾಗಿ ಇರ್ತಕ್ಕಂಥ ಯಾವ 3 ಉಪಾಯವನ್ನು ಆ 3 ಉಪಾಯಗಳಲ್ಲಿ ಮೊದಲೇದು ಬ್ರಹ್ಮಾಭ್ಯಾಸ. ಇದೇ ನಮ್ಮನ್ನು ಇವ್ರು ಕೇಳಿಗೆ ಬಂದಿದ್ದರು, ಅರ್ಥಾತ್ ಪ್ರಸನ್ನ ಭಟ್ರು ಅಲ್ಲಿ ಕೊಲ್ಯಾಗ ಕೇಳಿಗೆ ಬಂದಿದ್ರು. ಬ್ರಹ್ಮಾಭ್ಯಾಸ ಅಂದ್ರೆ ಬ್ರಹ್ಮಚಿಂತನೆ ಹೆಂಗೆ ಮಾಡಬೇಕು ಅಂತ ಕೇಳಿದ್ರು. ಅವಾಗ ನಾವು ಅವ್ರಿಗೆ ಹೇಳಿದೆ, ಬ್ರಹ್ಮಚಿಂತನೆ ಮಾಡೋದು ಬಹಳ ಸರಳದ ಅಂತೇಳಿ. ಅದಕ್ಕೇನು ವೇದಾಂತ ಓದಬೇಕೇನು ಇಲ್ಲ, ಅವಶ್ಯಕತೆ ಇಲ್ಲ. ವೇದಾಂತ ಓದಬೇಕಾದ ಅವಶ್ಯಕತೆ ಇಲ್ಲ, ಉಪನಿಷತ್ತುಗಳನ್ನು ಓದಬೇಕಾದ ಅವಶ್ಯಕತೆ ಇಲ್ಲ. ಮತ್ತು ಬ್ರಹ್ಮಾಭ್ಯಾಸ ಮಾಡಬೇಕಾದ್ರೆ ಏನು ಮಾಡಬೇಕು? ಸಮಾಧಾನಲೇ ಇರಬೇಕು. ಬಸ್ ಸಮಾಧಾನಲೇ ಇರ್ಲಿಕ್ಕೆ ಬರೋದನ್ನು ಅಭ್ಯಾಸ ಮಾಡೋದನ್ನೇ ಬ್ರಹ್ಮಾಭ್ಯಾಸ ಮಾಡೋದು. ಹೆಂಗೆ ಸಮಾಧಾನಲೇ ಇರ್ಲಿಕ್ಕೆ ಬರಬೇಕು ಅಂದ್ರೆ, ಈ ಪ್ರಪಂಚದೊಳಗಿನ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ, ಯಾವುದೇ ಸಂದರ್ಭದಲ್ಲಿ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ನಮ್ಮ ಸಮಾಧಾನವನ್ನು ಭಂಗ ಮಾಡದೇ ಇರುವಂಥ ಒಂದು ಅವಸ್ಥಾದೊಳಗೆ ಇರಲಿಕ್ಕೆ ಬರೋದನ್ನೇ ಬ್ರಹ್ಮಾಭ್ಯಾಸ ಅಂತ ಅರ್ಥ. ಅಂದ್ರೆ ಬ್ರಹ್ಮಭಾವದಲ್ಲಿರೋದು. ಬ್ರಹ್ಮಭಾವದಲ್ಲಿರೋದು ಅಂದ್ರೆ ಆನಂದ ಭಾವದಲ್ಲಿರೋದು, ಸಮಾಧಾನದಲ್ಲಿರೋದನ್ನೇ ಬ್ರಹ್ಮಾಭ್ಯಾಸ ಅಂತ ಅವ್ರಿಗೆ ಹೇಳಿದ. ಸಮಾಧಾನದಲ್ಲಿದ್ದು ಬಿಟ್ರೆ ಅದಕ್ಕೆ ಮಹಾರಾಜರು ಏನಂದ್ರು ಅಂದ್ರೆ, ಅಖಂಡ ಸಮಾಧಾನ म्हणजे ಮೂರ್ತಿಮಂತ ಬ್ರಹ್ಮಜ್ಞಾನ ಅಂತ. ಬ್ರಹ್ಮ ಅಂದ್ರೆ ಅದು ಏನು ಭಾಳ ದೊಡ್ಡ ಮತ್ತೊಂದು ಏನಾದರೂ ಇಂಥದೊಂದು ಇದು ಇರಂತಿಲ್ಲ. ಅರ್ಥಾತ್ ಏನು ಅಂದರೆ ಸಂಪೂರ್ಣ ಈ ವಿಶ್ವವನ್ನು ವ್ಯಾಪಿಸಿರ್ತಕ್ಕಂಥ ಒಂದು ಸಚ್ಚಿದಾನಂದ ಘನ, ಅದಂದ್ರೆ ಬ್ರಹ್ಮ. ಇದೇ ನಾ ಅವ್ರಿಗೆ ಹೇಳಿದೆ, ಈ ನಮ್ಮ ದೇಹದ ಉಪಾಧಿಗಳ ಸಂಬಂಧದಿಂದ ನಾವು ಸುಖ ದುಃಖ ಅನುಭವಿಸ್ತಾ ಇದ್ದೀವಿ. ಏನು ಅಂದ್ರೆ, ನಾವು ಈ ದೇಹದ ಉಪಾಧಿಗಳು ಅಂದ್ರೆ ನಾನು ಶ್ರೀಮಂತ ಇದ್ದೀನಿ, ನಾನು ಸುಂದರ ಇದ್ದೀನಿ, ನಾನು ಹಂಗಿದ್ದೀನಿ, ನಾನು ಹಿಂಗಿದ್ದೀನಿ. ಅರ್ಥಾತ್ ಏನು ಅಂದ್ರೆ, ನಾನು ದೊಡ್ಡ ವಿದ್ಯಾವಂತ ಇದ್ದೀನಿ, ಬುದ್ಧಿವಂತ ಇದ್ದೀನಿ, ಅಧಿಕಾರಿ ಇದ್ದೀನಿ, ಇತ್ಯಾದಿ ಇತ್ಯಾದಿ. ಏನು ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಅಂತವನು ಇವೆಲ್ಲ ದೇಹದ ಉಪಾಧಿಗಳು. ಮತ್ತು ನೀವು ಹೆಂಗಿದ್ದೀರಿ ಅಂದ್ರೆ, ನಾನು ಹೆಂಗೂ ಇಲ್ಲ, ನಾವು ಸುಮ್ಮನೆ ಇದ್ದೀನಿ ಅಂತಂದ್ರೆ ಅದು ಬ್ರಹ್ಮಾಭ್ಯಾಸ. ಅರ್ಥಾತ್ ಏನು ಅಂದರೆ, ಕೇವಲ ಇರುವಿಕೆ ಅಂದ್ರೆ ಪರಮಾತ್ಮ ಸ್ವರೂಪ, ಪ್ಯೂರ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಕೇವಲ ಇರುವಿಕೆಯ ಭಾವದಲ್ಲಿ ಇರ್ಲಿಕ್ಕೆ ಬರೋದು, ಶಾಂತವಾಗಿ ಸುಮ್ಮನೆ ಇರ್ಲಿಕ್ಕೆ ಬರೋದು. ಮತ್ತು ಏನು ನಾವು ಎದರ ವಿಷಯದಲ್ಲಿ ಅದಕ್ಕೆ ನಾನು ಎಷ್ಟೋ ಸಲ ಹೇಳ್ತೀನಿ, ನಿಸರ್ಗದತ್ತ ಮಹಾರಾಜರಿಗೆ ಅವರ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮೇಶ್ವರ ಮಹಾರಾಜರು ಏನಂದ್ರು ಅಂದರೆ, ಅದೇನು ಸುಮ್ಮನೆ ಒಮ್ಮೆಲೆ ಹೋದ ಕೂಡಲೇ ಅಲ್ಲಿಲ್ರಿ. ಅವ್ರ ಕಡೆಯಿಂದ ಬಹಳಷ್ಟು ಸಾಧನೆ ಮಾಡಿಸಿಕೊಂಡು ಆ ಸಾಧನೆ ಪಕ್ವಾಗುವಂಥ ಅವಸ್ಥಾದೊಳಗೆ ಅವ್ರಿಗೆ ಏನಂದ್ರು ಅಂದರೆ, ನೀನು ಬ್ರಹ್ಮ ಇದ್ದೀಪ ಅಂತ ಹೇಳಿದ್ರು. ಹ್ಞೂನ್ರಿ ಅಂದರು. ಅವ್ರ ಶಿಷ್ಯರು ಕೇಳಿದ್ರು, ಮುಂದೇನು ಮಾಡಿದ್ರಿ? ಏನೇನು ಮಾಡಿದ್ರಿ. ನಾ ಬ್ರಹ್ಮ ಇದ್ದೀನಿ ಅಂದ ಬಳಕ ಮುಗಿದೋತು. ಏನು ಮಾಡ್ಬೇಕಾದ್ರೆ ಬ್ರಹ್ಮ ಇದ್ದ ಬಳಕ ಮುಗಿದೋತು. ಅವಾಗ ಏನು ಮಾಡ್ಬೇಕಾಗಿ? ಇದೇನು ಅದನ್ನ ಹೇಳಿದವರಿಗೆ, ಬ್ರಹ್ಮ ಅರ್ಥಾತ್ ಸಚ್ಚಿದಾನಂದ ಪರಮಾತ್ಮ ಇನ್ನು BA ಆಗ್ಯಾನೋ, MA ಆಗ್ಯಾನೋ, ಇನ್ನು PhD ಆಗಬೇಕಾಗ್ಯದನೋ ಅವಂಗೆ, ಅಥವಾ ಯಾವುದಾದ್ರು ಈ ನೌಕರಿ ಮಾಡಬೇಕು, ಆ ನೌಕರಿ ಮಾಡಬೇಕು, ಅಷ್ಟು ದುಡ್ಡು ಗಳಿಸ್ಬೇಕು, ಇಷ್ಟು ದುಡ್ಡು ಗಳಿಸ್ಬೇಕು, ಅಥವಾ ಈ ಪದವಿ ಬೇಕು, ಆ ಪದವಿ ಬೇಕು, ಇವೇನೂ ಇಲ್ಲೇ ಇಲ್ಲ. ಇದರ ಅವಶ್ಯಕತೆನೇ ಇಲ್ಲ. ಅವನೊಳಗೆ ಪರಿಪೂರ್ಣತೆ ಅಪೂರ್ಣತೆ ಅನ್ನುವಂಥದ್ದು ಎತ್ತಲಾಗಿಂದಲೂ ಇಲ್ಲದೇ ಇರ್ತಕ್ಕಂಥವನಿಗೆ ಸ್ವಯಂ ಸಿದ್ಧನಾಗಿರ್ತಕ್ಕಂಥವ, ಅರ್ಥಾತ್ ಏನು ಅಂದ್ರೆ ಪರಿಪೂರ್ಣನಾಗಿರ್ತಕ್ಕಂಥವ, ಅನಾದಿ ಅನಂತ ಸರ್ವಜ್ಞ ಸರ್ವಶಕ್ತಿಮಾನ್ ಪರಿಪೂರ್ಣನಾಗಿರ್ತಕ್ಕಂಥ ಪರಬ್ರಹ್ಮನಲ್ಲೇ ಇಂಥದ್ದೊಂದು ಆಗಬೇಕಂತಿಲ್ಲ, ಇಂಥದ್ದೊಂದು ಬಿಡಬೇಕಂತಿಲ್ಲ. ಅದನ್ನು ನಾವು ದೇಹಭಾವದಿಂದ ಏನಾಗ್ತೀವಿ ಅಂದ್ರೆ, ನನಗೆ ಅದಾಗಬೇಕು, ಇದಾಗಬೇಕು, ಹಂಗಾಗಬೇಕು, ಹಿಂಗಾಗಬೇಕು ಅಂತ ತಿಳ್ಕೊಂಡು. ಆದ್ದರಿಂದ ಒಂದು ಕಡೆಗೆ ಹೇಳಿದರೆ ಏನು ಅಂದ್ರೆ, ನಮ್ಮ ಮಹತ್ವಾಕಾಂಕ್ಷೆಗಳೇ ನಮಗೆ ದುಃಖಕ್ಕೆ ಕಾರಣ ಆಗ್ತವೆ. ತಿಳಿತಿಲ್ಲ ಅವರು. ತಮನ್ನಾವನೇ ಹಮಾರೆ ಹಮ್ಕೋ ಅಂಧಾ ಕರ್ ದಿಯಾ, ತಮನ್ನಾವನೇ हमारे हमको अंधा कर दिया, वरना हम खुद खुदा होते.
ಎಷ್ಟರೇ ತಮನ್ನಾರಿ ಅವು. ನನಗೆ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ನಾನು ಮನೆ ಕಟ್ಸ್ಬೇಕು, ನನಗೆ ಬಿಲ್ಡಿಂಗ್ ಮಾಡ್ಬೇಕು, ನನಗೆ ಅಂಗಡಿ ಇಡಬೇಕು, ನಾನು ಕಾರ್ಖಾನೆ ಮಾಡ್ಬೇಕು, ನನಗೆ ಅದು ಮಾಡ್ಬೇಕು. ತಮನ್ನಾವೋನೆ ಹಮಾರೆ ಹಮ್ಕೋ ಅಂಧಾ ಕರ್ ದಿಯಾ ವರ್ನಾ ಹಮ್ ಖುದ್ ಖುದಾ ಹೋಗ್ತೇವೆ. ಬ್ಯಾಡ ಅಂದ್ವಿ ಅಂದ್ರೆ ಬ್ರಹ್ಮನ ಕಡೆಗೆ ಹೊಂಟ್ವಿ, ಬೇಕು ಅಂದ್ವಿ ಅಂದ್ರೆ ಮಾಯೆ ಕಡೆಗೆ ಹೊಂಟ್ವಿ. ಬ್ಯಾಡ ಅಂದ್ರೆ ಭಗವಂತನ ಕಡೆಗೆ, ಬೇಕು ಅಂದ್ರೆ ಮಾಯೆ ಕಡೆಗೆ ಇಟ್ಕೊಳ್ತಾರೆ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಮುಖ್ಯವಾಗಿ ಏನು ಬೇಕು ಅಂದ್ರೆ ನಮಗೆ ಸಮಾಧಾನ ಬೇಕು. ಎಲ್ಲ ಸಾಧನೆಗಳ ತಾತ್ಪರ್ಯ ಅದರೊಳಗೆ. ಅದೇ ರೀತಿಯಾಗಿ ವೃತ್ತಿ ನಿರೋಧ ಅಂದ್ರೂ ಸಮಾಧಾನ. ಯೋಗಶ್ಚಿತ್ತವೃತ್ತಿ ನಿರೋಧ ಎರಡನೇದ್ರೊಳಗೆ ಹೇಳಿದರು. ಅದನ್ನು ಸ್ವಲ್ಪ ಇನ್ನೊಂಚೂರು ಹೇಳ್ತನಂತೆ. ಆ ವೃತ್ತಿ ನಿರೋಧದ ಸಂದರ್ಭದಲ್ಲಿ ಒಂದೆರಡು ವಿಚಾರ ಹೇಳದೇ ಇದ್ದದ್ದನ್ನು ಹೇಳ್ತೀನಿ. ಏನು ಅಂದರೆ ನಮ್ಮಲ್ಲಿ 5 ಕೋಶವ. ಯಾವ್ಯಾವು ಅಂದ್ರೆ ಯಾವ್ಯಾವ ಕೋಶವ? ಅನ್ನಮಯ ಕೋಶ, ಮನೋಮಯ ಕೋಶ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಆನಂದಮಯ ಕೋಶ. 4 ಅದು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದ. ಇವೇನು 5 ಕೋಶಗಳವನು. ಕೋಶ ಅಂದ್ರೆ ಏನು ಅಂದ್ರೆ ಚೀಲ, ಆವರಣ ಅಥವಾ ಒಂದು ಡಬ್ಬಿ ಹಿಂಗಿದ್ದಂಗೆ. ಇವು ನಮ್ಮೊಳಗೆ ಈ 5 ಕೋಶಗಳಿಂದ ನಾವು ಈ ದೇಹ ಮತ್ತು ಎಲ್ಲ ಇದು ಏನಾಗಿದೆ ಅಂದ್ರೆ ತುಂಬಿಕೊಂಡದು. ಈ ಕೋಶಗಳು ಹೆಂಗವ ಅಂದರೆ ಮನೆ ಬೆಳೆಸೋದ್ರಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಈ 13ನೇ ಅಧ್ಯಾಯದ ಈ ಪ್ರವಚನದಲ್ಲೇ ಬರ್ತಾರೆ. ಈ ಕೋಶ ಹೆಂಗವ ಅಂದ್ರೆ ಒಂದ್ರೊಳಗೆ ಒಂದು ಡಬ್ಬಿ ಹಂಗಿಲ್ಲ. ಮತ್ತು ಹೆಂಗವ ಅಂದ್ರೆ ಹೊಸಲ ಹೇಳಿದ್ ನಾನು, ಹಾಲಿನಾಗ ತುಪ್ಪಿದ್ದಂಗವ. ಹಾಲಿನ ಒಂದೊಂದು ಕಣದೊಳಗೂ ಹೆಂಗೆ ತುಪ್ಪದ ಒಂದೊಂದು ಕಣ ಅದನು, ಹಂಗೆ ಇದು ಸಂಪೂರ್ಣ ದೇಹ ಏನದನು, ಸ್ಥೂಲವಾಗಿರ್ತಕ್ಕಂಥ ಈ ದೇಹ ಇದಕ್ಕೆ ಏನಂತಾರಂದ್ರೆ ಅನ್ನಮಯ ಕೋಶ ಅಂತ. ಇದು ಅನ್ನದಿಂದ ನಿರ್ಮಾಣ ಆಗ್ತಕ್ಕಂಥದ್ದು. ಆದ್ದರಿಂದ ಇದು ಅನ್ನಮಯ ಕೋಶ. ಈ ಅನ್ನಮಯ ಕೋಶದ ಒಂದೊಂದು ಕೋಶದೊಳಗೂ ಏನದ ಅಂದ್ರೆ ಪ್ರಾಣದ. ಆದ್ದರಿಂದ ಪ್ರಾಣಮಯ ಕೋಶ. ಆ ಪ್ರಾಣಮಯ ಕೋಶದ ಒಂದೊಂದು ಕೋಶದೊಳಗೂ ಏನದ ಅಂದ್ರೆ ಮನಸ್ಸದ. ಆದ್ದರಿಂದ ಮನೋಮಯ ಕೋಶ. ಹೆಂಗೆ ತಿಳ್ಕೊಬೇಕನ್ನ ಅಂತಂದ್ರೆ ರಾತ್ರಿ ಗಡದ ನಿದ್ದೆ ಹತ್ತದ. ನಮ್ಮ ಕಾಲಿಗೆ ಒಂದು ಕಟ್ಟಿರಿ ಕಡಿತು, ತೆಗಣಿ ಕಡಿತು, ಕೆರ್ಕೋತೀವಿಲ್ಲ ನಾ ಸೊಳ್ಳೆ ಕಡಿತು. ಗಡದ ನಿದ್ರಿ ಒಳಗೂ ಸಹಿತ ನಮ್ಮ ಮನಸ್ಸೇನದ ಸಂಪೂರ್ಣ ದೇಹವನ್ನು ವ್ಯಾಪಿಸಿಕೊಂಡದ. ಕಾನ್ಷಿಯಸ್ನೆಸ್ ಅಂತ ಏನದಲ್ಲ, ಅರಿವು, ಅದು ನಮ್ಮ ದೇಹವನ್ನು ಸಂಪೂರ್ಣ ವ್ಯಾಪಿಸ್ಕೊಂಡದ. ಅದ ಮನೋಮಯ ಕೋಶದು. ಈ ಪ್ರಾಣಮಯ ಕೋಶ ಮತ್ತು ಅದನ್ನು ಅದರೊಳಗಿರ್ತಕ್ಕಂಥದ್ದು ಮನೋಮಯ ಕೋಶ. ಇನ್ನು ಮುಂದಿರೋದು ವಿಜ್ಞಾನಮಯ ಕೋಶ, ಅಂದರೆ ಬುದ್ಧಿ ಪ್ರಧಾನವಾಗಿರ್ತಕ್ಕಂಥದ್ದು. ಮನಪ್ರಧಾನ, ಪ್ರಾಣಪ್ರಧಾನ, ಬುದ್ಧಿ ಪ್ರಧಾನ. ಈ ವಿಜ್ಞಾನಮಯ ಕೋಶನೂ ಸಹಿತ ಮನೋಮಯ ಕೋಶವನ್ನು ಸಂಪೂರ್ಣವಾಗಿ ವ್ಯಾಪಿಸ್ಕೊಂಡಿರ್ತಕ್ಕಂಥದ್ದು. ಮನುಷ್ಯನಲ್ಲಿ ಏನದ ಅಂದ್ರೆ ಈ ವಿಜ್ಞಾನ ಅಂದ್ರೆ ಬುದ್ಧಿ ಕ್ಷಣಕ್ಕೆ ಏನು ಮಾಡ್ತಾ ಇರ್ತದೆ ಅಂದ್ರೆ ಅದು ಕೆಲಸ ಮಾಡ್ತಾ ಇರ್ತದೆ. ಅದರೊಳಗೆ ಇನ್ನೊಂದು ಕೋಶದ ಯಾವುದು ಅಂದ್ರೆ ಆನಂದಮಯ ಕೋಶ ಅಂತ. ಈ ಆನಂದಮಯ ಕೋಶ ಎದರದ ಲಕ್ಷಣ ಅಂದ್ರೆ ಅಹಂಕಾರದ ಲಕ್ಷಣ. ಅಹಂಭಾವದ ಲಕ್ಷಣ ಏನು ಅಂದ್ರೆ ಆನಂದ. ನಮ್ಮೊಳಗಿರ್ತಕ್ಕಂಥ ಅಹಂಭಾವ ಏನದನೋ ಅದು ಆನಂದ ಸ್ವರೂಪದ. ಆ ಅಹಮ್ಮ ಜೊತೆಗೆ ಈ ಮನಸ್ಸು, ಬುದ್ಧಿ ಇವೆಲ್ಲ ಕೂಡಿರೋದ್ರಿಂದಾಗಿ ಅದಕ್ಕೆ ಅಹಂಕಾರತ್ತು ಬಂದ್ಬಿಟ್ಟದು. ಇಲ್ಲಾಂದ್ರೆ ಅಹಂ ಅಂದ್ರೆ ಬ್ರಹ್ಮ. ಅದು ತಿಳಿತಿಲ್ಲ, ಅಹಂ ಬ್ರಹ್ಮಾಸ್ಮಿ ಅಂತ ನಾವು ಹೇಳ್ತೀವಲ್ಲ. ಅಹಂ ಅನ್ನೋದೇನು ಅಂದ್ರೆ ಬ್ರಹ್ಮನ ನಿಜವಾದ ಸ್ವರೂಪ. ಆ ಅಹಮ್ಮಕ್ಕೆ 2 ಮುಖ ಅವ. ನಮ್ಮೊಳಗೆ ಏನೊಂದು ಅಹಂ ಅಂತ ಸ್ಫುರಣದನು. ರಮಣ ಮಹರ್ಷಿಗಳು ಏನಂತಿದ್ರು ಅಂದ್ರೆ ನಮ್ಮೊಳಗೆ ಏನೊಂದು ಆತ್ಮ ಅದನು, ಆತ್ಮನೊಳಗಿಂದ ಇದ್ದೀನಿ 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 ಅಸ್ಮಿ 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 ಅಂದ್ರೆ ನಾನು ಇದ್ದೀನಿ ಅನ್ನುವಂಥ ಭಾವ, ಇರುವಿಕೆಯ ಭಾವ ಏನದನು ಸೂಕ್ಷ್ಮವಾಗಿ ಒಳಗೆ ಅದ್ರದ್ದು ಏನಿರ್ತದಂದ್ರೆ ಒಂದು ಸ್ಫುರಣ ಇರ್ತದೆ ನಮ್ಮೊಳಗೆ. ಅದು ನಿರಂತರವಾಗಿ ನಾನು ಇದ್ದೀನಿ ಅನ್ನುವಂಥ ಸ್ಫುರಣ ಇರ್ತದೆ. ಈ ನಾವೇನು ಮಾಡಬೇಕು ಅಂದ್ರೆ ಅವ್ರದ್ದು ಇದು ಏನು ಅಂತಂದ್ರೆ ಸಾಧನೆ ಏನು ಅಂದ್ರೆ ನೀವು ಮುಂಚೆ ಒಳಗೆ ಹೋಗಿ ಅದನ್ನು ಹಿಡೀರಿ ಅಂತ. ಆ ಇರುವಿಕೆಯ ಭಾವವನ್ನು ಕೈಯಾಗಿ ಹಿಡ್ಕೊಂಡು ಆತ್ಮಭಾವದಲ್ಲಿ ಇಳಿಲಿಕ್ಕೆ ಬರಬೇಕು ಅಂತ. ಅದೆಲ್ಲ ಭಾಳ ಇದು ಅದೇ ಇರ್ಕೊಳ್ತಾ
ಅದೇನದ ಅಂದ್ರೆ ಆ ಏನು ಆನಂದಮಯ ಕೋಶ ಹೆಂಗದ, ಈ ಆನಂದಮಯ ಕೋಶ ಎಲ್ಲಿರ್ತದೆ ಅಂದ್ರೆ ಸುಷುಪ್ತಿ ಅವಸ್ಥೆಯೊಳಗೆ ಇರ್ತದೆ. ನಮಗೆಲ್ಲರಿಗೂ ಅನುಭವ ಅದ ಅದು. ಸುಷುಪ್ತಿ ಅವಸ್ಥಾ ಅಂದ್ರೆ ಗಾಢ ನಿದ್ರಾವಸ್ಥಾ. ನಮಗೆ ಯಾವಾಗ ಗಾಢ ನಿದ್ರಾ ಹತ್ತಿ ಎಚ್ಚರ ಆಯ್ತು ಅಂದ್ರೆ ನಾನು ಇಷ್ಟೋ ತನಕ ಒಳ್ಳೆ ಆನಂದದಲ್ಲಿದ್ದೆ ಅಂತ ಹೇಳ್ತೀವಿ. ಯಾವ ಆನಂದಕ್ಕಾಗಿ ನಾವು ಜಾಗೃತ ಅವಸ್ಥೆಯಲ್ಲೇ ಏನು ಅರ್ಥಾತ್ 24 ತಾಸು ಧಡ್ಪಡಿಸ್ತೀವೋ, ಅದು ಬೇಕು ಇದು ಬೇಕು ಅದಾಗಬೇಕು ಇದಾಗಬೇಕು ಅದನ್ನು ತಿನ್ಬೇಕು ಇದನ್ನು ಉಣಬೇಕು ಅಂತ, ಅವು ಯಾವುದ್ರದ್ದು ಏನೂ ಸಂಬಂಧ ಇಲ್ದನೆ ಇವು ಯಾವುಗಳಿಂದಲೂ ಅನುಭವಿಸ್ಲಿಕ್ಕೆ ಶಕ್ಯವಾಗದೇ ಇರುವಷ್ಟು ಆನಂದವನ್ನು ನಾವು ಯಾವಾಗ ಅನುಭವಿಸ್ತೀವಿ ಅಂದ್ರೆ ಸುಷುಪ್ತಿ ಅವಸ್ಥಾದಲ್ಲಿ ಅನುಭವಿಸ್ತೀವಿ. ಎಷ್ಟರೇ ಆನಂದೊಳಗೆ ಈಗ ಹೇಳು ನೋಡ್ರಿ, ಇಲ್ಲಿ ಫಸ್ಟ್ ಕ್ಲಾಸ್ ಗುಲಾಬ್ ಜಾಮೂನ್ ಮಾಡಿ ನೋಡು ತಿನ್ನು ಹೇಳೋದು, ಒಂದು ಯಾಕೆ ಎಬ್ಸಿದಪ್ಪ ನನಗೆ ಎಷ್ಟು ಆನಂದದಲ್ಲಿ ಮಲ್ಕೊಂಡಿದ್ದೆ. ಅಲ್ಲೋ ಗುಲಾಬ್ ಜಾಮೂನಿಗಿಂತಲೂ ನಾನು ಆನಂದದಲ್ಲಿದ್ದೆ ಅಂತ ತಿಳ್ಕೊಂಡು, ಅದ ಆ ಪರಮಾತ್ಮ ಸ್ವರೂಪದ ಆನಂದದ ಒಂದು ಇದು ಅದು. ಆದ್ದರಿಂದ ಸಮಾಧಿ ಅಂದ್ರೆ ಏನು ಅಂದ್ರೆ ಜಾಗೃತ ಸುಷುಪ್ತಿ ಅಂದ್ರೆ ಸಮಾಧಿ. ಜಾಗೃತ ಅವಸ್ಥೆಯಲ್ಲಿ ಆ ಆನಂದದಲ್ಲಿರ್ಲಿಕ್ಕೆ ಬರೋದಕ್ಕೆ ಸಮಾಧಿ ಅಂತ. ಸುಷುಪ್ತಿ ಅವಸ್ಥಾ ಅಂದ್ರೆ ಏನು ಅಂದ್ರೆ ಆನಂದ ಎಂಥದ್ದು ಅಂದ್ರೆ ನಿರುಪಾಧಿಕವಾದದ್ದು. ನಮ್ಮ ಆನಂದಕ್ಕೂ ಆ ಒಳಗಿನ ಆನಂದಕ್ಕೂ ವ್ಯತ್ಯಾಸ ಏನು ಅಂದ್ರೆ ನಮ್ಮ ಆನಂದ ಏನದ ಸೋಪಾಧಿಕದ, ಇದಕ್ಕೆ ಉಪಾಧಿ ಬೇಕು ಅಂದ್ರೆ ಆನಂದ ಇರ್ತದೆ. ಅದಕ್ಕೇನಿಲ್ಲ ಅಂದ್ರೆ ಯಾವುದೂ ಉಪಾಧಿ ಸಂಬಂಧ ಇಲ್ಲ. ಅದು ಇದೇ ಯಾವುದೋ ಇದ್ರೊಳಗೆ ನಾನು ಓದಿ ಇದ್ರೊಳಗೆ ಬರ್ತಾ ಕಾಣಿಸ್ತದೆ ಏನು ಅಂದ್ರೆ ಭಗವಂತನ ಆನಂದಕ್ಕೇನಿಲ್ಲ ಅಂದ್ರೆ, ಭಗವಂತನ ಆನಂದ ವಿಷಯದ ಆನಂದೊಳಗೆ ಫರಕ್ ಏನದ ಅಂದ್ರೆ ಭಗವಂತನ ಆನಂದಕ್ಕೆ ಯಾವ ಹೊರಗಿನ ಪ್ರಪಂಚದ ಏನೂ ಸಂಬಂಧ ಬೇಕಾಗುವುದಿಲ್ಲ. ವಿಷಯದ ಆನಂದಕ್ಕೆ ವಿಷಯ ಬೇಕಾಗ್ತವೆ. ಇದ ಮುಖ್ಯವಾಗಿರ್ತಕ್ಕಂಥ ಫರಕು. ಆ ಆನಂದಕ್ಕೆ ಏನೇನೂ ಬೇಕಾಗುವುದಿಲ್ಲ. ನಮ್ಮೊಳಗೆ ನಾವು ಆನಂದದಲ್ಲಿ ಇರ್ಲಿಕ್ಕೆ ಬರೋದನ್ನೇ ಆತ್ಮನಿಷ್ಠ ಅಂತ ಹೆಸರು ಇಟ್ಕೊಳ್ತಾರೆ. ಈ ವೃತ್ತಿ ನಿರೋಧದ ಸಂಬಂಧ ಏನಿದ್ರೊಳಗೆ ಕೋಶಗಳಲ್ಲಿ ಅಂತಂದರೆ, ಈಗ ಹೆಂಗದ, ಈ ಅನ್ನಮಯ ಕೋಶ ಸ್ವಲ್ಪ ಸ್ಥೂಲವಾಗಿ ಬಾಜೂಕದ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಒಂದಕ್ಕೊಂದು ಹತ್ಯವ. ಅದರೊಳಗೂ ವಿಜ್ಞಾನಮಯ ಕೋಶದ ಒಲವು ಇದೇ ಹೇಳಿದೆ. ಆನಂದಮಯ ಕೋಶಕ್ಕೆ 2 ಮುಖ ಅವ. ಹೆಂಗೆ 2 ಮುಖ ಅವ ಅಂದ್ರೆ, ಒಂದು ಆತ್ಮನ ಕಡೆಗೆ ಇರ್ತಕ್ಕಂಥ ಮುಖ, ಒಂದು ಇತ್ಲಾಗ ದೇಹದ ಕಡೆಗಿರ್ತಕ್ಕಂಥ ಮುಖ. ದೇಹದ ಕಡೆಗಿರ್ತಕ್ಕಂಥ ಮುಖ ಏನದನೋ ಅಕಸ್ಮಾತ್ ಅಹಂಕಾರದ ಅಹಮ್ಮದ್ದು ದೇಹದ ಕಡೆಗೆ ಮುಖ ಆಯ್ತು ಅಂದ್ರೆ ದೇಹಾಭಿಮಾನ ನಿರ್ಮಾಣ ಆಗ್ತದೆ. ಆತ್ಮನ ಕಡೆಗೆ ಮುಖ ಆಯ್ತು ಅಂದ್ರೆ ಆತ್ಮಾನಂದ ನಿರ್ಮಾಣ ಆಗ್ತದೆ, ಆತ್ಮಭಾವ ನಿರ್ಮಾಣ ಆಗ್ತದೆ. ನಮ್ಮ ಅಂತಃಕರಣದೊಳಗೆ ಆತ್ಮಭಾವ ನಿರ್ಮಾಣ ಆಗಬೇಕಾದ್ರೆ ನಾನು ಇದ್ದೀನಿ ಅನ್ನೋದನ್ನು ತಗೊಂಡನೇ ಆತ್ಮಭಾವದ ಕಡೆಗೆ ಹೋಗ್ಬೇಕಾಗ್ತದೆ. ನಾನು ಇದ್ದೀನಿ ಅನ್ನೋದನ್ನು ತಗೊಂಡನೇ ನಾವು ಏನದ ದೇಹಭಾವದ ಕಡೆಗೆ ಬರಬೇಕಾಗ್ತದೆ. ಆದ್ದರಿಂದ ಅತ್ಲಾಗ ಹೊಳ್ಳಿದ್ರೆ ಆತ್ಮಬುದ್ಧಿ ಅಥವಾ ಆತ್ಮ ತಾದಾತ್ಮ್ಯತೆ, ಇತ್ಲಾಗ ಹೊಳ್ಳಿದ್ರೆ ದೇಹ ತಾದಾತ್ಮ್ಯ, ದೇಹಾಭಿಮಾನ ಆತ್ಮಾಭಿಮಾನ ಅಂತ ಇರ್ಕೋದು. ಅದನ್ನು ಮುಖ್ಯವಾಗಿ ನಾವು ಏನಾಗಬೇಕು ಅಂದರೆ ಆತ್ಮನ ಕಡೆಗೆ ಆನಂದ ಅನ್ನೋದು ಆತ್ಮನ ಕಡೆಗೆ ಹೊರಡಬೇಕಾದ್ರೆ ನಾವು ಹೊರಡಿಸ್ತೀವಿ ಅಂದ್ರೆ ಹೊರಡಿಸ್ಲಿಕ್ಕೆ ಬರಂಗಿಲ್ಲ. ಮತ್ತು ಏನಾಗಬೇಕು ಅಂದ್ರೆ ಇತ್ಲಾಗಿನ ಸಿದ್ಧತೆ ಬಹಳ ಆಗಬೇಕಾಗುತ್ತೆ. ಎದ್ರೊಳಗೆ ಮನಸ್ಸು ಮತ್ತು ಬುದ್ಧಿಗಳಲ್ಲಿ ಸಿದ್ಧತೆ ಭಾಳ ಬೇಕು. ಆವಾಗ ಅದು ಅಹಂಭಾವ ಅನ್ನೋದೇನದ ಆತ್ಮನ ಕಡೆಗೆ ಹೊರಡ್ತದೆ. ಅಂದರೆ ಇಲ್ಲಿ ಏನು ಮಾಡ್ಬೇಕಾಗಿದೆ, ವೃತ್ತಿ ನಿರೋಧದೊಳಗೆ ಏನು ಮಾಡಬೇಕಾಗಿದೆ ಅಂದರೆ ಮನಸ್ಸು ಮತ್ತು ಬುದ್ಧಿ ಅಲ್ಲ, ಮನಸ್ಸು ಮತ್ತು ಪ್ರಾಣ ಎರಡೂ ಒಂದಕ್ಕೊಂದು ಎಷ್ಟು ತಾದಾತ್ಮ್ಯ ಆಗಿವೆ ಅಂದ್ರೆ, ನೀವು ಪ್ರಾಣವನ್ನು ಜಗ್ಗಿ ಹಿಡಿದ್ರೆ ಮನಸ್ಸು ಕಂಟ್ರೋಲ್ನಾಗ ಬರ್ತದೆ, ಮನಸ್ಸನ್ನು ಜಗ್ಗಿ ಹಿಡಿದ್ರೆ ಪ್ರಾಣ ಕಂಟ್ರೋಲ್ನಾಗ ಬರ್ತದೆ. ಆದ್ದರಿಂದ ಧ್ಯಾನ ಯೋಗದಲ್ಲಿ ಮನಸ್ಸಿನ ನಿಯಂತ್ರಣದಿಂದಾಗಿ ಪ್ರಾಣದ ನಿಯಂತ್ರಣ ಮಾಡ್ತಾರೆ. ಅದೇ ರೀತಿಯಾಗಿ ಯೋಗದಲ್ಲಿ ಏನು ಮಾಡ್ತಾರೆ ಅಂದ್ರೆ, ಈ ರಾಜಯೋಗದಲ್ಲಿ ಪ್ರಾಣವನ್ನು ನಿಯಂತ್ರಣ ಮಾಡಿ ಅದರ ಮೂಲಕವಾಗಿ ಮನಸ್ಸನ್ನು ನಿಯಂತ್ರಣ ಮಾಡ್ತಾರೆ. ಈ ಎರಡೂ ನಿಯಂತ್ರಣ ನಮಗೆ ಶಕ್ತಿ ಇಲ್ಲದೆ ಇರ್ತಕ್ಕಂಥವು. ಆ ವೃತ್ತಿ ಅಂದರೆ ಏನು ಅನ್ನೋದನ್ನು ಹೇಳಿದ್ರು. ನಮ್ಮ ಅಂತಃಕರಣದಲ್ಲಿ ಹೇಳ್ತಕ್ಕಂಥ ಒಂದು ವಿಚಾರ, ವೃತ್ತಿ ಅಂದರೆ ಉರ್ಮಿ, ಆವೇಶ, ವಾಸನಾದೊಳಗಿಂದ ಏನು ವೃತ್ತಿ ಹೇಳ್ತದೆ,
ಅರ್ಥಾತ್ ಇದು ಇದು ಹೇಳ್ತದೆ, ಉರ್ಮಿ ಹೇಳ್ತದೆ. ಅದಕ್ಕೆ ಆವೇಶ ಮುಂದೆ ಏನಾಗ್ತದೆ ಅಂದ್ರೆ ವೃತ್ತಿ ಆಗ್ತದೆ. ವೃತ್ತಿ ಇದ್ದದ ವಿಚಾರ ಆಗ್ತದೆ. ವಿಚಾರ ಅನ್ನೋದ್ರೊಳಗಿಂದ ಕ್ರಿಯೆ ಆಗ್ತದೆ. ಈ ಪ್ರಕಾರವಾಗಿ ನಾವು ಏನು ಮಾಡ್ಬೇಕು ಅಂದ್ರೆ ಆ ವೃತ್ತಿಚ ತೋಂಡಿ ನಾಮದ್ಯಾವೆ ಅಂತ ಹೇಳಿ. ಇನ್ನು ಮನಸ್ಸಿನ ಒಂದು ಏನಾದರೂ ವಿಚಾರ ಹೇಳೋದ್ರೊಳಗನ ನಾವು ಅದಕ್ಕೆ ಏನು ಮಾಡಬೇಕು ಅಂದ್ರೆ ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಆ ವೃತ್ತಿ ಶಾಂತ ಆಗ್ತದೆ. ಈ ರೀತಿಯ ವೃತ್ತಿ ನಿರೋಧ ಮಾಡಬೇಕು ಒಂದು. ಅದು ಸಹಿತ ಏನದಂದ್ರೆ ಬಹಳ ಕಠಿಣವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಹೇಳಿ ಇಲ್ಲಿ ಮುಖ್ಯವಾಗಿ ಏನು ಹೇಳಿಕತ್ತಾರಂದ್ರೆ ವಾಸನಾ ತ್ಯಾಗ ಅಂತ ಹೇಳಿ ಇಲ್ಲಿ ಮುಂದೆ ಯಾರು ಹೇಳಿದ್ರು ನೋಡ್ರಿ. ಪ್ರಾಣದ ನಿರೋಧ ಮಾಡಲು ವಿಶೇಷವಾದ ತಂತುಬಲ ಅಂದರೆ ನರಗಳ ಬಲ ಹಾಗೂ ಮೆದುಳಿನ ಬಲ ಬೇಕಾಗುತ್ತದೆ. ಸಾಮಾನ್ಯ ಮನುಷ್ಯರಲ್ಲಿ ಈ ಬಲವು ಕ್ವಚಿತ್ತಾಗಿ ಕಂಡು ಬರುವುದರಿಂದ ಇದು ಸಾಮಾನ್ಯ ಮನುಷ್ಯರ ಶಕ್ತಿಯ ಆಚೆಗಿನ ಕಾರ್ಯವೆನಿಸುತ್ತದೆ. ನಮ್ಮ ಮನಸ್ಸಿನಲ್ಲಿ ಯಾವ ವೃತ್ತಿಗಳು ಉತ್ಪನ್ನವಾಗುತ್ತವೆಯೋ ಅವು ನಮ್ಮ ಆನಂದದ ಮೇಲೆ ಆವರಣವನ್ನುಂಟು ಮಾಡುತ್ತವೆ. ದೃಶ್ಯವನ್ನು ಕುರಿತು ಹೇಳ್ತಕ್ಕಂಥ ವೃತ್ತಿ ಏನು ಮಾಡ್ತಾರೆ, ಆನಂದದ ಮೇಲೆ ಆವರಣವನ್ನು ಉಂಟು ಮಾಡ್ತಾರೆ. ಈ ಎಲ್ಲ ವಿಷಯಗಳು ತಿಳಿಯಬೇಕಾದರೆ ಮೊದಲು ನಾವು ನಮ್ಮೊಳಗೆ ನಮ್ಮ ಬುದ್ಧಿಯಿಂದ ವೃತ್ತಿಗಳ ಕಡೆಗೆ ಸಾಕ್ಷಿ ಭಾವವನ್ನು ನೋಡಲು ಬರಬೇಕಾಗುತ್ತೆ. ನಮ್ಮ ಅಂತಃಕರಣಗಳು ಯಾವ ವೃತ್ತಿ ಹೇಳಲಿಕ್ಕೆ ಹತ್ಯಾವ. ಆದ್ದರಿಂದ ಒಂದ್ಸಲ ಬೆಲ್ಸರವ್ರು ಹೇಳ್ತಿರ್ತಾರೆ, ನೀವು ಸುಮ್ಮನೆ ಕೂಡ್ರಿ, ಹೆಂಗೆ ಕೂಡ್ಲಿಕ್ಕೆ ಬರ್ಬೇಕು ಅದನ್ನು ಹೇಳ್ತಾರೆ. ಈಗ ಒಂದು ನದಿ ಹರಿಲಿಕ್ಕೆ ಹತ್ತಿದೆ, ನಾವು ನದಿ ದಂಡಿ ಹೋಗಿ ಕೂತ್ವಿ. ಕೂತ್ ಕೂಡಲೇ ಆ ನದಿ ಪ್ರವಾಹ ಹಿಂಗೆ ಹರಿತಾ ಇರೋದನ್ನು ನೋಡ್ಲಿಕ್ಕೆ ಹತ್ತೀವಿ. ಕಸ ಕಡ್ಡಿ ಅದ್ರೊಳಗೆ ಏನೇನಾದ್ರು ತೇಲ್ಕೊಂಡು ಹೋಗ್ತವೆ ಅಥವಾ ಮತ್ತು ಏನಾದರೂ ಹೋಗ್ತಿರ್ತಾವೆ, ಹಿಂಗೆ ಹರ್ಕೊಂಡು ಹೋಗ್ತಿರ್ತಾವೆ, ನೀರು ಹೋಗ್ತಿರ್ತದೆ. ಸುಮ್ಮನೆ ನಾವು ಕೂತ್ಕೊಂಡು ನೋಡ್ಕೋತ ಇರ್ತೀವಿ. ಹೆಂಗೋ ಹಂಗೆ ಏನದ ಅಂದ್ರೆ ನಮ್ಮ ಅಂತಃಕರಣದಲ್ಲಿ ಹೇಳ್ತಕ್ಕಂಥ ವೃತ್ತಿಗಳ ಕಡೆಗೆ ಬುದ್ಧಿಯ ಒಂದು ತಾದಾತ್ಮ್ಯತೆಯಿಂದಾಗಿ ಆ ವಿಚಾರಗಳ ಕಡೆಗೆ ಅಂದ್ರೆ ವೃತ್ತಿ ಅಥವಾ ವಿಚಾರಗಳ ಕಡೆ ಸಾಕ್ಷಿ ಭಾವನ ನಾವು ನೋಡ್ಕೋತ ಕೂತ್ವಿ ಅಂದ್ರೆ ಆ ವಿಚಾರ ಶಾಂತ ಅದಕ್ಕೆ. ನಾವೇನು ಮಾಡ್ತೀವಿ ಅಂದ್ರೆ ಆ ವೃತ್ತಿಗಳ ಜೊತೆ ತಾದಾತ್ಮ್ಯ ಆಗಿಬಿಡ್ತೀವಿ. ಆ ವಿಚಾರಗಳ ಜೊತೆ ತಾದಾತ್ಮ್ಯ ಆಗಿ ನಾವು ಹರ್ಕೊಂಡು ಹೋಗಿಬಿಡ್ತೀವಿ. ವಿಚಾರ ಮಾಡ್ಕೋತ ಹೋಗಿ ಎಷ್ಟೋ ದೂರ ಹೋದ್ಮೇಲೆ ನಮ್ಗೆ ಕಲ್ಪನಾ, ಅಯ್ಯೋ ನಾನು ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತಿದ್ದೆ ಅದು. ತಿರುಗಿ ಮತ್ತೇನಂದ್ರೆ ನಾಮಸ್ಮರಣೆ ಮಾಡುವಂಥ ಇದು ಬರ್ತೀವಿ. ಆದ್ದರಿಂದ ಏನಾಗ್ತದೆ ಅಂದ್ರೆ ನಮ್ಮ ಬುದ್ಧಿಯಿಂದ ವೃತ್ತಿಗಳ ಕಡೆಗೆ ಸಾಕ್ಷಿ ಭಾವ ನೋಡಲು ಬರಬೇಕಾಗುತ್ತೆ. ಇದು ಒಂದು ಬಹಳ ದೊಡ್ಡ ಸಾಧನೆನೇ ಅದ. ಖರೆ ಅಂದ್ರೆ ಸಾಮಾನ್ಯವಾಗಿ ವೃತ್ತಿ ಉತ್ಪನ್ನವಾಯಿತಂದ್ರೆ ನಾವು ಅದರೊಂದಿಗೆ ಸಮರಸವಾಗಿ ಅದು ತೆಗೆದುಕೊಂಡ ಹೋದ ಕಡೆಗೆ ಹರಿದು ಹೋಗುತ್ತೇವೆ. ಅವು ಒಂದಕ್ಕೊಂದು ವಿಚಾರ ಬರ್ಕೋತ ಅದು ಎಲ್ಲಿದೋ ಶುರುವಾಗಿ ಎಲ್ಲಿಗೋ ಹೋಗ್ಬಿಟ್ಟು ಬಿಡ್ತದೆ ಮನೆಗೆ. ಅದು ವಸ್ತು ಪ್ರಾಪ್ತವಾದದ್ದಾದರೆ ನಮಗೆ ಆನಂದವಾಗುವುದೆಂಬ ದೃಢಭಾವನೆ ಇರುವುದರಿಂದ ಸಾಮಾನ್ಯ ಮನುಷ್ಯನ ಮನಸ್ಸು ವೃತ್ತಿಯ ರೂಪದಿಂದ ಇಂದ್ರಿಯಗಳ ಮೂಲಕ ಹೊರಗೆ ಓಡುತ್ತಿರುತ್ತದೆ. ಇಲ್ಲೊಂದು ಸೂಕ್ಷ್ಮವಾದದ್ದು ಒಂದು ಏನದ ಅಂದ್ರೆ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಸಿದ್ಧಾಂತವನ್ನು ಆ ಸೂಕ್ಷ್ಮವಾಗಿ ಹೇಳ್ಯಾರ. ಏನು ಹೇಳ್ಯಾರ ಅಂತಂದರೆ ಸಾಮಾನ್ಯವಾಗಿ ವಸ್ತು ಪ್ರಾಪ್ತವಾದದ್ದಾದರೆ ನಮಗೆ ಆನಂದವಾಗುವುದೆಂಬ ದೃಢಭಾವನೆ ಇರುವುದರಿಂದ ಸಾಮಾನ್ಯ ಮನುಷ್ಯನ ಮನಸ್ಸು ವೃತ್ತಿಯ ರೂಪದಿಂದ ಇಂದ್ರಿಯಗಳ ಮೂಲಕ ಹೊರಗೆ ಓಡುತ್ತಿರುತ್ತದೆ. ಅಂದ್ರೆ ಅರ್ಥ ಏನು ಹೇಳಿ? ವಸ್ತುವಿನಲ್ಲಿ ಆನಂದ ಇದೆ ಅಂತ ಹೇಳ್ಕೊಂಡು ನಾವು ವಸ್ತು ಪ್ರಾಪ್ತ ಆದ್ರೆ ಆನಂದ ಅನ್ನಿಸ್ತದೆ. ಅದಕ್ಕೆ ಆನಂದ ಹುಡ್ಕೊಂಡು ನಾವು ವಸ್ತು ಪ್ರಾಪ್ತ ಆಗ್ತದೆ ಅಂತ ಅನ್ಬೇಕಾದ್ರೆ ಅದನ್ನು ಬಂದು ಬೀಳ್ತೇವೆ ನಿಮ್ಮ ಮುಂದೆ. ಅಲ್ಲ, ಅದಕ್ಕೋಸ್ಕರ ದಡ್ಬಡಿಸೋದು. ಅದಕ್ಕೋಸ್ಕರ ಅದ್ರ ಹಿಂದೆ ಹೋಗ್ತೀವಿ. ವಸ್ತು ಪ್ರಾಪ್ತ ಆಗ್ಬೇಕು, ಅದು ಆಗ್ತದೆ ಬಂದು ಬೀಳ್ತದನ. ಏನು ಹೇಳ, ವಸ್ತು ಪ್ರಾಪ್ತವಾದದ್ದಾದರೆ ನಮಗೆ ಆನಂದವಾಗುವುದೆಂಬ ದೃಢಭಾವನೆ ಇರುವುದನ್ನ ನಮ್ಮನ್ನು ಏನು ಮಾಡಿಬಿಟ್ಟ, ದೊಡ್ಡ ಘೋಟಾಳಕ್ಕೆ ಹಾಕಿಬಿಟ್ಟದ. ಏನು ಘೋಟಾಳ ಅದು ಅಂದ್ರೆ ಕರ್ಮದಲ್ಲಿ ತೊಡಗಿಸ್ಬಿಟ್ಟದ ನಮ್ಮನ್ನು. ಯಾಕಂದ್ರೆ ಏನಿದೆ ಅಂದ್ರೆ ಕರ್ಮದ ಹೊರತಾಗಿ ವಸ್ತು ಪ್ರಾಪ್ತ ಆಗ್ಲಿಕ್ಕೆ ಶಕ್ಕಿಲ್ಲ.
ನಿನ್ನ ನಾನು ಯಾರಿಗೂ ಹೇಳಿಕತ್ತಿದ್ದೆ, ಈ ಕರ್ಮದೊಳಗಿನ ಶ್ರದ್ಧಾ ಕಡಿಮೆ ಆಗದು ಹೊರತು ಸಮಾಧಾನ ಇಲ್ಲ. ಕರ್ಮ ಮಾಡಿ ನಾನು ಏನು ಮಾಡಬಲ್ಲೆ ಅಂದ್ರೆ ಸಂಪಾದನೆ ಮಾಡಬಲ್ಲೆ, ಗಳಿಸಬಲ್ಲೆ, ನಾನು ಶಾಣೆ ಆಗಬಲ್ಲೆ, ನಾ ದೊಡ್ಡವ ಆಗಬಲ್ಲೆ, ನಾ ಕರ್ಮ ಮಾಡಿ ನಾ ಕಷ್ಟಪಟ್ಟು ನಾ ಸುಖಿ ಆಗಬಲ್ಲೆ, ಈ ಶ್ರದ್ಧಾ ಹೋಗೋದು ಹೊರತು ನಮಗೇನು ಆಗ್ಲಿಕ್ಕೆ ಶಕ್ಕಿಲ್ಲ ಅಂದ್ರೆ ಮನಸ್ಸು ಅಂತರ್ಮುಖ ಆಗ್ಲಿಕ್ಕೆ ಶಕ್ಕಿಲ್ಲ, ಶಾಂತ ಆಗ್ಲಿಕ್ಕೆ ಶಕ್ಕಿಲ್ಲ. ಕರ್ಮ ಮಾಡಬಾರ್ದೇನ್ರಿ ಅಂದ್ರೆ ಮಾಡಬಾರ್ದು ಅಂತೇನಿಲ್ಲ. ಕರ್ಮ ಮಾಡುವ ಸ್ವಾಭಾವಿಕವಾಗಿ ಒದಗಿ ಬಂದಿರತಕ್ಕಂಥ ಕರ್ಮಗಳನ್ನು ಮಾಡಿ ಸ್ವಸ್ಥ ಕೂಡ್ಲಿಕ್ಕೆ ಬರಬೇಕಿಲ್ಲ. ಇಂಥವೆಲ್ಲ ಯಾಕೆ ಮಹತ್ವಾಕಾಂಕ್ಷೆ ಇಟ್ಕೊಂಡು ನಾನು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಅಂದ್ರೆ ಇವೆಲ್ಲ ನಿಮ್ಮ ಕೈಯಾಗ ತೊಗೊಂಡಂಗೆ ಆತಿಲ್ಲ. ಭಗವಂತನ ಕೈಯಾಗ ಇವೆಲ್ಲ ಕಸ್ಕೊಂಡು ನಾವು ನಮ್ಮ ಕೈಯಾಗ ತೊಗೊಂಡಂಗೆ ಆತಿಲ್ಲ. ಕರ್ತೃತ್ವ ನಮ್ಮ ಕಡೆ, ಹಾಂ ಕರ್ತೃತ್ವ ನಮ್ಮ ಕಡೆ ತಗೊಂಡಂಗ ಅಲ್ಲ, ಕರ್ತೃತ್ವ ಅಷ್ಟೇ ಅಲ್ರಿ, ನೀವು ಪ್ರಪಂಚವನ್ನ ನಿಮ್ಮ ಕೈ ತೊಗೊಂಡಂಗೆ ಆತು. ನಾನು ಕಷ್ಟಪಟ್ಟು ದುಡದೆ ಅಂದ್ರೆ ಅದು ಬರಲಿಕ್ಕೇ ಬೇಕಂತ ಅಂದ್ರೆ ಅರ್ಥ ಏನ್ರಿ? ಅರ್ಥ ಅಂದ್ರೆ ನಿಮ್ಮ ಕಷ್ಟದೊಳಗೆ, ನಿಮ್ಮ ಪರಿಶ್ರಮದೊಳಗೆ ನಿಮಗೆ ಇಷ್ಟು ಶ್ರದ್ಧಾ ಅದಲ್ಲ, ನಿಮ್ಮ ಕರ್ಮದಲ್ಲಿ ನೀವು ಕರ್ಮ ಮಾಡಿದರೆ ಆ ವಸ್ತು ನಿಮಗೆ ಪ್ರಾಪ್ತ ಆಗೇ ತೀರ್ತದ ಅನ್ನೋದು ನಿಮ್ಮ ಶ್ರದ್ಧಾ ಅದ ಇಲ್ಲ. ಆದ್ರೆ ಭಗವಂತ ಏನಂದ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ನೀವು ಕರ್ಮ ಮಾಡಿದ್ರು ನಾನು ನಿಮಗೆ ಫಲ ಕೊಡಂಗಿಲ್ಲಪ್ಪ, ಮುಂದೇನು ಮಾಡ್ತೀರಿ? ಹೌದಲ್ಲ? ಆದ್ದರಿಂದ ವಸ್ತು ಪ್ರಾಪ್ತವಾದರೆ ಅದರಿಂದ ನಮಗೇನಾಗ್ತದೆ, ಆನಂದ ಆಗ್ತದೆ ಅನ್ನುವಂಥದ್ದೇನದ ದೃಢಭಾವನೆ ಇರುವುದರಿಂದ ಸಾಮಾನ್ಯ ಮನುಷ್ಯನ ಮನಸ್ಸು ವೃತ್ತಿಯ ರೂಪದಿಂದ ಇಂದ್ರಿಯಗಳ ಮೂಲಕ ಹೊರಗೆ ಓಡುತ್ತಿರುತ್ತದೆ. ಇಲ್ಲೇ ಕೆಲಸ ಅಲ್ಲ. ಅದನ್ನು ಹಿಂದೆ ತಿರುಗಿಸಿ ವೃತ್ತಿಗಳನ್ನು ನಮ್ಮೊಳಗೆ ಶಾಂತ ಮಾಡಿಕೊಳ್ಳಲು ಬಹಳ ದೊಡ್ಡ ಶಕ್ತಿ ಬೇಕಾಗುತ್ತದೆ. ಇದಕ್ಕೆ ಪ್ರತ್ಯಾಹಾರ ಅಂತ ಹೆಸರು. ನಾನು ಕರ್ಮ ಮಾಡಿ ಸುಖಿಯಾಗಬಲ್ಲೆ, ನಾನು ಕಷ್ಟಪಟ್ಟು ಸುಖಿಯಾಗಬಲ್ಲೆ, ನಾನು ದುಡಿದು ಸಂಪಾದನೆ ಮಾಡಿ ಸುಖಿಯಾಗಬಲ್ಲೆ ಅನ್ನುವಂಥದ್ದೊಳಗಿಂದ ನೀವು ಭಗವಂತನ ಕೈಯೊಳಗಿನ ಅಧಿಕಾರ, ಅವನ ಕೈಯಾಗೇನು ವಿಶ್ವ ನಿಯಂತ್ರಣದ್ದೇನೋ ಒಂದು ಇದು ಅದನ್ನು ವ್ಯವಸ್ಥಾದ್ದೆಲ್ಲ ಜವಾಬ್ದಾರಿ ಅದನ್ನು, ಅದನ್ನು ನೀವು ನಿಮ್ಮ ಕೈ ತಗೊಂಡಂಗೆ ಆಯ್ತು. ಹಂಗಾದ್ರೆ ನೀವು ಕಷ್ಟಪಟ್ಟು ದುಡಿದು ನೀವು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಹತ್ತಿರಿ ಅಂದ್ರೆ ಮತ್ತು ಭಗವಂತ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ ಹೇಳಿದ್ರೊಳಗೆ ಏನು ಅರ್ಥ ಉಳಿತು? ಹಂಗಾದ್ರೆ ಕರ್ಮ ಮಾಡೋರು ಮಾತ್ರ ನಿಮ್ಗೆ ಅಧಿಕಾರ ಅದಪ್ಪ, ಫಲ ಕೊಡೋದು ಬಿಡೋದು ನನಗೆ ಬಿಟ್ಟು ವಿಷಯ ಅಂತ ಹೇಳಿಲ್ಲ. ಮತ್ತು ನೀವು ಹಿಂಗ್ಯಾಕೆ ಅಂತ ಹೇಳಂಗಲ್ಲ, ನಾನು ಕರ್ಮ ಮಾಡಿ ದುಡಿದು ಸಂಪಾದನೆ ಮಾಡ್ತೀನಿ ಅಂತ ಸಂಪಾದನೆ ಮಾಡಿ ಕೊಡಂಗಿಲ್ಲ ಅನ್ನೋದು ಅವನ ಇಚ್ಛೆ ಇದ್ರೆ. ಆದ್ದರಿಂದ ಏನದ ಅಂದ್ರೆ ನಮಗೆ ಭಗವಂತನಲ್ಲಿ ಶ್ರದ್ಧಾ ಬೇಕೇ, ಅವನು ವಿಧಾನದಲ್ಲಿ ಶ್ರದ್ಧಾ ಬೇಕೇ ಹೊರತು ನಾ ದುಡಿದು ಕಷ್ಟಪಟ್ಟು ಸುಖಿಯಾಗಬಲ್ಲೆ, ಹಂಗಾರೆ ಕಷ್ಟಪಟ್ಟು ಸುಖಿ ಆಗಬಲ್ಲೆ ಅನ್ನೋ ಶ್ರದ್ಧಾನ ಇದ್ದದ್ದಾದ್ರೆ ನಾಮಸ್ಮರಣೆ ಏನು ಕಷ್ಟ ಅಲ್ಲೇ ನಂಗೆ ಅದನ್ನ ಯಾಕೆ ಮಾಡಬಾರ್ದು? ನೀವು ನಾಮಸ್ಮರಣೆ ಮಾಡೋದು ಕಷ್ಟ ಹೌದು, ಪರಿಶ್ರಮ ಅಲ್ಲೇನದು. ನೀವು ಅದರೊಳಗೆ ನಿಮಗೆ ಶ್ರದ್ಧಾ ಇಲ್ಲ. ನಾನು ನಾಮಸ್ಮರಣೆ ಅನ್ನುವಂಥ ಪರಿಶ್ರಮ ಪಟ್ಟು ನಾ ಸುಖಿ ಆಗಬಲ್ಲೆ ಅನ್ನೋದು ಶ್ರದ್ಧಾ ಇಲ್ಲ. ಈ ಅಶಾಶ್ವತವಾಗಿರೋ ನಿತ್ಯ ಪರಿವರ್ತನೆ ಹೊಂದತಕ್ಕಂಥ ಮತ್ತು ಕೊನೆಗೂ ಸಹಿತ ವಿಯೋಗ ಅದು ನಾಶವಾಗ್ತಕ್ಕಂಥ ಈ ದೃಶ್ಯಗಳ ಒಂದು ವಿಷಯಗಳಲ್ಲೇ ಇಷ್ಟೊಂದು ನೀವು ವಿಶ್ವಾಸ ಇಟ್ಟು ಶ್ರದ್ಧಾ ಇಟ್ಟು ನಾ ಈ ದೃಶ್ಯ ಪ್ರಪಂಚದಲ್ಲಿ ದುಡಿದು ಕಷ್ಟಪಟ್ಟು ಸಂಪಾದನೆ ಮಾಡಿ ನಾನು ಸುಖಿ ಆಗ್ತೀನಿ ಅನ್ನುವಷ್ಟರ ಮಟ್ಟಿಗೆ ನಿಮ್ಗೆ ಈ ದೃಶ್ಯದ ಮೇಲೆ ವಿಶ್ವಾಸ ಶ್ರದ್ಧಾ ಇತ್ತು ಅಂದ್ರೆ ಆಯುಷ್ಯೊಳಗೆ ನಾವು ಎಂದೆಂದೂ ಸುಖಿ ಆಗಲಿಕ್ಕೆ ಶಕ್ಯ ಇಲ್ಲ. ಮತ್ತು ಏನಾಗಬೇಕು ಅಂದ್ರೆ ನಮಗೆ ಕರ್ಮದ ಬಗ್ಗೆ ಜಾಗೃತಿ ಅದ, ಕರ್ತೃತ್ವದ ಬಗ್ಗೆ ಕರ್ಮದ ಬಗ್ಗೆ ನಾವೇನಿದ್ದೀವಿ ಅಂದ್ರೆ ತತ್ಪರ ಇದ್ದೀವಿ. ಆದರೆ ಫಲ ಅನ್ನೋದು ನಮ್ಮ ಕೈಯಾಗಿಲ್ಲ ಅಂದ್ರೆ ನಿಮ್ಮ ಕರ್ಮಕ್ಕೆ ದಿವ್ಯತೆ ಬರ್ತದೆ. ನೀವು ಮಾಡ್ತಕ್ಕಂಥ ಕರ್ಮಕ್ಕೆ ದಿವ್ಯತೆ ಯಾವಾಗ ಬರ್ತದ? ಆ ದಿವ್ಯದ ಸಂಬಂಧ ಜೋಡಿಸಿದ ದಿವ್ಯತೆ ಬರ್ತದಿಲ್ಲ. ಈಗ ಡಾಕ್ಟ್ರು ಔಷಧ ಕೊಟ್ಟರು, ನಾನು ಈ ಔಷಧದಿಂದ ಆರಾಮ್ ಮಾಡೇ ತೀರ್ತೀನಿ ಅಂತ ಡಾಕ್ಟ್ರು ಹೇಳಿಕೊಟ್ರೆ ನಾನು ಔಷಧ ಕೊಡೋದು ನನ್ನ ಕರ್ತವ್ಯ, ನಾನು ಮಾಡಿದ್ದೀನಪ್ಪ, ನೀನು ಆರಾಮ್ ಮಾಡೋದು ಬಿಡೋದು ಭಗವಂತನ ಕೈಯಾಗ ಅಂತ ಹೇಳ್ತಾರಿಲ್ಲ. ಈ ಗುಳಿಗೆ ಅಂತೂ ತಗೋ, ಈ ಗುಳಿಗೆಯಿಂದ ಆ ರೋಗದ ಔಷಧದ ಅದ್ರ ಬಗ್ಗೆ ನನಗೆ ಕಲ್ಪನಾ ಅದ, ಆದ್ರೆ ನಿನಗೆ ಆರಾಮಾಗೋದು ಬಿಡೋದು ಏನದನ್ನು ಭಗವಂತನ ಕೈಯಾಗದ ಅಂತ ಹಂಗೇನದ ಅಂದ್ರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಇನ್ನು ಯಾರಿಗೂ ಹೇಳಿಕತ್ತಿದ್ದು ನಾನು ಕಲಿಬೇಕು, ಕಲಿತು ಬಿಡಬೇಕು. ನೌಕರಿಗೆ ಅರ್ಜಿ ಹಾಕಿದವರು ಹಾಕಿ ಬಿಡಬೇಕು. ಅವ್ನು ಕೊಡಿಸೋದು ಬಿಡೋದು ಅವನ ಕೈಯಾಗದ.
ಮತ್ತು ಇಷ್ಟಾಗಿ ಔಷಧ ಕೊಟ್ಟು ಬಳಕ್ಕೂ ಸಹಿತ ಗುಣಪಡಿಸೋದು ಯಾರ ಕೈಯಾಗದ? ಭಗವಂತನ ಕೈಯಾಗದ ಇಲ್ಲ. ಆದ್ದರಿಂದ ಏನು ಅದನ್ನು ಹಿಂದೆ ತಿರುಗಿಸಿ ಈ ಒಂದು ಭಾವನಾದಿಂದ, ಶ್ರದ್ಧಾದಿಂದ, ಈ ಕಲ್ಪನಾದಿಂದ ನಾವೇನು ಮಾಡ್ತೀವಿ ಅಂದ್ರೆ ನಿರಂತರವಾಗಿ ನಾವು ನಮ್ಮ ವೃತ್ತಿಗಳನ್ನು ಇಂದ್ರಿಯಗಳ ಮೂಲಕ ದೃಶ್ಯದೊಳಗೆ ಒಯ್ದೊಯ್ದು ಅವುಗಳನ್ನು ಏನು ಮಾಡ್ಲಿಕ್ಕೆ ಹತ್ತೀವಿ? ಮನೋವೃತ್ತಿಗಳನ್ನು ತೊಡಗಿಸ್ಲಿಕ್ಕೆ ಹತ್ತೀವಿ. ಹೀಗಾಗಿ ಏನಾಗ್ಲಿಕ್ಕೆ ಹತ್ತಿದ ಅಂದ್ರೆ ನಮ್ಮ ಮನಸ್ಸಿಗೆ ಒಟ್ಟು ಸಮಾಧಾನ ಇಲ್ಲದಂಗೆ ಆಗ್ಲಿಕ್ಕೆ ಅಸ್ವಸ್ಥತೆ ಉಂಟಾಗ್ತದೆ. ಯಾಕಂದ್ರೆ ಆ ಮನೋವೃತ್ತಿಗಳೆಲ್ಲ ಈ ವಿಷಯಗಳ ಕಡೆಗೆ ಧಾವಿಸ್ತಾ ಇರೋದರಿಂದ ವಿಷಯಗಳು ನಮ್ಮ ಕೈಯಾಗಿಲ್ಲ. ಆದರೂ ನಾವು ಅದ್ರ ಕಡೆಗೆ ಧಾವಿಸ್ಲಿಕ್ಕೆ ಹತ್ತೀವಿ ಅಂದಾಗ ನಿರಾಶೆ ಆದರೂ ನಮಗೆ ಕೈಗೆ ಹತ್ಬೋದು. ಒಂದ್ಸಲ ಇಲ್ಲಿ ಮ್ಯಾಲೆ ಬಂತಿಲ್ಲ, ಒಂದ್ಸಲ ಪೂರ್ಣ ಆತಪ, ಪೂರ್ಣ ಆದ ಕೂಡ ಖುಷಿ ಆಗ್ತದೆ. ಆಮೇಲೆ ಮತ್ತೆ ಪ್ರಯತ್ನ ಮಾಡ್ತೀವಿ, ಆವಾಗ ಆಗಲಿಲ್ಲ ಅಂದ್ರೆ ಏನು ಮಾಡ್ತೀವಿ? ಅರ್ಥಾತ್ ಏನು? ದ್ವಾ ಸುಪರ್ಣ ಸಯುಜಾ ಸಖಾಯಾಮ್ ಸಮಾನ ವೃಕ್ಷಂ ಪರಿಶಸ್ವಜೇಥೆ ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ಯನಶ್ನನ್ಯೋ ಅಭಿಚಾಕಶೀ. ಋಗ್ವೇದದೊಳಗಿನ ಒಂದು ಮಂತ್ರದಾಗ ಹೇಳ್ತಾರೆ. ಅರ್ಥಾತ್ ಒಂದು ಸುಂದರವಾದ ವೃಕ್ಷದ ಅದರೊಳಗೆ 2 ಪಕ್ಷಿ ಅವು. ಒಂದು ಪಕ್ಷಿ ಮ್ಯಾಲಗ್ದಿ ತುದಿ ಶಾಂತವಾಗಿ ಕೂತ್ಕೊಂಡದು, ಇತ್ಲಾಗ ಒಟ್ಟು ಎತ್ಲಾಗ ನೋಡಿದ್ನ. ಒಂದು ಪಕ್ಷಿ ಕೆಳಗದ, ಅದು ಟಕಮಕ ಇತ್ಲಾಗ ನೋಡ್ಲಿಕ್ಕೆ ಹತ್ತದ. ಅದಕ್ಕೆ ಸಮಾಧಾನ ಇಲ್ಲ. ಅದಕ್ಕೆ ಏನು ಮಾಡ್ತದೆ? ಸುತ್ತಲೂ ನೋಡ್ತದೆ. ಅದಕ್ಕೆ ಸುಂದರವಾದ ಹಣ್ಣುಗಳು ಕಾಣಿಸ್ತವೆ, ಕೆಂಪು, ಹಳದಿ, ನೀಲಿ, ಗುಲಾಬಿ ಹಣ್ಣು. ಅದಕ್ಕೆ ಅನಿಸ್ತದೆ ಇವೆಲ್ಲ ಹಣ್ಣು ಸಿಹಿ ಇರ್ಬೋದು ಅಂತ ಅನಿಸ್ತದೆ. ಅವಾಗ ಒಂದು ಹಣ್ಣು ತಿಂತದ, ಸಿಹಿ ಆಗ್ತದೆ. ಸಿಹಿ ತಿಳ್ಕೊಳ್ಳೋ ಅಂದ್ರೆ ಇವೆಲ್ಲ ಹಣ್ಣು ಚಲೋ ಅಂತ ಮತ್ತೊಂದು ತಿಂತ ಕೆಟ್ಟ ಕಹಿ ಆಗ್ತದೆ. ಅವಾಗ ಅದು ಬೇಜಾರಾಗ್ತದೆ. ಬೇಜಾರಾದ ಕೂಡ ಒಂದ್ಸಲ ಹಣ್ಣಿನ ಕಡೆ ಇರೋ ಲಕ್ಷ್ಯ ಹೋಗ್ತದೆ. ಅವಾಗ ಮ್ಯಾಲೆ ನೋಡ್ತದೆ, ಅದು ಎಷ್ಟು ಆರಾಮದಪ್ಪ ಅದು ಅಂತ ಅನಿಸ್ತದೆ. ಅದ್ರ ಕಡೆಗೆ ಹೋಗಬೇಕು ಅನ್ನಿಸ್ತದೆ. ಒಂದು ಟೊಂಗಿ ಮ್ಯಾಲೆ ಹಾರ್ತದೆ. ಹಾರ್ಕೊಳ್ಳಿ ಮತ್ತೆ ಅಲ್ಲಿ ಚಂದ ಹಣ್ಣು ಅಂದ್ಕೊಳ್ಳಿ ಮತ್ತೆ ಅದ್ರ ಕಡೆ ಲಕ್ಷ್ಯ ಹೋಗ್ಬಿಡ್ತದೆ. ಅದ್ರ ಕಡೆಗೆ ಲಕ್ಷ್ಯ ಇಲ್ಲೀಗ. ಮತ್ತೆ ಈ ಹಣ್ಣಿನ ಕಡೆಗೆ ಲಕ್ಷ್ಯ. ಮತ್ತೊಂದು ಹಣ್ಣು ತಿಂತೀವಿ, ಅದು ರುಚಿ ಹತ್ತೀವಿ ಅಂತ ತಿಳ್ಕೊಂಡು ಮತ್ತೊಂದು ಹಣ್ಣು ತಿಂತೀವಿ ಅಂತ ಕೈ ಹತ್ತೀವಿ. ಹಿಂಗೆ ಅಕ್ಕೋತ ಅದು ಕೊನೆಗೆ ಅದ್ರ ತಲೆಯಾಗಿ ಏನು ಬರಬೇಕು ಅಂದ್ರೆ ಅದು ಬುದ್ಧಿ ಮನಸ್ಸಿನಾಗ ನನಗೆ ಸಿಹಿ ಹಣ್ಣು ಬೇಡ ಅಂತ ಬಂದಾಗ ಕಹಿ ಹಣ್ಣು ಬಿಡ್ಲಿಕ್ಕೆ ಶಕ್ಯ ಆಗ್ತದೆ. ಕಹಿ ಹಣ್ಣು ಬೇಡ ಅಂತಂದ್ವಿ ಅಂದ್ರೆ ಸಿಹಿ ಹಣ್ಣು ಬೇಕು ಅಂತಂದ್ವಿ. ಆ ಸಿಹಿ ಹಣ್ಣ ಮತ್ತೊಂದು ತಿಂದದ್ದು ಸಿಹಿ ಅದಂತ ತಿಳ್ಕೊಂಡದ್ದ ಕಹಿ ಇತ್ತು ಅಂದ್ರೆ ನಿನ್ನ ಪ್ರವಚನದಾಗ ಹೇಳಿದರು ಕುರುಡ. ಅರ್ಥಾತ್ ಏನು ಅಂದ್ರೆ ಸಕ್ಕರೆ ಅಂತ ಉಪ್ಪು ತಿಂದರೆ ಅದು ಉಪ್ಪು ಹತ್ತುವುದ ಹೊರತು ಸಕ್ಕರೆ ಆಗಲಿಕ್ಕೆ ಶಕ್ಯ ಇಲ್ಲ. ಆದ್ದರಿಂದ ಅದನ್ನು ಹಿಂದೆ ತಿರುಗಿಸಿ ವೃತ್ತಿಗಳನ್ನು ನಮ್ಮೊಳಗೆ ಶಾಂತ ಮಾಡಿಕೊಳ್ಳಲು ಬಹಳ ದೊಡ್ಡ ಶಕ್ತಿ ಬೇಕಾಗ. ಈ ವೃತ್ತಿ ನಿರೋಧವಾಗಿರ್ತಕ್ಕಂಥ ದೊಡ್ಡದೊಂದು ಪರಿಶ್ರಮದ ಕೆಲಸ. ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತೋ ನಿಯಮ್ಯೇತತ್ ಆತ್ಮನ್ನೇ ವಶಂ ನಯೇತ್. ಇದು 24 ತಾಸು ಮಾಡ್ತಕ್ಕಂಥ ಕೆಲಸ. ಇದು ಸಂಘರ್ಷ. ಏನು ಅಂದ್ರೆ ಕ್ಷಣಕ್ಕೆ ನಮ್ಮ ವೃತ್ತಿ ಏನು ಇಂದ್ರಿಯಗಳ ಮೂಲಕವಾಗಿ ಹೊರಗೆ ಹೋಗ್ತದನೋ ಅದನ್ನು ಹಿಡಿತಂತಂದು ನಾಮದಲ್ಲಿ ಅಥವಾ ಆತ್ಮನಲ್ಲಿ ತೊಡಗಿಸುವಂಥದ್ದೇನು ಕಾರ್ಯದನೋ ಇದೇ ಸಾಧಕನ ಪಡಬೇಕಾಗಿರ್ತಕ್ಕಂಥ ಬಹಳ ದೊಡ್ಡ ಪರಿಶ್ರಮ ಇದೆ. ವೃತ್ತಿ ಆದ್ರಿಂದನ ಇದಕ್ಕಾಗಿ ಏನದ ಅಂದ್ರೆ ಅವರು ಹಿಮಾಲಯದ ಏಕಾಂತವಾಗಿರ್ತಕ್ಕಂಥ ಗುಹಾದಲ್ಲಿ ಹೋಗಿರೋದು, ಅರಣ್ಯದಲ್ಲಿ ಹೋಗಿರೋದು. ಅದೇ ರೀತಿಯಾಗಿ ಏನು ಅಂದ್ರೆ ಜ್ಞಾನೇಶ್ವರ ಮಹಾರಾಜರು ಬರ್ದಾರಲ್ಲ, ಎಂಥಲ್ಲಿ ಇರಬೇಕು ಅಂದರೆ 6ನೇ ಅಧ್ಯಾಯದಲ್ಲಿ ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನ. ಶುಚೌ ದೇಶೇ ಅನ್ನೋದಕ್ಕೆ ಒಂದು 25 ಓವಿ ಬರ್ದಾರ ಅವರು. 25-30 ಓವಿ ಬರ್ದಾರ. ಶುಚೌ ದೇಶ ಅಂದರೆ ಪವಿತ್ರವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇದ್ಕೊಂಡು. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಕೈಲಾಜನ ಕುಶೋತ್ತರ ತತ್ರೈಕಾಗ್ರಂ ಮನಃಕೃತ್ವ ಯತಚಿತ್ತೇಂದ್ರಿಯ ಕ್ರಿಯ ಉಪವಿಶ್ಯಾಸನೆ ಯುಂಜಾತ್ ಯೋಗಮಾತ್ಮ ವಿಶುದ್ಧಯೇ. ಈ 2 ಶ್ಲೋಕದ ಸಲುವಾಗಿ ಒಂದು 60-70 ಓವಿ ಬರ್ತಾರೆ. ಶುಚೌ ದೇಶ ಅಂದ್ರೆ ಏನು ಅಂದ್ರೆ ಅವ್ರು ಬರೀತಾರೆ. ಅಗದಿ ಕಾದಂಬರಿ ಬರ್ದಂಗೆ ಬರ್ತಾರೆ ಚಂದಂಗೆ. ಅವ್ರೇನು ಹೇಳ್ತಾರೆ, ಒಂದು ಎಂಥ ಪ್ರದೇಶದಲ್ಲಿದ್ದು ನಾವು ಸಾಧನೆ ಮಾಡಬೇಕು ಅಂದ್ರೆ ಅರ್ಥಾತ್ ಜನವಸತಿಯಿಂದ ದೂರ ಇರ್ತಕ್ಕಂಥದ್ದು ಯಾವುದೋ ಒಂದು ಶಿವಾಲಯನೋ ಅಥವಾ ಮತ್ತೊಂದು ಏನಾದರೂ ಒಂದು ಆಶ್ರಮನೋ, ಶಿವಾಲಯ ಅಂತ ಹೇಳ್ಯಾರ. ಶಿವಾಲಯ ಇರಬೇಕು ಅಥವಾ ಒಂದು ಏನಾದರೂ
ಪರ್ಣಕುಟೀರದಲ್ಲಿರಬೇಕು, ಪಕ್ಕದಲ್ಲಿ ಒಂದು ನದಿ ಹರಿತಿರ್ಬೇಕು, ಸಾಣದ ಒಂದು ನದಿ ಹರಿತಿರ್ಬೇಕು, ಗಿಳಿ ಬಹಳ ಬರಬಾರ್ದು ಅಂತ ಬರ್ದಾರ. ನವಿಲಿ ಯಾವಾಗಾದ್ರೂ ಒಂದು ಬಂದು ಹೋಲಿ ಕಡ್ಡಿ ಇಲ್ಲ ಅಂತ ತಿಳಿತಿಲ್ಲ. ಅದು ಗಿಳಿ ಭಾಳ ಚಿವ್ ಒಂದು ಸಪ್ಪಳ ಮಾಡ್ತಾವಲ್ಲ, ಹಿಂಗಾಗಿ ಗಿಳಿಗಳು ಭಾಳ ಬರಬಾರ್ದು, ನವಿಲಿ ಯಾವಾಗಾದ್ರೂ ಒಂದು ಬಂದು ಹೋದ್ರೆ ಅಡ್ಡಿ ಇಲ್ಲ, ಮತ್ತು ಈ ಹಿಂಸ್ರ ಪಶುಗಳೂ ಬರಬಾರ್ದು, ಮತ್ತು ಸಣ್ಣ ಪುಟ್ಟು ಚಿಗರಿ ಇವು ಎಲ್ಲ ಮೊಲ ಚಿಗರಿ ಬಂದು ಹೋದ್ರೆ ಅಡ್ಡಿ ಇಲ್ಲ ಅಂತ ಬರ್ತಾರೆ. ಆಮೇಲೆ ಯಾರಿಗೂ ಜನಸಂಪರ್ಕ ಇರಬಾರ್ದು. ಅಲ್ಲಿ ಹೆಂಗಿರಬೇಕು ಅಂದರೆ ಅದಕ್ಕೆ ಬರೀತಾರ ಅವರು. ಈ ನಮ್ಮ ಸಂಬಂಧಿಕರಿಗೂ ಸಹಿತ ಏನು ಅನಿಸಿರ್ಬೇಕು ಅಂದ್ರೆ ಒಂದು 5-6 ವರ್ಷದ ಹಿಂದೆ ಇದ್ರು ಅಂತ ಕೇಳಿದ್ವಿಪ್ಪ, ಈಗೇನು ಗೊತ್ತಿಲ್ಲ ನಮ್ಗೆ ಅನ್ನೋ ಹಂಗಿರ್ಬೇಕು. ಈ ಒಂದು 5-6 ವರ್ಷದ ಹಿಂದೆ ಅವ್ರು ಇದ್ದಾರ ಅಂತ ಕೇಳಿದ್ವಿ. ಕಲ್ಪನಾ ಮಾಡಿದ್ನು, ಇದು ಸುಮ್ಮನೆ ಏನಿದೆ ವಿಷಯ, ಅದನ್ನು ತೆಗೆದು ಓದಿ ನೋಡ್ಬೇಕು. ಜ್ಞಾನೇಶ್ವರು 4-5 ವರ್ಷದ ಹಿಂದೆ ಗೊತ್ತಿಲ್ಲ, ಯಾರೋ ಒಬ್ರು ಹೇಳಿದ್ರು, ಅಲ್ಲಿ ಹತ್ರ ಎಲ್ಲೋ ಹೋಗಿದ್ರಂತ, ಕಂಡಿದ್ರಂತ, ಇದ್ದಾರ ಅಂತ ಹೇಳಿದ್ರು. ಈಗೇನು ಗೊತ್ತಿಲ್ಲ ನಮ್ಗೆ. ಮತ್ತು ಹೆಂಗಿರ್ಬೇಕು ಅಂದ್ರೆ ಸ್ವಜನರ ಬದಲಿಗೆ ಹತ್ತು ಕೂಡಲೇ ಹುಲಿ ಬಂತು ಹುಲಿ ಅನಿಸೋ ಹಂಗಿರ್ಬೇಕು. ಸ್ವಜನರು ಅಥವಾ ಹಿಂಗೆ ಮಿತ್ರರು ಅವರು ಇವರು ಜನಸಂಪರ್ಕ ಇಲ್ಲದೆ ಇರ್ತಕ್ಕಂಥದ್ದು. ಅಲ್ಲಿ ಹೋಗಿ ಏನು ಮಾಡಬೇಕು ಅಂದರೆ ಈ ವೃತ್ತಿಗಳ ನಿರೋಧದ ಅಭ್ಯಾಸ ಮಾಡಬೇಕು. ಆದ್ದರಿಂದ ವೃತ್ತಿ ನಿರೋಧದ ಮೂಲಕ ಮನಸ್ಸಿನ ಮೇಲೆ ಸ್ವಾಮಿತ್ವ ಸಾಧಿಸುವ ಜನರೂ ಕೂಡ ಮತ್ತು ಅವರು ಇರಲಿಕ್ಕೆ ಬೇಕು ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಸಿಗುತ್ತಾರೆ. ಅಲ್ಲದೆ ವೃತ್ತಿಗಳ ಕೇವಲ ನಿರೋಧ ಮಾಡುವುದರಿಂದ ಪೂರ್ಣವಾಗಿ ನಷ್ಟವಾಗಿ ಬಿಡದೆ, ಇದು ಇನ್ನೊಂದು ಅದರೊಳಗಿಂದ ಇದು ಏನು ಅಂದ್ರೆ ಅರ್ಥಾತ್ ಕಠಿಣತೆ ಏನು ಅಂದ್ರೆ, ಅಥವಾ ಅದರೊಳಗಿಂದ ನಮಗೆ ಸಾಧಿಸೇ ತೀರ್ತೀವಿ ಅನ್ನೋದ್ರ ವಿಷಯದಲ್ಲಿ ಖಾತ್ರಿ ಆಗದೇ ಇರ್ತಕ್ಕಂಥ ಇನ್ನೊಂದು ವಿಷಯ ಏನು ಅಂದ್ರೆ, ಒಂದು ಸಲ ವೃತ್ತಿ ನಿರೋಧ ಮಾಡಿದ್ವಿ, ಪೂರ್ಣವಾಗಿ ನಷ್ಟವಾಗಿ ಬಿಡದೆ ಮನಸ್ಸಿನ ಕೆಳಗಿನ ಆವರಣದಲ್ಲಿ ಹುದುಕೊಂಡು ಕುಳಿತಿರುತ್ತವೆ. ನಾವು ಆಗ್ರಹಪೂರ್ವಕವಾಗಿ ಆ ವೃತ್ತಿಯ ನಿರೋಧ ಮಾಡಿದ್ವಿ, ಅವೇನಾಗಿಲ್ಲ, ಏನಿಲ್ಲ ಅಂದ್ರೆ ಅವು ಶಾಂತ ಆಗಲಿಲ್ಲ. ಮನಸ್ಸಿನೊಳಗೆ ಎಲ್ಲರೂ ಒಂದು ಕಡೆ ಕೂತಿರ್ತವೆ. ಕೂತು ಏನು ಮಾಡ್ತಿರ್ತಾವೆ ಅಂದ್ರೆ ತಮಗೆ ಅನುಕೂಲ ಪರಿಸ್ಥಿತಿಯ ಪ್ರತೀಕ್ಷಾ ಮಾಡ್ತಿರ್ತಾವೆ. ವೃತ್ತಿಗಳು ಅನುಕೂಲ ಪರಿಸ್ಥಿತಿಯ ಪ್ರತೀಕ್ಷಾ ಮಾಡ್ತಿರ್ತಾವೆ. ಅನುಕೂಲ ಪರಿಸ್ಥಿತಿ ಬಂದ ಕೂಡಲೇ ಎದ್ದ ಬಿಡ್ತಾವೆ ಮ್ಯಾಲೆ. ಒಬ್ಬರು 27 ವರ್ಷ ಹಾಲು ಕುಡಿದಿದ್ದಿಲ್ಲ. ಒಬ್ಬರು ಸಾಧು, ನಾನು ಯಾರ ಹತ್ರ ಇದ್ಲ, ಅರ್ಥಾತ್ ಚೈತನ್ಯಾನಂದ ಅಂತ ಉಜ್ಜಯಿನಿಯಲ್ಲಿ, ಅವರು ಸಹಿತ 27 ವರ್ಷ ಗೋರಸ ಸ್ಪರ್ಶ ಮಾಡಿದ್ದಿಲ್ಲ ಅವರು. ಆಮೇಲೆ ಸಕ್ರೆ ತಿಂದಿದ್ದಿಲ್ಲ, ಸಕ್ರೆ ಇಲ್ಲ, ಗೋರಸ ಇಲ್ಲ, ಹಾಲು ಮೊಸರು ತುಪ್ಪ ಬೆಣ್ಣೆ ಯಾವುದೂ ಇಲ್ಲ, ಮತ್ತು ಸಕ್ರೆನೂ ತಿಂದಿದ್ದಿಲ್ಲ, ಸಿಹಿನೂ ತಿಂದಿದ್ದಿಲ್ಲ. ಬಹುಶಃ ಅವ್ರು ನಮ್ಮ ಸಿಹಿ ಬೆಲ್ಲ ತಿಂತಿದ್ರು, ಆದ್ರೆ ಗೋಧಿ ಹಿಟ್ಟಿಂದ ರೊಟ್ಟಿ ಸಾರು ಇಷ್ಟು ತಿಂತಿದ್ರು ಅವರು. 27 ವರ್ಷ. ಅಷ್ಟೊತ್ತು ನಾವು ಹೋಗೋದಕ್ಕೆ ಅದು ಮುಗಿದಿತ್ತದು. ಆದ್ರೆ ಅವ್ರು ಎಷ್ಟರೇ ಸಿಹಿ ತಿಂತಿದ್ರು ಮತ್ತು ಎಷ್ಟರೇ ಆ ಪದಾರ್ಥ ಎಲ್ಲ ತಿಂತಿದ್ರು ಅಂತಂದರೆ ಅದು ಮತ್ತೆ ತಿರುಗಿ ಯಾವ ಸಮಯದಲ್ಲಿ ಹೆಂಗಿದು ಆಗ್ತದನ್ನ ಹೇಳಿ ಬರಂಗಿಲ್ಲ. ಯೋಗಿಯ ಮಾನಸಿಕ ಶಕ್ತಿ ಎಲ್ಲಿಯವರೆಗೆ ಪ್ರಚಂಡವಾಗಿರುವುದು ಅಲ್ಲಿಯವರೆಗೆ ಹತ್ತಿಕ್ಕಿ ಕುಳಿತ ವೃತ್ತಿಗಳು ನಿಯಂತ್ರಣದಲ್ಲಿರುತ್ತವೆ. ನಮಗಿದೇನು ಸಂಬಂಧ ಇಲ್ಲಿದು, ಯಾಕಂದ್ರೆ ನಾವೇನದ ನಮ್ಮದು ಇದನ್ನ ಬೇರೆ ಅದು, ವಿಷಯ ಬೇರೆ ಅದ. ಶಕ್ತಿಯು ಕ್ಷೀಣವಾಯಿತೆಂದರೆ ಅವನ ನಿಯಂತ್ರಣವು ಸಡಿಲಾಗುತ್ತದೆ. ಆಗುವುದಕ್ಕೆ ಪೋಷಕವಾದ ಪರಿಸ್ಥಿತಿಯು ಪ್ರಾಪ್ತವಾಯಿತೆಂದರೆ ಆ ವೃತ್ತಿಗಳು ವೇಗದಿಂದ, ನಾ ಹೇಳಿಲ್ಲ, ಅದಕ್ಕೆ ಅನುಕೂಲವಾದ ಪರಿಸ್ಥಿತಿ ಪ್ರಾಪ್ತ ಆದ ಕೂಡಲೇ ಆ ವೃತ್ತಿ ದುಪ್ಪಟ್ಟು ವೇಗದಿಂದ ಹೊರಗೆ ಬಂದು ಅವನೇನು ಮಾಡ್ತಾವೆ, ಇದೇ ಕಾರಣದಿಂದ ಅನೇಕ ಸಾಧನೆ ಬಿಡುವುದರಿಂದಾಗಲಿ ಅಥವಾ ವಯಸ್ಸು ಆದ ಮೇಲಾಗಲಿ ಜಾರಿ ಬಿಡುತ್ತಾರೆ. ಒಬ್ಬ ಸಾಧು ಒಟ್ಟ ಏನು ಮಾಡ್ತಿದ್ದಿಲ್ಲ ಅಂದ್ರೆ ಸಿಹಿ ತಿಂತಿದ್ದಿಲ್ಲ. ಸಾಕಷ್ಟು ಪೇಡೆ ಉಂಡೆ ಅಂತ ತಂದಿಟ್ಟರು, ಒಂದು ಸಿಹಿ ತಿಂತಿದ್ದಿಲ್ಲ. ಆದರೂ ಒಬ್ಬ ಹೆಣ್ಮಗಳು ಅವ್ರ ಶಿಷ್ಯಳೇನಿದ್ಲು, ಆಕೆಗೆ ಅವ್ರಿಗೆ ಏನಾದ್ರು ಸಿಹಿ ತಿನ್ನಿಸ್ಬೇಕು ಅಂತ ಭಾಳ ಮನಸ್ಸಿನಾಗಿದೆ. ಅವಾಗ ಭಾಳ ಮಂದಿ ಅನೇಕರು ಕೇಳಿಸ್ಲಕ್ಕೆ ಏನು ಮಾಡಲಿ, ನನಗೆ ಅವ್ರು ನಮ್ಮ ಗುರುಗಳು ಒಂದು 10-15-4 ಪೇಡೆ ತಿನ್ಬೇಕು ಅಂತ ನನ್ನ ಮನಸ್ಸಿನ ಭಾಳ ಅದ. ಅದು ಎಷ್ಟು ಸಲ ನಾನು ಒಯ್ದಿಡ್ತೀನಿ, ಒಟ್ಟು ಸಿಹಿನ ಮುಟ್ಟೋದಿಲ್ಲ ಅವರು. ಒಳ್ಳೆದಕ್ಕೆ ಅದು ಭಾಳ ಸುಲಭ ಅದ. ಮತ್ತು ಏನು ಮಾಡ್ತಾರೆ ಅವ್ರು, ಏನೂ ತಿನ್ನಂಗೆ ಇಲ್ಲ. ಮತ್ತು ಏನು ಮಾಡ್ತಾರೆ ಅವರು, ಏನು ಮಾಡಿಲ್ರಿ, ಅಲ್ಲಿ ಹೊರಗೆ ಒಂದು ಕಲ್ಲು ಬಂಡೆ ಅದ, ಅವ್ರು ಗುಡಿಸಿದ ಹೊರಗೆ.
ಅವ್ರು ಏನು ಮಾಡ್ತಾರೆ ಅಂದ್ರೆ ಸ್ನಾನ ತಮ್ಮ ಧ್ಯಾನ ಧಾರಣ ಎಲ್ಲ ಆದ ಕೂಡಲೇ ಬಂದು ಚರ 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 ಆ ಕಲ್ಲು ಬಂಡಿ ನೆಕ್ಕಿ ಹೋಗಿಬಿಡ್ತಾರೆ. ಆಕೆ ಏನೇನು ತಿನ್ನುವುದಿಲ್ಲ ಕುಡಿಯೋದಿಲ್ಲ, ಕಲ್ಲು ಬಂಡಿ ನೆಕ್ತಾರೆ. ಅದರಿಂದ ಅವ್ರಿಗೆ ಹೊಟ್ಟೆ ತುಂಬುತ್ತದೆ. ಹಂಗಾರೆ ಏನು ಅಡ್ಡಿಯಲ್ಲಿ ಚಲೋ ಆಯ್ತು, ಅಡ್ಡಿ ಇಲ್ಲ, ನಮಗೆ ಯೋಗ್ಯ ಸಾಧನೆ ಸಿಕ್ತು. ಉಳ್ಳಿ ಅವ್ರೇನಂದ್ರು ಹಿಂಗೆ ಒಂದು ಕೆಲಸ ಮಾಡು, ನೀನು ಸಂಜಿನಾಗ ಹೋಗಿ ಅವರು ಇನ್ನೂ ಆ ಕಲ್ಲು ಬಂಡಿ ಲೆಕ್ಕೋಕ್ಕಿಂತಲೂ ಮುಂಚೆ ಅದು ಚಲೋತಾಗಿ ಫೇಡೆ ತಿಕ್ಕಿ ಬಂದ್ಬಿಡೋದು. ಆಕೆ ಹೋಗಿ ಆ ಕಲ್ಲು ಬಂಡಿ ತುಂಬ ಫೇಡೆ ತಿಕ್ಕಿ ಬಂದುಬಿಟ್ಲು. ಮರದಿವ್ಸ ಹೋಗಿ ಹಿಂಗೆ ನೆಕ್ಕಿ ನೋಡ್ತಾರೆ, ಸಿಂಸಿ ಹತ್ಲಿಕ್ಕೆ ಅಂದ್ಕೂಡಲೇ ಅವ್ರಿಗೆ ಮತ್ತೆ ಅದು ಒಳ್ಳೆ ಇದು ಆಗಿ ಸಾಕಷ್ಟು ನೆಕ್ಕೊಂಡ್ರು. ಒಳ್ಳೆ ಮರದಿವ್ಸ ಮತ್ತೆ ಅರ್ಥಾತ್ ಏನು ಒಂದು 2-3 ದಿವ್ಸ ಹಿಂಗೆ ಆಯ್ತು. ಕೂಡ ಒಂದು ದಿವ್ಸ ಹಚ್ಚಲಿಲ್ಲ ಹಚ್ಚಲಿಲ್ಲ ಅಂದ್ಕೂಡ ನೆಕ್ಕಿದ ಕೂಡ ಸಿಹಿ ಇಲ್ಲ. ಒಂದು ಸಲ ಚರ್ಪಡಿಸಿಗೆ ಹಚ್ಚಿಬಿಡ್ತು ಮನಸ್ಸು. ಅವಾಗ ಬಂದು ಆಕಿ ಕೇಳಿದ್ರು, ಇವತ್ತು ಏನು ಒಟ್ಟು ಮನಸ್ಸಿಗೆ ಸಮಾಧಾನ ಯಾಕೆ ಅದಕ್ಕೆ ಯಾಕೆ ಸಮಾಧಾನ ನಿಮ್ಗೆ? ಅಲ್ಲ ಕಲ್ಲು ಬಂಡಿ ಇವತ್ತು ಹೋಗಿ ನೆಕ್ತಿದ್ದು ಅಷ್ಟು ರುಚಿ ಹತ್ತಿತ್ತು, ಇವತ್ತು ಏನಿಲ್ಲೇ ಇಲ್ಲ ಅದು ಅಂದ್ಕೂಡಲೇ ಆಕೆ ಹೇಳಿಲ್ಲ, ಆ ರುಚಿ ಇಲ್ಲದ ನೋಡಿ ತಡೀರಿ, ಅಲ್ಯಾಕೆ ಆ ಕಲ್ಲು ಬಂಡಿ ನೆಕ್ತಿರಿ, ಇಲ್ಲೇ ತಿಂದ್ಬಿಡ್ರಿ ಅಂತ ಹೇಳಿ. ಇನ್ನು ಮುಂದಿಂದ ಯಾವುದು ಅಂದ್ರೆ ವಾಸನಾ ತ್ಯಾಗ. ಇದು ನಮಗೇನದ ಅಂದ್ರೆ ಕೇಳಲಿಕ್ಕೆ ಶಬ್ದದ ಇದರ ದೃಷ್ಟಿಯಿಂದ ಏನೋ ಬೇರೆ ಅನ್ನಿಸ್ತದೆ. ಆದರೆ ಇದು ಮುಖ್ಯವಾಗಿ ಏನದ ಅಂದ್ರೆ ನೇರವಾಗಿ ನಾಮಸ್ಮರಣೆಯನ್ನೇ ಹೇಳುವಂಥ ಸಾಧನೆ ಏನದನೋ ಈ ವಾಸನಾ ತ್ಯಾಗದಲ್ಲಿ ಹೇಳ್ಯಾರ. ಅದರದ್ದು ವಾಸನಾ ತ್ಯಾಗದ ಹಿಂದಿರ್ತಕ್ಕಂಥ ಒಂದು ಪಾರ್ಶ್ವಭೂಮಿಯನ್ನು ನಾವು ತಿಳ್ಕೊಂಡ್ರೆ ಇದೇನದ ಅಂದ್ರೆ ನಾಮಸ್ಮರಣೆಯಿಂದನೇ ನಮಗೆ ವಾಸನಾ ತ್ಯಾಗ ಅನ್ನುವಂಥದ್ದಾಗ್ತದೆ. ವಾಸನಾ ತ್ಯಾಗದಿಂದ ನಾಮಸ್ಮರಣೆ ಆಗ್ತದೆ, ನಾಮಸ್ಮರಣೆಯಿಂದ ವಾಸನಾ ತ್ಯಾಗ ಆಗ್ತದೆ. ಇವೆರಡೂ ಅನ್ಯೋನ್ಯವಾಗಿರ್ತಕ್ಕಂಥ ಒಂದು ಅನ್ಯೋನ್ಯಾವಲಂಬಿ ಸಾಧನೆಗಳು ಅನ್ನುವಂಥದ್ದನ್ನು ಇದರೊಳಗೆ ಹೇಳ್ತಾ ಇದ್ದಾರೆ. ಇದು ಒಂದು ಪ್ರಚಂಡವಾಗಿರ್ತಕ್ಕಂಥ ಶಕ್ತಿ. ಇನ್ನೂ ಆ ವೃತ್ತಿ ನಿರೋಧ ಅವೆಲ್ಲ ಇವೆಲ್ಲ ಬಿಟ್ಟುಬಿಡ್ರಿ ನಾವು. ಅಂದರೆ ಸಂಪೂರ್ಣ ಜಗತ್ತಿನ ಮೇಲೇ ತನ್ನ ಸ್ವಾಮಿತ್ವವನ್ನು ನಡೆಸಿರ್ತಕ್ಕಂಥ ಬಹಳ ದೊಡ್ಡ ಶಕ್ತಿ ಯಾವುದು ಅಂದ್ರೆ ಈ ವಾಸನಾ ಅನ್ನುವಂಥದ್ದು. ಇದನ್ನು ನಾವು ತ್ಯಾಗ ಮಾಡಿದ್ವಿ ಅಂದ್ರೆ ಪರಮಾತ್ಮ ಸ್ವರೂಪರೇ ಆದ್ವಿ ಅಂತ. ತಮನ್ನಾವನೆ ಹಮಾರೆ ಹಮ್ಕೋ ಅಂಧಾ ಕರ್ ದಿಯಾ ವರ್ನಾ ಹಮ್ ಖುದ್ ಖುದಾ ಹೋತೆ. ಮತ್ತು ಹೆಂಗೆ ಏನು ಆಗಬೇಕು ನಾವು ಅಂದ್ರೆ ಅರ್ಥಾತ್ ದುನಿಯಾ ಮೇ ಆಯೇ ಹೇ लेकिन तलबदार नहीं, बाजार से गुजरते हैं लेकिन खरीदार नहीं ಅಂತ ಆಗಬೇಕು. होता गुरु कृपा वरदान, प्राप्त झाले ब्रह्मज्ञान, तेथे संसाराचे भान, आहे आहे नाही नाही, सुटला संसाराचा झेल, भक्ती लागलीसी वेल, तेथे संध्याकाळी दिव्यास ಏನು ದಿವ್ಯ ಜೀವನದ ಲಕ್ಷಣ ಬರೀತಾರೆ. ತೇಥೆ ಸಂಧ್ಯಾಕಾಳಿ ದಿವ್ಯಾಸಿ ತೇಲ್, ಆಹೆ ಆಹೆ ನಾಹಿ ನಾಹಿ. ಒಂದು ದಿವಸ ನಮ್ಮ ಜಗನ್ನಾಥ ಗುರುಜಿ, ವೃಂದಾವಲಿ ಜಗನ್ನಾಥ ಗುರುಜಿ ಅವರು ಸಮಾಧಿ ಪೂಜೆ ಮಾಡಿಸಲ್ಲ. ಅವ್ರ ಗುರುಗಳು ಕುರ್ತಕೋಟಿ ಅವರು ಮಹಾಭಾಗವತರ ಕಡೆಯಿಂದ ಅವ್ರು ದೀಕ್ಷಾ ತಗೊಂಡಿದ್ರು. ಅವ್ರ ದರ್ಶನಕ್ಕಂತ ನಾಶಿಕಕ್ಕೆ ಹೋಗಿದ್ರು. ಅವರು ಕುರ್ತಕೋಟಿಯವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಖರೆ ಅಂದ್ರೆ ಭಾಳ ಪ್ರಚಂಡ ವಿಲಕ್ಷಣ ಮನುಷ್ಯ ಇದ್ರು. ಅವ್ರದ್ದು ಕಳಕಳಿ, ತಳಮಳ ಮತ್ತು ಅವರಿಗೆ ಅಥವಾ ಅವ್ರು ತಮ್ಮ ಧ್ಯೇಯ ಸಾಧಿಸೋ ಕಡೆಗಿರ್ತಕ್ಕಂಥ ಲಕ್ಷ್ಯ ಮತ್ತು ಅವರಿಗೆ ತ್ಯಾಗದ ಮನೋಭಾವನೆ ಇವನ್ನೆಲ್ಲ ನೋಡಿದ್ರೆ ನಮಗೆ ಆಶ್ಚರ್ಯ ಅನ್ನಿಸ್ತದೆ. ಅರ್ಥಾತ್ ಏನು ಅಂದ್ರೆ ಹರ್ದಾರಲ್ಲಿದ್ದಾಗ ಅವ್ರದ್ದೊಂದು ನಿಯಮ ಇತ್ತು. ಮಹಾರಾಜರು ಏಳುವುದ್ರೊಳಗಾಗಿ ತಮ್ಮ ಸ್ನಾನ ಸಂಧ್ಯಾ ಅನುಷ್ಠಾನಾದಿಗಳನ್ನು ಮುಗಿಸ್ಕೊಂಡು ಅವ್ರ ಬಾಗಿಲದೊಳಗೆ ಕೈ ಮುಕ್ಕೊಂಡು ನಿಂದಿರಬೇಕು ಅಂತ. ಅಲ್ಲಿ ಥಂಡಿ ದಿವಸ ಇತ್ತು ಭಾಳ. ಅವಾಗ ಹಿಂಗಾಗಿ ಹಚ್ಚಿಗೆ ಹೊತ್ಕೊಂಡು ಮಲ್ಕೊಂಡು ಬಿಟ್ಟು ನಿದ್ದೆ ಇದು ಆಗ್ತದೋ ಇಲ್ಲೋ ಅಂತ ತಿಳ್ಕೊ, ಎತ್ತರ ಆಗ್ತದೆ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಿದ್ರು, ಒದ್ದಿ ಪಂಜೆ ಉಟ್ಕೊಂಡು ಮಲ್ಕೋತಿದ್ರು ಇಲ್ಲ ಅಂದ್ರೆ ಎಚ್ಚರ ಆಗಲಿ ಲಘುನ ಅಂತ ತಿಳ್ಕೊಂಡು. ಅವರು ಅರ್ಥಾತ್ ಏನು ಅಂದ್ರೆ ಆ ನಾಶಿಕದಲ್ಲಿ ಒಂದು ದೊಡ್ಡ ಮನೆ ತೊಗೊಂಡಿದ್ರು. ನಾವು ಹೋಗಿದ್ವಿ ಅಲ್ಲಿ. ಅದ್ರ ಮುಂದೆ ಅವ್ರ ಸಮಾಧಿ ಅದು ದೊಡ್ಡ ವಾಡಿದಂಥ ಮನೆ ಅದ. ಈಗ ಅದನ್ನೆಲ್ಲ ಇದನ್ನು ಮಾಡ್ಯಾರ, ಅದನ್ನೆಲ್ಲ ಗೌರ್ಮೆಂಟ್ಸ್ ಆಫೀಸ್ಗಳೆಲ್ಲ ಆಗ್ಯಾವಲ್ಲಿ. ಅಲ್ಲಿ ಇರ್ತಿದ್ರು ಅವ್ರು ಮ್ಯಾಲಿನ ಅಂತಸ್ನಾಗ. ಈ ಜಗನ್ನಾಥ ಗುರುಜಿ ಅವ್ರು ಹೋದ್ರು. ಹೋದ ಕೂಡಲೇ ಮ್ಯಾಲೆ ಹೋದ್ರು. ಸಾಧಾರಣ 8 ಹೊಡೆದಿತ್ತು ಸಾಯಂಕಾಲ. 8 ಹೊಡೆದಾಗ ಕಾಸ್ಟ್ಲಿ ಆಗಿತ್ತು ಎಲ್ಲ ಕಡೆಗೂ. ಸುಮ್ಮನೆ ಒಂದು ಕಡೆ ಮೂಲ್ಯಾಗ ಜಪ ಮಾಡ್ಕೊಂಡು ಕೂತಿದ್ರು.
ಅಲ್ಲಿ ಖೋಲಿಯೊಳಗೆ ದೀಪ ಗೀಪ ಏನು ಹಚ್ಚಿದ್ದಿಲ್ಲ. ಆಮೇಲೆ ಸಾವಕಾಶಿಗಳು ಹೋದ ಕೂಡಲೇ ಕಿಟಕಿ ತೆಗೆದಿದ್ದರಿಂದ ಹೊರಗಿಂದ ಒಂದು ಚೂರು ಬೆಳಕು ಬಿತ್ತು ಅಷ್ಟೇ. ಕೂಡಲೇ ನಮಸ್ಕಾರ ಮಾಡಿದರು. ಅವ್ರು ಕೇಳಿದ್ರು, ಸ್ವಾಮಿ ಅಪ್ಪನ ದಿವಾ ಕಾಲನೇ ಇಲ್ಲ ಅವಲ್ಲ, ದೀಪ ಯಾಕೆ ಹಚ್ಚಿಲ್ಲ? ಅಲ್ಲೋ ಎಣ್ಣಿದ್ರೆ ಹಚ್ತಿದ್ದೆ ಅಂತಂದು ಕಲ್ಪನಾ ಮಾಡಿದ್ವಿ. ಎಣ್ಣಿದ್ರೆ ಹಚ್ತಿದ್ದೆ, ಎಣ್ಣಿಲ್ಲ ಅಂತೇಳಿ ಸುಮ್ಮನೆ ಕೂತೀನಿ. ನನಗರ ಏನು ಹಚ್ಚಿ ದೀಪ ಹಚ್ಕೊಂಡು ಮಾಡ್ಬೇಕಾಗ್ಯದ? संध्याकाळी दिव्यासी तेल आहे आहे नाही नाही, काळी घोंगडीचे चीठ मूठभर भिक्षेचे ते पीठ, तेथे भाकरीला मीठ आहे आहे नाही नाही, सुटला संसाराचा झेल भक्ती लागली वे लागेल, तेथे संध्याकाळी दिव्यासी तेल आहे आहे नाही नाही, अमृतमणे हा परमार्थ, न करी कोणासी वादार्थ, समयी लागला पदार्थ आहे आहे नाही नाही. ಇದು ವಾಸನಾ ತ್ಯಾಗದ ಲಕ್ಷಣ. ಅರ್ಥಾತ್ ಏನು ಅಂದ್ರೆ ಇದು ಬೇಕು ಅನ್ನುವಂಥದ್ದಿಲ್ಲ ನಮಗೆ. ಅಂತಂದ್ರೆ ಅರ್ಥ ಏನು ಅಂದ್ರೆ ಅದ್ರ ಬಗ್ಗೆ ನಮಗೆ ವಾಸನಾ ಇಲ್ಲ ಅಂತ ಅರ್ಥ. ವಾಸನಾ ಶಬ್ದವು ವಸ್ ಧಾತುವಿನ ಪ್ರಯೋಜಕವೆಂಬ ರೂಪದಿಂದ ಆದದ್ದಾಗಿರುತ್ತದೆ. ಈ ವಾಸನಾ ಶಬ್ದದ ಸಂಸ್ಕೃತದ್ದು ವ್ಯುತ್ಪತ್ತಿ ಅಂತಾರೆ. ಉತ್ಪತ್ತಿ ಅಲ್ಲ, ವ್ಯುತ್ಪತ್ತಿ ಹೆಂಗದ ಅನ್ನೋದನ್ನು ಹೇಳ್ತಾರೆ. ಪ್ರಯೋಜಕ ಅನ್ನೋ ಒಂದು ಭಾವದಲ್ಲಿ ಇರ್ತಕ್ಕಂಥದ್ದು. ಇದರ ಅರ್ಥವೇನೆಂದರೆ ಯಾವುದು ಮನಸ್ಸನ್ನು ತೆಗೆದುಕೊಂಡು ಹೋಗಿ ವಿಷಯದಲ್ಲಿ ಮುಳುಗಿಸುವುದು ಅದು ವಾಸನೆ. ಮನಸ್ಸನ್ನು ತಗೊಂಡು ಹೋಗಿ ಅರ್ಥಾತ್ ಏನು ಅಂದ್ರೆ ಆ ವಿಷಯದಲ್ಲಿ ಮುಳುಗಿಸೋದಕ್ಕೆ ವಾಸನಾ ಅಂತ. ಯಾವ ವಸ್ತುವಿನ ಬಗ್ಗೆ, ವ್ಯಕ್ತಿ ಬಗ್ಗೆ, ಪರಿಸ್ಥಿತಿ ಬಗ್ಗೆ ನಮಗೆ ವಾಸನಾ ಇರ್ತದನೋ ನಮ್ಮ ಮನಸ್ಸು ತಿರುಗಿ ಮುರುಗಿ ಹೋಗಿ ಅದರೊಳಗೆ ಮುಳುಗ್ತದೆ, ಅದರ ಚಿಂತನೆ ಮಾಡ್ತದೆ. ಅದನ್ನು ನಮ್ಮ ಅಂತಃಕರಣಗಳು ತಂದು ತುಂಬ್ಕೊಂಡು ಕೂಡ್ತದೆ. ವಿಶೇಷ ಶಬ್ದದ ಅರ್ಥವೇನೆಂದರೆ ವಿಶೇಷೇಣ ಸಿಂಚತಿ ಇಂದ್ರಿಯಾಣಿ ಮನಶ್ಚ ಇತಿ, ಅಂದರೆ ಯಾವುದರಲ್ಲಿ ಇಂದ್ರಿಯಗಳು ಹಾಗೂ ಮನಸ್ಸು ಮುಳುಗಿರುವೋ ಆ ಪದಾರ್ಥಗಳು. ಮನಸ್ಸು ಮತ್ತು ಇಂದ್ರಿಯಗಳು ಯಾವ ಈ ದೃಶ್ಯದೊಳಗಿನ ಯಾವ ಪದಾರ್ಥಗಳಲ್ಲೇ, ವಸ್ತು ವ್ಯಕ್ತಿ ಪರಿಸ್ಥಿತಿಗಳಲ್ಲೇ ಈ ಇಂದ್ರಿಯಗಳು ಮತ್ತು ಮನಸ್ಸು ಯಾವಾಗಲೂ ಮುಳುಗಿಕೊಂಡಿರ್ತಾವನೋ ಅವಕ್ಕೇನಂತಾರಂದ್ರೆ ವಿಷಯ ಅಂತ ಹೇಳಿ. ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳು ಯಾವಾಗಲೂ ಎದ್ರೊಳಗರೆ ಮುಳುಗಿರ್ತಾವಿಲ್ಲ, ಟಿ ವಿ ಒಳಗರೆ ಮುಳುಗಿರ್ತಾವೆ, ಮೊಬೈಲ್ನಾಗರೆ ಮುಳುಗಿರ್ತವೆ. ನಿನ್ನೆ ಎಲ್ಲೇ ಹೋಗಿದ್ದಿಲ್ಲ, ಧಾರವಾಡಕ್ಕೆ ಹೋಗಿದ್ವಿ. ಅಲ್ಲೊಂದಿಷ್ಟ ಹುಡುಗರು, ಆ ಹುಡುಗ ಮೊಬೈಲ್ ನೋಡೋವು ಕಸ್ಕೊಳ್ಳಿಕ್ಕೆ ಬೇಕಾದಷ್ಟು ಪ್ರಯತ್ನ ಮಾಡಿದರು. ಆ ಹುಡುಗ ಏನು ಕೈಯಾಗಿನ ಮೊಬೈಲ್ ಕೊಡಲಿಲ್ಲ, ಅದೇನೋ ಕಾರ್ಟೂನ್ ಗೀಟೂನ್ ನೋಡ್ಕೊಂಡು ಕೂತಿರ್ತಾರಲ್ಲ. ಅಂದು ಏನು ಭಯಾನಕ ಪರಿಸ್ಥಿತಿ ಬರ್ಲಿಕ್ಕತ್ತದ ಅಂತ ನಮಗೆ ಇದ್ರ ಕಲ್ಪನಾನ ಬರುವಲ್ತು. ಮುಂದೆ ಅಂಥ ಭಯಾನಕ ಪರಿಸ್ಥಿತಿ ಕಡೆ ನಾವು ಹೊಂಟೀವಿ. ಎಷ್ಟರೇ ನಮಗೆ ಈ ದೃಶ್ಯದೊಳಗೆ ನಾವು ಮುಳುಗಿ ಹರ್ಕೊಂಡು ಹೋಗ್ಲಿಕ್ಕೆ ಹತ್ತೀವಿ ಅನ್ನೋ ಕಲ್ಪನಾನ ಇಲ್ಲ ಅಂತ. ವಾಸನೆಯು ಒಂದು ಶಕ್ತಿಯಾಗಿರುತ್ತದೆ. ಸಚ್ಚಿದಾನಂದ ಸ್ವರೂಪಿಯಾದ ಭಗವಂತನ ಅನಂತ ಶಕ್ತಿಗಳಲ್ಲಿ 2 ಮಹಾಶಕ್ತಿಗಳು ವಿಶ್ವದಲ್ಲಿ ಕಾರ್ಯ ಮಾಡುತ್ತಿರುತ್ತವೆ. ಈ ಸಚ್ಚಿದಾನಂದ ಪರಮಾತ್ಮ ಸ್ವರೂಪ ಅಂತೇನದನು ಭಗವಂತ, ಅವನಲ್ಲಿ ಏನವ ಅಂದ್ರೆ 2 ಶಕ್ತಿಯವ ತಿಳ್ತಿಲ್ಲ. ಸಚ್ಚಿದಾನಂದ ಸ್ವರೂಪಿ ಭಗವಂತ ಬ್ಯಾರೆ, ಪರಬ್ರಹ್ಮ ಬ್ಯಾರೆ ತಿಳ್ತಿಲ್ರಿ. ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಪರಬ್ರಹ್ಮನೊಳಗಿಂದನೇ ಮುಂಚೆ ಮಹತ್ ನಿರ್ಮಾಣ ಆಯ್ತು. ಅದರೊಳಗಿಂದ ಏನು ನಿರ್ಮಾಣ ಆಯ್ತು? ಹಿರಣ್ಯ ಗರ್ಭ. ಆಮೇಲೆ ಬ್ರಹ್ಮ ವಿಷ್ಣು ಮಹೇಶ ಇತ್ಯಾದಿಗಳೆಲ್ಲ ಆವಾಗ ಏನಾಯ್ತು ಅಂದರೆ ಈ ಭಗವಂತನ ಒಂದು ಇದು ಸ್ವರೂಪ ನಿರ್ಮಾಣ. ಈ ಭಗವಂತನಲ್ಲಿ ಮಾಯಾ ಅನ್ನುವಂಥ ಶಕ್ತಿ ಅದ, ಶಾರದಾ ಮತ್ತು ಮಾಯಾ. ಇದೇನಾಗ್ತದೆ ಅಂದರೆ ಕೊನೆಗೆ ಪ್ರಳಯ ಆದ ಬಳಿಕ, ಮಹಾಪ್ರಳಯದ ನಂತರ ಇವೆಲ್ಲ ಕೂಡಿಸಿ ಆ ನಿರ್ಗುಣ ನಿರಾಕಾರ ಪರಮಾತ್ಮ ಸ್ವರೂಪದಲ್ಲಿ ಅಲ್ಲಿ ಏನಾಗ್ತಾವೆ? ಲೀನಾಗಿರ್ತಾವೆ. ಅವನೊಳಗಿಂದನೇ ಇವೆಲ್ಲ ಆವಿಷ್ಕಾರ ಆಗಿರ್ತಕ್ಕಂಥವು. ತಿಳ್ತಿಲ್ಲ. ಏಕೋಹಂ ಬಹುಶ್ಯಾಮ, ಅವನಲ್ಲಿ ಸ್ಫುರಣ ಆಗ್ತದೆ. ಆ ನಿರ್ಗುಣ ನಿರಾಕಾರವಾಗಿರ್ತಕ್ಕ ಕೇವಲ ಇರುವಿಕೆಯ ಭಾವದಲ್ಲಿ ಇರ್ತದೆ.
ಏನೇನು ನಾಮ ರೂಪಾತ್ಮಕವಾಗಿರ್ತಕ್ಕಂಥ ಪಂಚಮಹಾಭೂತಗಳು ಯಾವುವೂ ಇರುವುದಿಲ್ಲ. ಹೆಂಗೆ ಅಂದ್ರೆ ಈಗ ಯಾವಾಗ ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರೆ, ಸೂರ್ಯಾಸ್ತ ಆದ ಕೂಡಲೇ ಆಗ್ಲಿಕ್ಕೆ ಹತ್ತು ಕೂಡಲೇ ಅವನ ಜೊತೆಗೆ ಅವನ ಕಿರಣಗಳೆಲ್ಲ ಹೋಗಿಬಿಡ್ತಾವಿಲ್ಲ. ಹಂಗೆ ಪ್ರಳಯ ಸಮಯದಲ್ಲೇ ಅವನು ಆ ಪರಮಾತ್ಮನಿಂದ ನಿರ್ಮಾಣವಾಗಿರ್ತಕ್ಕಂಥ ಬ್ರಹ್ಮನಿಂದ ನಿರ್ಮಾಣವಾಗಿರ್ತಕ್ಕಂಥ ಎಲ್ಲ ಏನದನೋ ಅವನ ಜೊತೆ ಹೋಗಿಬಿಡ್ತದೆ. ಮತ್ತು ಉದಯ ಆದ ಕೂಡಲೇ ಎಲ್ಲ ಹೆಂಗೆ ಬರ್ತದನೋ ಹಂಗೆಲ್ಲ ಉದಯ ಆಗಿದ ಕೂಡಲೇ ಬರ್ತದೆ. ಸಚ್ಚಿದಾನಂದ ಸ್ವರೂಪಿಯಾದ ಭಗವಂತನ ಅನಂತ ಶಕ್ತಿಗಳಲ್ಲಿ ಎರಡು ಮಹಾಶಕ್ತಿಗಳು ವಿಶ್ವದಲ್ಲಿ ಕಾರ್ಯ ಮಾಡುತ್ತಿರುತ್ತವೆ. ಒಂದು. ಇನ್ನೊಂದೇನು ಅಂತಂದ್ರೆ ನಮಗೆ ಒಟ್ಟ ಈ ಭಗವಂತ, ಬ್ರಹ್ಮ, ಜಗತ್ತು, ನಾನು, ವಿಶ್ವ ಇದೆಲ್ಲ ಇದ್ರ ಕಡೆ ನೋಡೋ ದೃಷ್ಟಿಕೋನ ಎರಡು. ಒಂದು ಯಾವುದು ಅಂದ್ರೆ ಜ್ಞಾನ ದೃಷ್ಟಿಯಿಂದ, ಇನ್ನೊಂದು ಯಾವುದು ಅಂದ್ರೆ ಅಜ್ಞಾನ ದೃಷ್ಟಿಯಿಂದ. ಒಂದು ಪಾರಮಾರ್ಥಿಕ ದೃಷ್ಟಿಯಿಂದ, ಒಂದು ಅದಕ್ಕೆ ಆ ಪ್ರಕಾರವಾಗಿ ದೃಷ್ಟಿ ಮೂರು ಅಂತಾರೆ. ಒಂದು ಪಾರಮಾರ್ಥಿಕ ದೃಷ್ಟಿ, ಒಂದು ಪ್ರಾತಿಭಾಸಿಕ ದೃಷ್ಟಿ, ಒಂದು ವ್ಯಾವಹಾರಿಕ ದೃಷ್ಟಿ. ಅದು ವಿಷಯ ಬೇರೆ ಅದು. ಒಂದು ಜ್ಞಾನ ದೃಷ್ಟಿ, ಒಂದು ಅಜ್ಞಾನ ದೃಷ್ಟಿ. ಅಜ್ಞಾನ ದೃಷ್ಟಿ ಇದರ ಅರ್ಥ ಏನು ಅಂದರೆ, ಎಲ್ಲಿವರೆಗೂ ನಾನು ಈ ದೇಹನ ನಾನು ಮತ್ತು ನಾನು ಖರೆ ಇದ್ದೀನಿ ಅಂತ ಅನಿಸ್ತದನೋ ಅಲ್ಲಿವರೆಗೂ ಈ ಬ್ರಹ್ಮ, ವಿಷ್ಣು, ಮಹೇಶ್ವರ, ಕೈಲಾಸ, ವೈಕುಂಠ, ಅರ್ಥಾತ್ ಏನು ಅಂದರೆ ಎಲ್ಲ ನರಕ, ಸ್ವರ್ಗ, ಪುಣ್ಯ, ಪಾಪ, ಪುನರ್ಜನ್ಮ, ಪೂರ್ವಜನ್ಮ ಇವೆಲ್ಲ ಖರೆ. ನಾನು ಆನಂದ ಸ್ವರೂಪ ಆತ್ಮ ಇದ್ದೀನಿ ಅಂದಾಗ ಯಾವೂ ಏನೂ ಇಲ್ಲ, ತಿಳಿತಿಲ್ಲ. ಆಮೇಲೆ ಏನಿಲ್ಲ ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ ಇತ್ಯಾದಿ ಎಲ್ಲ ಏನದನೋ ಈಗ ನಾವು ಏನಂದೀವಿ ಹೆಂಗಿತ್ತು ಅಂತಂದ್ರೆ, ಈಗ ನಾವು ನೋಡೋ ದೃಷ್ಟಿ ಎರಡವ. ಒಂದು ಬಂಗಾರದ ಆಭರಣ ಇದನ್ನು ಮಾಡಿಟ್ಟಾರೆ, ಅನೇಕ ಆಭರಣಗಳನ್ನು ಮಾಡಿಟ್ಟಾರೆ. ಒಂದು ದೃಷ್ಟಿ ಏನು ಅಂದರೆ ಇದು ಅದಕ್ಕಿಂತಲೂ ಈ ಅನೇಕ ಸಕ್ರೆ ಗೊಂಬೆಗಳವ. ಅಪ್ಪ ಮಗ ಇಬ್ಬರು ಕೂಡಿ ಆ ಗೊಂಬೆ ಖರೀದಿ ಮಾಡ್ಲಿಕ್ಕೆ ಹೋದರು. ಮಗ ಏನಂತಾನ, ಅಪ್ಪ ನನಗೆ ಒಂದು ಹುಲಿ ಬೇಕು, ಒಂದು ಸಿಂಹ ಬೇಕು, ಒಂದು ಕುದುರೆ ಬೇಕು, ಒಂದು ಆನೆ ಬೇಕು ಅಂತಾನೆ. ಅಪ್ಪ ಏನಂತಾನ, ಯಾವುದಾದ್ರೂ ತಗೋಪ, ಏನು ಅಡ್ಡಿ ಇಲ್ಲ, ಹೆಂಗೆ ಕಿಲೋಡಿ ಅಂತ ಕೇಳ್ತಾನೆ. ಅವನ ದೃಷ್ಟಿಯಲ್ಲಿ ಏನು ಅಂದರೆ ಎಲ್ಲ ಸಕ್ರೆ. ಅವನಿಗೇನು ಬೇಕು ಅಂದ್ರೆ ಒಂದು 5 ರೂಪಾಯಿ ಕಡಿಮೆ ಮಾಡಿದ್ರೆ ಸಾಕು ಅಂತ ಅಪ್ಪಗ. ಅವ ಮಗ ಏನಂತ ನನಗಿದು ಬೇಕು ಇದು ಬೇಡ ಅನ್ನುವಂಥ ಭಾವ ಹೆಂಗೆ ಮಗನಿಗೇನೋ ಹಂಗೆ ನಮಗೇನದ ಅಂದರೆ ದೃಶ್ಯ ಖರೆ ಅಂತ ಅನ್ನಿಸ್ತಾ ಇರೋದ್ರಿಂದ ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಬೇಕು, ಇದು ಬೇಡ ಅನ್ನೋ ಭಾವ ಏನದಂದ್ರೆ ಅದು ಅದರ ಮೂಲ ತತ್ವದ ಕಲ್ಪನಾ ಇಲ್ಲದೆ ಇರೋದರಿಂದ ನಾವು ಈ ನಾಮರೂಪಾತ್ಮಕವಾಗಿರ್ತಕ್ಕಂಥ ಈ ಪ್ರಪಂಚನ ಸತ್ಯ ಅಂತ ತಿಳ್ಕೊಂಡು ಹೊಂಟು ಬಿಟ್ಟೀವಿ. ಆದ್ದರಿಂದ ಏನಾಯಿತು ಅಂದ್ರೆ ಇದರದ್ದು ನಮಗೇನೋ ಸುಖ ದುಃಖ ಆಗ್ತಾ ಇದೆ. ಆದರೆ ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದರೆ ನಾವು ಸಕ್ರಿಯನ್ನು ಅದರೊಳಗಿರ್ತಕ್ಕಂಥ ನಾಮರೂಪಗಳನ್ನು ನಾವು ಬಾಜೂಗೆ ಸರಿಸಿ, ಇದೇ ಜ್ಞಾನೇಶ್ವರ ಮಹಾರಾಜ್ ಹೇಳಿದರು. ಅರ್ಥಾತ್ ಏನು ಅಂದರೆ ಕಲ್ಪನೆಯ ಸನ್ನಿಪಾತ ಆದಾಗ ಅಂತಂದರು. ಅದರೊಂದು ಶಬ್ದ ಒಂದು ಕಲ್ಪನೆಯ ಸನ್ನಿಪಾತ ಆದಾಗ ಇದೆಲ್ಲ ಬರ್ತಾ ಇದೆ, ಇದೆಲ್ಲ ಖರೆ ಕಾಣಿಸ್ತದೆ. ಆ ಸನ್ನಿಪಾತ ಕಡಿಮೆ ಆಯಿತು ಅಂದ್ರೆ ಕಲ್ಪನಾ ರಹಿತ ಆದ್ವಿ ಅಂದ್ರೆ ಇದೆಲ್ಲ ಹೋಗಿಬಿಡ್ತದೆ. ಆದ್ದರಿಂದ ನಿರ್ವಿಕಲ್ಪ ಅವಸ್ಥಾದಲ್ಲಿ ಏನಿಲ್ಲ ಅಂದರೆ ಈ ಪ್ರಪಂಚದ ಅಸ್ತಿತ್ವನೇ ಇಲ್ಲ ಅಂತ ಅರ್ಥ. ಈ ದೃಷ್ಟಿಯಿಂದ ನಾವು ಈಗ ಇದನ್ನು ವಿಚಾರ ಮಾಡಬೇಕು. ಅಜ್ಞಾನ ದೃಷ್ಟಿಯಿಂದ ಅರ್ಥಾತ್ ಏನಂದರೆ ಭಗವಂತನನ್ನ ಈಗ ಸಗುಣ ಭಾವದಲ್ಲಿ ನಾವು ತಗೊಂಡು, ಪರಮಾತ್ಮ ಅನ್ನುವಂಥ ಭಾವದಲ್ಲಿ ನಾವು ತಗೊಂಡು ಅವನಲ್ಲಿರ್ತಕ್ಕಂಥ ಶಕ್ತಿಗಳನ್ನು ಕುರಿತು ವಿಚಾರ ಮಾಡಬೇಕು. ಎರಡು ಮಹಾಶಕ್ತಿಗಳು ವಿಶ್ವದಲ್ಲಿ ಕಾರ್ಯ ಮಾಡುತ್ತಿರುತ್ತವೆ. ಒಂದು ಜ್ಞಾನಶಕ್ತಿ, ಇನ್ನೊಂದು ಕ್ರಿಯಾಶಕ್ತಿ ಅಂತ. ಶಕ್ತಿಯು ಯಾವಾಗಲೂ ಸುಮ್ಮನೆ ಕೂಡುವುದಿಲ್ಲ, ಅದರಲ್ಲಿ ಚಲನವಲನೆ ಅಥವಾ ಕ್ರಿಯಾಶೀಲತೆ ಇದ್ದೇ ಇರುತ್ತದೆ. ಕ್ರಿಯಾಶಕ್ತಿಯು ವಾಸನಾರೂಪದಿಂದ ಪ್ರಕಟವಾಗುತ್ತದೆ. ಆ ಭಗವಂತನ ಏನು ಆ ಒಂದು ಅರ್ಥಾತ್ ಏನು ಅಂದರೆ ಆ ಮಾಯೆಯಲ್ಲಿರ್ತಕ್ಕಂಥ ಏನು ಒಂದು ಕ್ರಿಯಾಶಕ್ತಿ ಅದನೋ ಅಥವಾ ಭಗವಂತನ ಅನಂತ ಶಕ್ತಿಗಳಲ್ಲಿ ಏನು ಒಂದು ಕ್ರಿಯಾಶಕ್ತಿ ಅದನೋ ಅದು ಏನದ ಅಂತಂದರೆ ಕ್ರಿಯಾಶಕ್ತಿ ವಾಸನಾ ರೂಪದಿಂದ ಪ್ರಕಟವಾಗುತ್ತದೆ. ಆ ಕ್ರಿಯಾಶಕ್ತಿನ ಭಗವಂತನ ಕ್ರಿಯಾಶಕ್ತಿನ ವಾಸನಾ ರೂಪದಿಂದ ಪ್ರಕಟ ಆಗ್ತದೆ ಮನುಷ್ಯನ ಅಂತಃಕರಣದಲ್ಲಿ. ಈ ವಾಸನಾ ಇಲ್ಲದೇ ಯಾವ ಕ್ರಿಯಾ ಮಾಡೋ ಪ್ರವೃತ್ತಿನೇ ಆಗುವುದಿಲ್ಲ. ಈ ವಾಸನಾ ಇದ್ದಿದ್ದಿಲ್ಲ ಅಂದ್ರೆ ಚಾಹಗೈ ಚಿಂತಾ ಮಿಟಿ ಮನುವ ಬೇಪರ್ವಾಹ. ವಾಸನಾ ಇಲ್ಲ ಅಂದ್ರೆ ಏನು ಪ್ರವೃತ್ತಿನೇ ಇಲ್ಲ. ಆದ್ದರಿಂದ ಆ ಭಗವಂತನ ಕ್ರಿಯಾಶಕ್ತಿ ಅನ್ನೋದು ನಮ್ಮ ಅಂತಃಕರಣದೊಳಗೆ ಶಕ್ತಿಯು ಅನಂತ ಪ್ರಕಾರದ
ಈ ಶಕ್ತಿಯು ಅನಂತ ಪ್ರಕಾರದ ಅನಂತ ನಾಮರೂಪಗಳನ್ನು ನಿರ್ಮಾಣ ಮಾಡಿ ಕಾಲದ ಸತ್ತೆಯಿಂದ ಅವುಗಳನ್ನು ಕೂಡಿಸುತ್ತದೆ. ಸ್ವತಂತ್ರವಾಗಿ ಕುಣಿಸಂಗಿಲ್ಲ, ಕಾಲದ ಸತ್ತೆಯಿಂದ. ಅದಕ್ಕೆ ಕಾಲದ ಆಧಾರ ಬೇಕಾಗ್ತದೆ. ಕಾಲದ ಒಂದು ಆಧಾರವನ್ನು ಇಟ್ಟುಕೊಂಡು ಆ ಕಾಲದ ಒಂದು ಸತ್ತೆಯಿಂದ ಆ ವಸ್ತುಗಳನ್ನು, ವ್ಯಕ್ತಿಗಳನ್ನು, ಪರಿಸ್ಥಿತಿಗಳನ್ನು ಆ ವಾಸನ ಅನ್ನುವಂಥದ್ದು ಏನು ಮಾಡ್ತದೆ ಅಂತಂದರೆ ಕುಣಿಸ್ತದೆ. ನಾಮರೂಪಗಳನ್ನು ಹೊಂದಿ ಈಗ ನಾವೇನು ವಾಸನಾಕ್ಕೆ ಅಧೀಭೂತ, ಅರ್ಥಾತ್ ಏನು ಅಂದರೆ ವಾಸನೆಗೆ ನಾವು ಅಧೀನರಾಗಿ ಏನು ನಾವು ಮಾಡ್ಲಿಕ್ಕೆ ಹತ್ತೀವಲ್ಲ, ಇದು ಮಾಡೋದಂತಲ್ರಿ, ಇದು ಕುಣಿಯೋದಿದು. ನಾವು ಈಗೇನು ಮಾಡ್ಲಿಕ್ಕೆ ಹತ್ತೀವಲ್ಲ ಇದೆಲ್ಲ ಕುಣಿದಾಟ ಇದು ನಮ್ಮದು. ಇದು ನಾವೇನು ಅಗದಿ ಸಭ್ಯರು ಅಂತ ತಿಳ್ಕೊಬಾರ್ದು. ನಾವು ತಿಳ್ತಿಲ್ಲೋ ಹುಚ್ಚರ ಹಂಗೆ ಕುಣಿದಾಟ. ಮಹಾರಾಜ್ ಹೇಳಿದ್ರಲ್ಲ, ಪ್ರಾಪಂಚಿಕರು ಹೆಂಗೆ ಕಾಣಿಸ್ತಾರೆ ನಿಮಗೆ ಅಂತಂದ್ರೆ ಶರೆ ಕುಡಿದು ಹಾಡ್ಕೋತ ಹೋಗೋವ್ರ ಗತೆ ಕಾಣಿಸ್ತಾರೆ. ನಮಗೂ ಸಾಧಾರಣ ಹಂಗೆ ಕಾಣಿಸ್ತಾರೆ. ಯಾರಾದರೂ ಇದು ಬೇಕು ಇದು ಬೇಡ ಅಂದ್ರು ಅಂದ್ರೆ ಅವ್ರನ್ನ ಅದರೊಳಗೆ ತೆಗೆದು ಬಿಡೋರು, ಅದ ಕೆಟಗರಿ ಒಳಗೆ ತೆಗೆದು ಬಿಡೋರು. ನಮಗೆ ಇದು ಬೇಕು ಇದು ಬೇಡ ಅಂದ್ರು ಅಂದ್ರೆ ಅದ ಕೆಟಗರಿ ಒಳಗೆ ತೆಗೆದು ಬಿಡೋರು. ನಾಮರೂಪಗಳನ್ನು ಹೊಂದಿ ವ್ಯಕ್ತವಾಗೋದಕ್ಕೆ ಇಲ್ಲಿ ನೋಡಿ ಚಂದದ. ಈ ಶಕ್ತಿಯು ಅನಂತ ಪ್ರಕಾರದ ಅನಂತ ನಾಮರೂಪಗಳನ್ನು ನಿರ್ಮಾಣ ಮಾಡಿ ಕಾಲದ ಸತ್ತೆಯಿಂದ ಅವುಗಳನ್ನು ಕುಣಿಸುತ್ತದೆ. ನಾಮರೂಪಗಳನ್ನು ಹೊಂದಿ ವ್ಯಕ್ತವಾಗುವಾಗ ಅದಕ್ಕೆ ಉಪಾಧಿಯ ಸಹಾಯ ತೆಗೆದುಕೊಳ್ಳಬೇಕಾಗಿ ಬರುತ್ತದೆ. ಆ ವಾಸನಾಕ್ಕೆ ಏನದಲ್ಲ, ನಾಮರೂಪಗಳನ್ನು ಹೊಂದಿ ವ್ಯಕ್ತ ಆಗುವತ್ನಾಗ ಮತ್ತು ಈ ಗಂಡ ಹೆಂಡತಿಯ ವಾಸನಾನ ಮಕ್ಕಳಲ್ಲೇನು ಮತ್ತೆ. ಈಗ ಗಂಡ ಹೆಂಡತಿಯ ವಾಸನೆ ನಾಮರೂಪಗಳನ್ನು ತೊಗೊಂಡು ಪ್ರಗಟ ಆಗ್ತದೆ ಮಕ್ಕಳ ರೂಪದಲ್ಲಿ. ಅದು ಮಕ್ಕಳ ರೂಪ ಅಷ್ಟ ಅಲ್ರಿ, ಮನಿ ರೂಪದಲ್ಲೇ, ನೌಕರಿ, ಒಟ್ಟು ಏನು ಅವ್ರ ಮನಸ್ಸಿನಾಗ ಬರ್ತಕ್ಕಂಥ ಎಲ್ಲ ವಾಸನೆಗಳೇನವನು ಅವು ವ್ಯಕ್ತ ಆಗಬೇಕಾದ್ರೆ ನಾಮರೂಪ ತೊಗೊಂಡ ವ್ಯಕ್ತ ಆಗ್ಬೇಕಲ್ಲ. ಭಾಳ ದಿವಸದಿಂದ ಮನಸ್ಸಿನ ಒಂದು ವಾಸನೆ ಐತ್ರಿ, ಏನು ಚಲೋ ಗಾಡಿ ಒಳಗೆ ಅಡ್ಡಾಡ್ಬೇಕು ಅನ್ನೋ ವಾಸನೆ ಐತಿ. ಮತ್ತು ಅದು ವ್ಯಕ್ತ ಆಯ್ತು, ಒಂದು ನಾಮರೂಪ ಬಂತಿಲ್ಲ ಅದಕ್ಕೆ. ಇದಕ್ಕಿಂತಲೂ ಮಹತ್ವದ ಮುಂದದ. ಎಲ್ಲಿ ವಾಸನೆಯು ಬರುತ್ತದೆಯೋ ಅಲ್ಲಿ ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕೆ? ಅಲ್ಲಿ ಅಜ್ಞಾನ, ಆಕುಂಚಿತ ವೃತ್ತಿ, ಬಂಧನ ಹಾಗೂ ಸಣ್ಣತನಗಳು ಬಂದೇ ಬರುತ್ತವೆ. ಎಷ್ಟು ಸಣ್ಣತನ ರೀ ಆ ಮನುಷ್ಯಂದು. ಅದ್ರಾಗ ಏನು ತಪ್ಪಿಲ್ರಿ ಪಾಪ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಿರೋ ಇದು ಅವನ ಗುಣ ಅವನಲ್ಲಿ ಇರೋದರಿಂದ ಅವನಲ್ಲಿ ಒಂದು ಪ್ರಕಾರದಿಂದ ವಾಸನಾ ಪ್ರಕಟ, ನಿಮ್ಮೊಳಗೆ ಒಂದು ಪ್ರಕಾರದಿಂದ ಆಗಿದೆ. ಮತ್ತು ಅವನು ಈಗ ಜೈಲಿನಾಗ 106 ಮಂದಿ ಇರ್ತಾರೆ ಜೈಲಿನಾಗ. ಅವ್ರು ಜೈಲಿನವ್ರೆಲ್ಲರೂ ಕೂಡ ಒಂದು ಸಭಾ ಮಾಡಿದ್ರಂತ, ನಾನು ಅಂಥ ಸಜ್ಜನಿದ್ದೀನಿ ಇಂಥ ಸಜ್ಜನಿದ್ದೀನಿ ಅಂತ ಒಬ್ರಿಗೊಬ್ಬರು ತಮ್ಮ ದೊಡ್ಡಸ್ತಿ ಹೇಳ್ಕೊಂಡು ಒಬ್ಬ ಹೇಳಿದಂತ, ಖರೇ ಅದರಪ್ಪ, ನೀವೆಲ್ಲರೂ ಸಜ್ಜನರು, ಆದರೆ ನೀವೆಲ್ಲರೂ ಏನಾರು ಮೂರ್ಖರಿದ್ದೀರಂತ ಒಳಗೆ ಬಂದಿರಿ. ಜೈಲಿನಾಗ ಬಂದಿರಿ ಅನ್ಬೇಕು, ಏನೋ ತಪ್ಪು ಮಾಡೇ ಬಂದಿರಿಲ್ಲ, ಏನೋ ಅಪರಾಧ ಮಾಡಿದ್ದಕ್ಕಾಗಿ ಜೈಲಿನಲ್ಲಿ. ಬಾಕಿ ಗುಣ ಹೇಳ್ಕೋದು ಜೈಲಿನಾಗ ಕೂತ್ಕೊಂಡು ಗುಣ ಹೇಳ್ಕೋದ್ರಾಗ ಏನಾಗ್ತದೆ? ಹಂಗೆ ನಾವು ಒಬ್ಬ ಒಂದು ವಾಸನಾದಿಂದ ಪ್ರೇರಿತ ಆಗಿ ಒಂದು ನಮೂನಿ ಕುಣಿದಾಡ್ತಿದ್ರೆ ಇನ್ನೊಬ್ರು ಇನ್ನೊಂದು ವಾಸನಾದಿಂದ ಪ್ರೇರಿತ ಆಗಿ ಮತ್ತೊಂದು ನಮೂನಿ ಕುಣಿದಾಡ್ತಾನೆ. ನಾವು ಎಷ್ಟು ಚಂದ ಪ್ರಪಂಚ ಮಾಡ್ಲಿಕ್ಕೆ ಹತ್ತೀರಿ. ಅರೆ ಪ್ರಪಂಚದ ವಾಸನ ಇಟ್ಕೊಂಡು ಅಲ್ಲೇ ನೀನು ಮಾಡ್ಲಿಕ್ಕೆ. ಅದಕ್ಕೆ ಮಹಾರಾಜರು ಏನಂದ್ರು, ಪ್ರಾಪಂಚಿಕರಂದ್ರೆ ಎಲ್ಲರೂ ಕಾಳ್ರ ಅಂತ. ಎಲ್ಲರೂ ಕಾಳ್ರ. ಹೆಂಗೆ ಅದು ನಾ ಹೇಳಿಲ್ಲ, ಮಹಾರಾಜರು ಹೇಳಿದ್ರು ಹೇಳ್ತೀನಿ. ಹೆಂಗೆ ಅಂದ್ರೆ ಮಹಾರಾಜರು ಹೇಳಿದ್ರು, ಒಂದು ಕಳ್ಳರ ಸಭಾ ಆಗ್ತಂತೆ. ಅದ್ರೊಳಗೆ ಎಲ್ಲರೂ ಕಳ್ಳರು ಎಲ್ಲರೂ ಕೂತ್ಕೊಂಡು ಮಾತಾಡ್ಲಿಕ್ಕೆ ಹತ್ತು. ಕಳ್ಳತನ ಮಾಡೋದಂದ್ರೆ ಹೆಂಗೆ ಮಾಡಬೇಕು? ಒಬ್ಬವಂದಂತ ಯಾರಿಗೂ ತ್ರಾಸ ಕೊಡಬಾರ್ದು. ಅಗದಿ ಎಲ್ಲರೂ ಮಲ್ಕೊಂಡಾಗ ಸುಮ್ಮನೆ ಗಪ್ಚಿಪ್ ಹೋಗಿ ಎಷ್ಟು ಕೈ ಸಿಗ್ತ ಅಷ್ಟು ತೊಗೊಂಬರ್ಬೇಕು. ಒಬ್ಬವಂದಂತ ಅಲ್ಲೋ ಹುಚ್ಚ, ಏನು ಹಂಗೆ ಇಷ್ಟು ಕಷ್ಟಪಟ್ಟು ಹೋಗೋದು, ನಾವು ಇದನ್ನು ಮಾಡೋದು, ಪರಿಶ್ರಮ ಪಡೋದು, ಮತ್ತು ಅಲ್ಲಿ ಹೋಗಿ ಅವ್ರಿಗೆ ತ್ರಾಸ ಕೊಡಬಾರ್ದು, ಕೈ ಸಿಕ್ಕಷ್ಟು ತೊಗೊಂಬರೋದು ಅನ್ನೋಕ್ಕಿಂತಲೂ
ಕೈ ಸಿಗಲಿಲ್ಲ ಅಂದ್ರೆ ಒಂದು 4 ಹೊಡೆದಾದರೂ ಅವ್ರ ಕೈಕಾಲು ಕಟ್ಟಾದರೂ ತೊಗೊಂಬರ್ಬೇಕಪ್ಪ ಅಂತ ಒಬ್ಬ ಏನಂದ, ಹೌದು ಖರೆ ಅದ, ನೀವು ಕೈ ಸಿಕ್ಕ ತರುವಲ್ರಿ ಕೈಕಾಲು ಕಟ್ಟಿ ತರುವಲ್ರಿ. ನಾನಂತೂ ಹಿಂಗೆ ಹೇಳ್ತೀನಿ ನೋಡು, ಹೋಗು ಮುಂದೆ ಮಾರುತಿ ನಮಸ್ಕಾರ ಮಾಡಿ ಹೋಗು ಅಬ್ಬಾ. ನಾವು ಮಾರುತಿ ನಮಸ್ಕಾರ ಮಾಡಿ ನಾವು ಪ್ರಪಂಚ ಮಾಡೋರು. ಒಟ್ಟು ಎಲ್ಲರೂ ಏನದಲ್ಲ ಕಳ್ಳತನ ಮಾಡೋದನ್ನೇ ಹೇಳವ್ರೆ ಹೊರತು ನಾವು ಕಳ್ಳತನ ಮಾಡೋದನ್ನು ಬಿಡುಣಪ್ಪ ಅಂತ ಯಾರು ಅನ್ನಂಗಿಲ್ಲ. ಹಂಗೆ ನಾವು ಪ್ರಪಂಚ ಮಾಡೋದನ್ನೇ ಹೇಳೋರು. ಆದ್ರೆ ಹಂಗೆ ಮಾಡೋಣ ಹಿಂಗೆ ಮಾಡೋಣ, ಹಂಗೆ ಮಾಡೋದು ಚಲೋ ಹಿಂಗೆ ಮಾಡೋದು ಚಲೋ. ಎಲ್ಲರೂ ಜೈಲಿನಾಗ ಕೂತ್ಕೊಂಡು ಸಜ್ಜನಿಕೆ ಮಾತಾಡಿದಂಗೆ ಕಳ್ಳರ ಸಭಾದಲ್ಲಿ ಕೂತ್ಕೊಂಡು ನಾವು ಹಂಗೆ ಕಳ್ಳತನ ಮಾಡೋಣ ಹಿಂಗೆ ಕಳ್ಳತನ ಮಾಡೋಣ ಅನ್ನಂಗೆ ಆಗ್ತದೆ. ಎಲ್ಲರೂ ವಾಸನಾ ಪ್ರೇರಿತರಾದವರೇ. ವಾಸನೆ ಒಂದೊಂದು ಅವು ಏನು ಅಂದ್ರೆ ಬಬಲ್ಸ್ ಇದ್ದಂಗೆ ಒಂದೊಂದು ಪ್ರಕಾರದಿಂದ ಮ್ಯಾಲೆ ಬರ್ತಾವೆ ಅಷ್ಟೇ. ಆಕುಂಚಿತ ಭಾವ ಬಂದೋಣ ಮೂಲ ಆನಂದ ಅಜ್ಞಾನ ಮೊದಲೇಕ ಅಂತಃಕರಣದೊಳಗೆ ವಾಸನಾದ ಪ್ರವೇಶ ಆದ ಕೂಡಲೇ ಅಜ್ಞಾನ. ಯಾಕಂದ್ರೆ ಮ್ಯಾಲೆ ಹೇಳಿದ್ರು ನೋಡ್ರಿ ಅವರು ಅದೇನು ಮಾಡಿಬಿಡ್ತದೆ ಅಂದ್ರೆ ಆನಂದವನ್ನು ವಾಸನ ಮುಚ್ಚಿ ಹಾಕಿಬಿಡ್ತದೆ. ಮೂಲ ಆನಂದವನ್ನು ವಾಸನ ಮುಚ್ಚಿದ ಕೂಡಲೇ ಜೀವಕ್ಕೆ ಚಡಪಡಿಕೆ ಆಗ್ಲಿಕ್ಕೆ ಹತ್ತದ. ಎದ್ರ ಸಲ ಚಡಪಡಿಕೆ ಆಗ್ಲಿಕ್ಕೆ ಹತ್ತದ? ಕಳ್ಕೊಂಡಿರೋ ಆನಂದವನ್ನು ಪಡ್ಕೋಬೇಕನ್ನೋ ಚಡಪಡಿಕೆ. ಎದ್ರೊಳಗಿಂದರೆ ಪಡ್ಕೋಬೇಕು. ಅವಾಗ ಅದಕ್ಕೆ ಎದುರಿಗೆ ಏನು ಕಾಣಿಸ್ತದ? ಪ್ರಪಂಚ ಅನ್ಬೇಕು. ಏನು ವಿಚಾರ ಮಾಡ್ತದೆ? ಈ ಪ್ರಪಂಚದೊಳಗೆ ನಾನು ಕಳ್ಕೊಂಡಿರೋ ಆನಂದವನ್ನು ಈ ಪ್ರಪಂಚದೊಳಗೆ ನಾನು ಪಡ್ಕೋಬೇಕು ಅನ್ನೋದ್ರೊಳಗಿಂದ ಅಜ್ಞಾನ, ಆಕುಂಚಿತನ, ಸ್ವಾರ್ಥ, ಇವೆಲ್ಲ ರಾಗ ದ್ವೇಷ ಇವೆಲ್ಲ ಶುರುವಾಗ್ತವೆ. ನಾ ಇನ್ನು ಮುಂದಿನ ವಾರ ಕೇಳ್ತೀನಿ. ಆನಂದದ ಸ್ವರೂಪದ ಮೇಲೆ ಆವರಣವು ಬರುತ್ತದೆ. ಆಕುಂಚಿತ ಭಾವ ಬಂದೊಡನೆ ಇವತ್ತು ಮುಂಜಾನೆ ನಿನ್ನೆ ನನಗೊಂದು ವಿಚಾರ ಬಂತು. ಏನಾಗ್ತದೆ ಅಂದರೆ ಈಗ ನಮ್ಮದು ಈ ಆಕುಂಚಿತ ಭಾವದ ಬಗ್ಗೆನೂ ತಲೆಯಾಗ ಒಂದು ವಿಚಾರ ಬಂತು. ಈಗ ನಾವು ಒಬ್ಬರೇ ಇದ್ದೀವಿ, ನಾವು ಒಬ್ಬರು ಪೂರ್ತಿಯಾಗಿ ವಿಚಾರ ಮಾಡ್ತೀವಿ. ಇದು ತಪ್ಪಂತ ಹೇಳೋದು ನಾನು ಬರೋಬ್ಬರಿ ಅದ. ಒಂದು 4 ಮಂದಿ ಕುಟುಂಬದವರು ಇದ್ದೀವಿ, ಒಂದು ಪ್ರಪಂಚದಲ್ಲಿದ್ದೀವಿ 4 ಮಂದಿ. ನಾವು 4 ಮಂದಿ ಸಲುವಾಗಿ ವಿಚಾರ ಮಾಡ್ತೀವಿ. ಇನ್ನೂ ಸ್ವಲ್ಪ ವ್ಯಾಪಕ ಆಯ್ತು. ಆಮೇಲೆ ಅಕಸ್ಮಾತ್ ನಮ್ಮ ಸುತ್ತಮುತ್ತಲು 4 ಪರಿಚಿತ ಕುಟುಂಬಗಳಿದ್ದು ಅಂದ್ರೆ ಅವ್ರದ್ದು ಸ್ವಲ್ಪ ವಿಚಾರ ನಮ್ಮ ಜೊತೆಗೆ ಇದು ಬರ್ತದೆ. ಈಗ ಎಲ್ಲನೂ ಸಹಿತ ಏನವ ಆಕುಂಚಿತ ಭಾವದೊಳಗನೆ ಬರ್ತಾವೆ. ಆದರೆ ಮಮಪರ ಭಾವ ಬಿಟ್ಟು ಆ ವಿಚಾರ ಮಾಡ್ತಕ್ಕಂಥ ಅಥವಾ ಒಂದು ವ್ಯಾಪ್ತಿ ಏನದನೋ ಇದು ವಿಶಾಲ ಆಯ್ತು ಅಂದ್ರೆ ಅವನು ಸತ್ಪುರುಷ ಆಗಿಬಿಡ್ತಾನೆ. ತಿಳಿತಿಲ್ಲ? ಆದ್ದರಿಂದ ಏನಾಗ್ತದೆ? ಆನಂದದ ಸ್ವರೂಪದ ಮೇಲೆ ಆವರಣವು ಬರುತ್ತದೆ. ಆನಂದ ಲೋಪವಾದದೊಡನೆ ಅಜ್ಞಾನದ ಅಂಧಕಾರವು ನಿರ್ಮಾಣವಾಗಿ ದುಃಖದ ಜನ್ಮವಾಗುತ್ತದೆ. ಆನಂದ ಲೋಪ ಆದ ಕೂಡಲೇ ಯಾವ ಆನಂದ? ವಿಷಯಾನಂದ ಅಲ್ಲ. ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಆತ್ಮಾನಂದ ಲೋಪ ಆದ ಕೂಡಲೇ ಅಂಧಕಾರ ಕೌದಂಗಾಗಿ ನಮಗೇನಾಗ್ಬಿಡ್ತದೆ? ದುಃಖ. ಎಲ್ಲಿ ಬೆಳಕದನೋ ಅಲ್ಲಿ ಏನದ? ಸುಖ ಅದ. ಎಲ್ಲಿ ಕತ್ಲೆ ಅದನೋ ಅಲ್ಲಿ ದುಃಖ ಅದ. ಅಜ್ಞಾನ ಇದ್ದಲ್ಲೇ ದುಃಖ ಅದ, ಜ್ಞಾನದ ಬೆಳಕಿದ್ದರೆ ಸುಖ ಅದ. ವಾಸನೆ ಎಂದರೆ ಭಗವಂತನ ವಿಸ್ಮರಣೆ. ಆದ್ದರಿಂದ ಅಲ್ಲೊಂದು ಕಡೆ ಹೇಳಲ್ಲ ಏನು ಅಂತಂದ್ರೆ ವಿಸ್ಮರಣೆ ಒಂದು ವಾಕ್ಯದ ನೋಡ್ರಿ, ಭಗವಂತನ ವಿಸ್ಮರಣೆ ವಾಸನೆಯ ಸ್ಫುರಣ. ಭಗವಂತನ ವಿಸ್ಮರಣ ವಾಸನೆಯ ಸ್ಫುರಣ. ವಾಸನೆಯ ವಿಸ್ಮರಣ ಭಗವಂತನ ಸ್ಫುರಣ. ಹೌದಲ್ಲ? ಈಗ ಭಗವಂತನ ವಿಸ್ಮರಣೆ ಅಂದ ಕೂಡಲೇ ವಾಸನೆಯ ಸ್ಫುರಣ ಆತಿಲ್ಲ. ಒಂದು ಭಗವಂತನ ಮರ್ತ ಕೂಡಲೇ ವಾಸನಾ ಜಾಗೃತ ಆಯ್ತು ಅಂತ. ಅದೇ ರೀತಿಯಾಗಿ ನಾಮದ ಸ್ಮರಣೆ ತಿಳಿದಿಲ್ಲ, ವಾಸನೆಯ ವಿಸ್ಮರಣೆ ಅಂತ. ವಾಸನೆ ಎಂದರೆ ಭಗವಂತನ ವಿಸ್ಮರಣೆ. ಆದ್ದರಿಂದ ನಾನು ಏನು ಹೇಳ್ತಿರ್ತೀನಿ ಅಂದ್ರೆ ಜೀವನದ ಎಲ್ಲ ಪ್ರಶ್ನೆಗಳಿಗೂ ಅಥವಾ ಸಮಸ್ಯೆ ಅಥವಾ ಮತ್ತೇನಾದ್ರು ಪ್ರಶ್ನೆ ಅನ್ರಿ, ಸಮಸ್ಯೆ ಅನ್ರಿ, ದುಃಖ ಅನ್ರಿ,
ಆಪತ್ತು ವಿಪತ್ತು ಎಲ್ಲದಕ್ಕೂ ಮುಖ್ಯ ಒಂದೇ ಒಂದು ಕಾರಣ ಯಾವುದು ಅಂದರೆ ವಿಸ್ಮರಣೆ. ವಿಸ್ಮರಣೆ ಒಳಗಿಂದನೇ ಎಲ್ಲ ನಿರ್ಮಾಣ ಆಗ್ತಾವೆ. ವಿಸ್ಮರಣೆ ಒಳಗಿಂದ ಯಾಕೆ ನಿರ್ಮಾಣ ಆಗ್ತವೆ? ವಿಸ್ಮರಣೆ ಆದ ಕೂಡಲೇ ವಾಸನಾ ಜಾಗೃತ ಆಗ್ತದಿಲ್ಲ. ವಾಸನಾ ಜಾಗೃತ ಆದ ಕೂಡಲೇ ಶುರುವಾದ ದುಃಖ ಅನ್ನುವಂಥದ್ದು, ಆನಂದ ಅನ್ನುವಂಥ ಕಳ್ಕೊಂಡ್ಬಿಡ್ತೀವಿ. ಮನಸ್ಸು ಅನ್ನುವಂಥದ್ದು ಬಹಿರ್ಮುಖ ಆಗ್ತದೆ. ಮನೋವೃತ್ತಿಗಳೆಲ್ಲ ಇಂದ್ರಿಯಗಳ ಮೂಲಕವಾಗಿ ಹೊರಗೆ ಹರಲಿಕ್ಕೆ ಶುರುವಾಗ್ತವೆ. ಆಮೇಲೆ ಅದು ಬೇಕು ಇದು ಬೇಕು ಅನ್ನೋ ಭಾವ ಬರ್ಲಿಕ್ಕೆ ಹತ್ತವೆ. ಭಾವ ಬರ್ಲಿಕ್ಕೆ ಹತ್ತ ಕೂಡಲೇ ಮತ್ತೆ ಆಮೇಲೆಲ್ಲ ದುಃಖ ನಿರ್ಮಾಣ ಶುರುವಾಗ್ತದೆ. ಎಲ್ಲಿ ವಾಸನೆ ಇರುತ್ತದೆಯೋ ಅಲ್ಲಿ ಭಗವಂತನು ಇದ್ದೂ ಇಲ್ಲದಂತಾಗುತ್ತಾನೆ. ಇದರೊಳಗಿನ 2 ಪುಟ ಏನದನು ಬ್ರಹ್ಮಸೂತ್ರ ಭಾಷ್ಯ ಇದ್ದಂಗೆ ಅದು. ನಮ್ಮ ಜೀವನ ಜಿಜ್ಞಾಸೆಯ ದೃಷ್ಟಿಯಿಂದ ಬ್ರಹ್ಮ ಜಿಜ್ಞಾಸ ಅಲ್ಲ. ಈ ವಾಸನೆಗೆ ಮಾಯೆ ಎನ್ನುತ್ತಾರೆ. ಮಾಯೆಯಲ್ಲಿ ಏನು ಅಂದ್ರೆ 2 ಪ್ರಕಾರ. ಅರ್ಥಾತ್ ಏನು ಅಂದ್ರೆ ವಾಸನೆಯಲ್ಲಿ 2 ಪ್ರಕಾರ. ಒಂದೇನು ಅಂದ್ರೆ ವಿಶ್ವವ್ಯಾಪಿ ವಾಸನೆ ಒಂದು, ಆಮೇಲೆ ಇನ್ನೊಂದೇನು ಅಂದ್ರೆ ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ವಾಸನೆ. ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ವಾಸನೆಗೆ ಅವಿದ್ಯಾ ಅಂತಾರೆ. ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಏನು ಭಗವಂತನ ವಾಸನ ಅದನೋ ಅದಕ್ಕೇನಂತಾರೆ ಮಾಯಾ ಅಂತಾರೆ ಅಷ್ಟೆ. ಭಗವಂತನು ಇದ್ದಲ್ಲಿ ಮಾಯೆಯು ನೆರಳಿನಂತೆ ಇರುವುದರಿಂದ ವಾಸನೆಯ ಶಕ್ತಿಯ ಪ್ರಭಾವ ಸ್ವತಃ ಭಗವಂತನವರಿಗೆ ಮುಟ್ಟುತ್ತದೆ. ಭಗವಂತನು ಇದ್ದಲ್ಲಿ ಮಾಯೆಯು ನೆರಳಿನಂತೆ ಇರುವುದರಿಂದ ವಾಸನೆಯ ಶಕ್ತಿಯ ಪ್ರಭಾವವು ಸ್ವತಃ ಭಗವಂತನವರಿಗೆ ಮುಟ್ಟುತ್ತದೆ. ಹೆಂಗೆ ಹೇಳಿ ನೋಡಿ. ವಾಸನ ಅಂದ್ರೆ ಮಾಯೆ. ಭಗವಂತನು ಇದ್ದಲ್ಲಿ ಮಾಯೆಯು ನೆರಳಿನಂತೆ ಇರುತ್ತದೆ ಅಂದ್ರೆ ಅರ್ಥಾತ್ ಏನು ಅಂದರೆ ಎಲ್ಲಿ ಭಗವಂತ ಇದ್ದಾನೋ ಅಲ್ಲಿ ಮಾಯಾ ಅನ್ನುವಂಥದ್ದು ಅವನ ಜೊತೆಗೇ ಇರ್ತದೆ. ಆದರೆ ಹೆಂಗಿರ್ತದೆ ಅಂದ್ರೆ ಅವನನ್ನು ಅನುಸರಿಸಿಕೊಂಡಿರ್ತಕ್ಕಂಥ ನೆರಳಿನಂಗಿರ್ತದೆ. ಆದರೆ ಅದಕ್ಕೆ ಸ್ವತಂತ್ರ ಅಸ್ತಿತ್ವವಿಲ್ಲ. ಆದರೆ ಏನಾಗ್ತದೆ ಅಂದ್ರೆ ನೆರಳಿನಂತೆ ಇರುವುದರಿಂದ ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ವಾಸನಾದ ಒಂದು ಶಕ್ತಿ ಅದನ್ನು ಆ ವಾಸನಾದ ಶಕ್ತಿ ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ವಾಸನಾ ಏನದನು ಅದು 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 ಅಜ್ಞಾನದಿಂದ ತುಂಬಿಕೊಂಡಿರೋದರಿಂದಾಗಿ ಆ ಅಜ್ಞಾನದ ಪ್ರಭಾವದಿಂದ ನಾವೇನು ಮಾಡ್ತೀವಿ ಅಂತಂದ್ರೆ ಅರ್ಥಾತ್ ಏನು ಅಂದರೆ ವಾಸನೆಯ ಶಕ್ತಿಯ ಪ್ರಭಾವ ಆ ನೆರಳಿನಂತೆ ಇರುವುದರಿಂದ ವಾಸನೆಯ ಶಕ್ತಿಯ ಪ್ರಭಾವ ಆ ವಾಸನಾದ್ದೇನು ಶಕ್ತಿ ಅದನು ಅಂದ್ರೆ ವಾಸನಾ ಶಕ್ತಿ ಇದರ ಅರ್ಥ ಏನು ಅಂದ್ರೆ ಅಜ್ಞಾನದ್ದೇನು ಒಂದು ಶಕ್ತಿ ಅದನು ಅದು ಎಲ್ಲಿವರೆಗೂ ಹೋಗಿ ಮುಟ್ಲಿಕ್ಕೆ ಶಕ್ತಿ ಅಂದರೆ ಆ ನೆರಳಿನವರೆಗೂ ಹೋಗಿ ಆ ನೆರಳು ಮತ್ತು ನಮ್ಮೊಳಗಿರ್ತಕ್ಕಂಥ ವಾಸನಾ ಇವುಗಳ ಒಂದು ತಾದಾತ್ಮ್ಯತೆ ಅನ್ನುವಂಥ ನೆರಳು ಅಂದರೆ ಮಾಯಾ. ಅದು ಮಾಯಾ ಮತ್ತು ನಮ್ಮೊಳಗಿರ್ತಕ್ಕಂಥ ಅವಿದ್ಯೆ ಇವೆರಡನ್ನೂ ಜೋಡಿಸ್ತಕ್ಕಂಥದ್ದು ಯಾವುದು ಅಂದ್ರೆ ವಾಸನ. ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ವಾಸನ ಏನದನು ನಮ್ಮ ಒಂದು ಅವಿದ್ಯೆಯ ಮೂಲಕವಾಗಿ ಆ ಭಗವಂತನ ನೆರಳಿನವರೆಗೂ ಹೋಗಿ ಮುಟ್ಟೋದ್ರಿಂದಾಗಿ ಆ ಭಗವಂತನ ನೆರಳಿನ ಮೂಲಕವಾಗಿ ಭಗವಂತನ ತನಕ ಹೋಗಿ ಮುಟ್ತದೆ ವಾಸನ ಅನ್ನುವಂಥ. ಆದ್ದರಿಂದ ಆ ವಾಸನೆಯ ಶಕ್ತಿಯ ಪ್ರಭಾವ ಏನದ ಭಗವಂತನವರೆಗೆ ಮುಟ್ಟುತ್ತದೆ. ಆದ್ದರಿಂದ ವಾಸನೆಗಳನ್ನು ನಿಯಂತ್ರಣ ಮಾಡಲು ಅನ್ಯ ಸಾಧನೆಗಳು ಅಸಮರ್ಥವಾಗುತ್ತವೆ. ಆದ್ದರಿಂದ ನಾವು ಭಗವಂತನ ಬಿಟ್ಟು ಆ ವಾಸನೆಯನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಬೇರೆ ಸಾಧನೆಯನ್ನು ಮಾಡ್ತೀವಿ ಅಂದ್ರೆ ಶಕ್ಯ ಆಗುವುದಿಲ್ಲ. ಆ ಭಗವಂತನ ನೆರಳಂದ್ರೇ ಏನದಂದ್ರೆ ಒಂದು ಪ್ರಕಾರದಿಂದ ಮಾಯಾ ಇದ್ದಂಗೆ. ಅದು ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ವಾಸನಾನು ಅಂದ್ರೇನು ಅಂದ್ರೆ ಅದು ಮಾಯಾನೇ ಇದ್ದಂಗೆ. ಈ ಮಾಯಾ ಮತ್ತು ಈ ಮಾಯಾ ಎರಡೂ ಒಂದೇ ಆಗಿರೋದರಿಂದ ಈ ಮಾಯೆ ಅನ್ನೋದು ಭಗವಂತನ ಭಗವಂತನ ಸಂಬಂಧಪಟ್ಟದ್ದಾಗಿರೋದರಿಂದ ನಾವು ಈ ವಾಸನೆಯನ್ನು ಗೆಲ್ಲಬೇಕಾದ್ರೆ ನಾವು ಭಗವಂತನನ್ನು ಆಶ್ರಯಿಸಲು ಹೊರತು ನೀವು ಇತ್ಲಾಗ ಮುಖ ಮಾಡಿ ಬೇರೆ ಏನಾದರೂ ಪ್ರಯತ್ನ ಮಾಡ್ತೀವಿ ಅಂದ್ರೆ ಶಕ್ತಿ ಇಲ್ಲ. ತಿಳಿತಿಲ್ಲ ಅಂದ್ರೆ ಭಗವಂತನ ಮೂಲಕವಾಗಿಯೇ ನಮ್ಮ ಮನಸ್ಸು ಸ್ವತಃ ಪ್ರಯತ್ನದಿಂದ ಆಗುವುದಿಲ್ಲ. ಯಾವುದು ಭಗವಂತನ ನೀವು ಭಗವಂತನ ಆಧಾರ ಇಟ್ಕೊಂಡು ಪ್ರಯತ್ನ ಮಾಡಿದರೆ ಆಗ್ತದೆ. ನೀವು ಬಾಕಿದೆಲ್ಲ ಹೊರಗಿನ ಪ್ರಪಂಚದೊಳಗಿನ್ನು
ನಾವು ಏನಾದರೂ ಮಾಡಿಕೊಂಡು ನಾವು ಇದನ್ನು ಅಭ್ಯಾಸ ಮಾಡಿ ಅದನ್ನು ಅಭ್ಯಾಸ ಮಾಡಿ ಆ ವೇದಾಂತ ಓದಿ ಈ ವೇದಾಂತ ಓದಿ ಆ ತರ್ಕ ಓದಿ ಈ ಮೀಮಾಂಸ ಓದಿ ನಾವು ಏನಾದರೂ ಮಾಡಿ ವಾಸನ ಗೆಲ್ತೀವಿ ಅಂದರೆ ಶಕ್ಕಿಲ್ಲ. ಯಾಕಂದ್ರೆ ಭಗವಂತನ ನೆರಳನ್ನೋದೇ ಮಾಯೆಯ ರೂಪದಲ್ಲಿರೋದರಿಂದ, ಅಂದರೆ ಅವನನ್ನು ಅನುಸರಿಸ್ತಕ್ಕಂಥ ಶಕ್ತಿಯಾಗಿರೋದರಿಂದ, ಅದೇ ಮಾಯೆಯು ಅಂಶತಃ ನಮ್ಮ ಅಂತಃಕರಣದಲ್ಲಿರೋದರಿಂದ, ಆ ಎರಡೂ ಶಕ್ತಿಗಳ ಸಂಬಂಧ ಉಂಟಾಗಿರೋದರಿಂದ, ಆ ಶಕ್ತಿಯ ಮೂಲಕವಾಗಿ ನಮಗೆ ಭಗವಂತನ ಸಂಬಂಧ ಬರೋದರಿಂದಾಗಿ ನಾವೇನಾದರೂ ಅವನನ್ನು ಆಶ್ರಯಿಸಿದರೆ ನಾವು ಬಹಳ ಸುಲಭ ಉಪಾಯದಿಂದ ನಾವೇನು ಮಾಡ್ಲಿಕ್ಕೆ ಬರ್ತದೆ, ಮಾಯೆಯನ್ನು ಗೆದಿಲಿಕ್ಕೆ ಬರ್ತದೆ. ಅಥವಾ ನೀವು ಇತ್ಲಾಗಿನ ಸಂಬಂಧ ಬಿಟ್ಟು ನೀವು ನಿಮ್ಮ ಕರ್ತೃತ್ವ ಶಕ್ತಿಯಿಂದ ನಾವು ಇತ್ಲಾಗಿ ಏನಾದರೂ ಪ್ರಯತ್ನ ಮಾಡಿ ಮಾಯೆಯನ್ನು ಗೆದಿತೀವಿ ಅಂತ ನೀವು ವೇದಾಂತ ಓದಿದ್ವಿ, ತತ್ವಜ್ಞಾನ ಓದಿದ್ವಿ, ನಾವು ಇದನ್ನು ಓದಿದ್ವಿ ಅದನ್ನು ಓದಿದ್ವಿ, ಇದರೊಳಗೆ ಎದ್ರೊಳಗೂ ಬಂದದ. ನೀವು ಬೇಕಾದಷ್ಟು ಓದಿದರೂ ನೀವು ಆ ಮಾಯೆಯನ್ನು ಗೆದಿಲಿಕ್ಕೆ ಶಕ್ಕಿಲ್ಲ, ಅಥವಾ ಮಾಯೆಯನ್ನು ನೀವು ನಿವಾರಿಸ್ಲಿಕ್ಕೆ ಶಕ್ಕಿಲ್ಲ, ಅಥವಾ ಮಾಯೆಯನ್ನು ಸ್ವಾಧೀನಪಡಿಸ್ಕೊಳ್ಳಿಕ್ಕೆ ಶಕ್ಕಿಲ್ಲ. ಅದು ಅಂತ ಅದನ್ನ ಹೇಳಿದ್ ನಾ ಈಗ. ಏನು ಹೇಳಿದರು? ಭಗವಂತನು ಇದ್ದಲ್ಲಿ ಮಾಯೆಯು ನೆರಳಿನಂತೆ ಇರುವುದರಿಂದ ಏನಾದರೂ ವಾಸನೆಯ ಶಕ್ತಿಯ ಪ್ರಭಾವವು ಸ್ವತಃ ಭಗವಂತನವರಿಗೆ ಮುಟ್ಟುತ್ತದೆ. ಸುಲಭದ ತಿಲ್ಲ. ಈಗೇನದ ಮಾಯೆಯ ಒಂದು ಶಕ್ತಿ ಯಾವುದು? ವಾಸನಾ ಅನ್ನೋದು ಮಾಯೆಯ ಒಂದು ಶಕ್ತಿ ಅಲ್ಲೇನದು. ಮಾಯೆಯಲ್ಲಿ ಎರಡು ಶಕ್ತಿ ಅವ, ಒಂದು ಜ್ಞಾನ ಶಕ್ತಿ, ಒಂದು ಇಚ್ಛಾಶಕ್ತಿ ಅವ. ಭಗವಂತನ ಕಡೆಗೆ ಎರಡು ಶಕ್ತಿ ಅವ. ಜ್ಞಾನ ಶಕ್ತಿ ಅನ್ನೋದು ಶಾರದಾ ರೂಪದಲ್ಲಿದ, ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಅನ್ನೋದು ಮಾಯೆಯ ರೂಪದಲ್ಲಿದೆ. ಈಗ ಆ ಕ್ರಿಯಾಶಕ್ತಿ ಅನ್ನುವಂಥ ಮಾಯಾ ಏನದನೋ ಅದು ಭಗವಂತನ ನೆರಳಿನ ಹಂಗದ. ಅದಕ್ಕೆ ಅದರದೇ ಆಗಿರೋ ಅಸ್ತಿತ್ವ ಇಲ್ಲ ಒಂದು. ಮತ್ತು ಇನ್ನೊಂದು ಏನದ ಅಂದ್ರೆ ಅದು ಭಗವಂತನ ಹೊರತಾಗಿ ಇರಲಿಕ್ಕೆ ಶಕ್ತಿಲ್ಲ. ಅದಕ್ಕಿಂತಲೂ ಭಗವಂತನ ಅನುಸರಿಸ್ಕೊಂಡು ಹೋಗ್ತಕ್ಕಂಥದ್ದು ಅದು ಮಾಯಾ ಅನ್ನುವಂಥ ಶಕ್ತಿ ಏನದಲ್ಲ ಅದು. ಅದೇ ರೀತಿಯ ನಮ್ಮ ಅಂತಃಕರಣದೊಳಗೇನು ಮಾಯಾ ಅದನ್ನು ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಇದ್ದಲ್ಲಿ ಮಾಯು ನೆರಳಿನಂತೆ ನಮ್ಮ ಅಂತಃಕರಣದೊಳಗೆ ಮಾಯಾ ಯಾವ ಭಾವದಲ್ಲಿದೆ ಅಂದರೆ ವಾಸನೆಯ ಭಾವದಲ್ಲಿದೆ. ವಾಸನಾ ಅಂದ್ರೆ ಮಾಯಾ. ನಮ್ಮ ಅಂತಃಕರಣದಲ್ಲಿ ಜ್ಞಾನ ಶಕ್ತಿ ಇಲ್ಲ ಇನ್ನೂ. ನಮ್ಮಲ್ಲಿ ಶಾರದಾ ಶಕ್ತಿಯ ಸಂಬಂಧ ಬಂದೇ ಇಲ್ಲ ನಮಗೆ. ಯಾಕಂದ್ರೆ ನಾವು ಭಗವಂತನ ವಿಸ್ಮರಣೆಯೊಳಗನೇ ಇದ್ದೀವಲ್ಲ. ಭಗವಂತನ ವಿಸ್ಮರಣೆಯಲ್ಲಿರೋದು ಅಂದ್ರೆ ಮಾಯೆಯ ಅಧೀನವಾಗಿರೋದು. ಇದೇನು ಅದನ್ನ ಹೇಳಿಲ್ಲ. ಮಾಯೆಯ ಸ್ಫುರಣ ಅಂದರೆ ನಾಮದ ಸ್ಮರಣೆ. ಅರ್ಥಾತ್ ಅಂದ್ರೆ ಏನು ಅಂದರೆ ಮಾಯೆಯ ವಿಸ್ಮರಣೆ. ಅರ್ಥಾತ್ ಅದೇ ರೀತಿಯ ಮಾಯೆಯ ಸ್ಫುರಣ ಅಂದ್ರೆ ಭಗವಂತನ ವಿಸ್ಮರಣೆ. ಮಾಯಾ ಇದ್ದಲ್ಲಿ ಭಗವಂತ ಇಲ್ಲ, ಭಗವಂತ ಇದ್ದಲ್ಲಿ ಮಾಯಾ ಇಲ್ಲ ಅಂತ ಹಿಂಗದು. ಆದ್ದರಿಂದ ನಮ್ಮಲ್ಲಿ ಮಾಯಾ ಅದ ಅಥವಾ ಅವಿದ್ಯಾ ಇದೇನದ ಇರುವುದರಿಂದ ವಾಸನಾ ಇರೋದರಿಂದ, ವಾಸನಾ ಏನದನ್ನು ಮಾಯೆಯದೇ ಒಂದು ಶಕ್ತಿಯಾಗಿರೋದರಿಂದಾಗಿ ಈ ಮಾಯಾ ಭಗವಂತನ ಹತ್ತಿರತಕ್ಕಂಥ ಮಾಯಾ ಮತ್ತು ನಮ್ಮಲ್ಲಿರ್ತಕ್ಕಂಥ ಈ ವಾಸನಾರೂಪಿ ಮಾಯಾ ಇವುಗಳ ಎರಡೂ ಒಂದೇ ಆಗಿರೋದರಿಂದಾಗಿ ಇವುಗಳ ಮೂಲಕವಾಗಿ ನಮಗೆ ಭಗವಂತನ ಸಂಬಂಧ ಒದಗಿ ಬರ್ತದೆ ಅಂತ ಅರ್ಥ. ಏಕಿಲ್ಲ, ಭಗವಂತನವರೆಗೆ ಮುಟ್ಟುತ್ತದೆ. ಆದ್ರಿಂದ ಏನು ಮಾಡ್ಬೇಕಾಗಿದೆ ಅಂದ್ರೆ ಆ ನಮ್ಮೊಳಗಿರ್ತಕ್ಕಂಥ ವಾಸನೆ ಸ್ವರೂಪ ಬದಲು ಮಾಡಿಬಿಡು. ಈ ನಮ್ಮೊಳಗಿರ್ತಕ್ಕಂಥ ವಾಸನ ಅಸದ್ವಾಸನ ಅದು. ನೀವು ಅದೇ ವಾಸನೆಯನ್ನು ಸದ್ವಾಸನ ಮಾಡಿದ್ರಿ ಅಂದ್ರೆ ಅದು ಶಾರದಾ ಆಗಿಬಿಡ್ತದೆ. ಆದ್ದರಿಂದ ವಾಸನ ಅನ್ನುವಂಥದ್ದು ನಮ್ಮನ್ನು ಭಗವಂತನ ಕಡೆ ತೊಗೊಂಡು ಹೋಗ್ಲಿಕ್ಕೂ ಅರ್ಥಾತ್ ಏನು ಅಂದರೆ ಅದು ಶಕ್ಯದ ಅದಕ್ಕೆ. ಆದರೆ ಏನಾಗಬೇಕದು ಸದ್ವಾಸನ ಆಗಬೇಕು. ಸದ್ವಾಸನ ಆಯ್ತು ಅಂದ್ರೆ ಅದರೊಳಗೆ ಜ್ಞಾನ ಶಕ್ತಿ ಪ್ರಧಾನ ಆಗ್ತದೆ, ಕ್ರಿಯಾಶಕ್ತಿ ಗೌಣ ಆಗ್ತದೆ. ಆವಾಗ ಜ್ಞಾನ ಶಕ್ತಿಯ ಮೂಲಕವಾಗಿ ನಮಗೇನಾಗ್ತದೆ ಭಗವಂತನ ಸಂಬಂಧ ಅನ್ನುವಂಥದ್ದು ಬರ್ತದೆ. ಭಗವಂತನ ಸಹಾಯದಿಂದ ಅಂದರೆ ಅನುಗ್ರಹದಿಂದ ವಾಸನೆಯ ನೆರಳು ಇಲ್ಲದಂತಾಯಿತೆಂದರೆ ಆನಂದ ರೂಪವು ಸ್ವಚ್ಛವಾಗಿ ಪ್ರಕಾಶಗಳು. ಅವನ ನೆರಳು, ಆ ಮಾಯೆಯ ನೆರಳು ಬಿದ್ದದ್ದು ನಮ್ಮ ಮೇಲೆ. ಆ ಮಾಯೆಯ ಒಂದೇನು ಭಗವಂತನ ನೆರಳು, ಮಾಯಾ ಹೆಂಗದ ಭಗವಂತನ ನೆರಳು ಇದ್ದಂಗದ. ಆ ನೆರಳು ನಮ್ಮ ಅಂತಃಕರಣ ಮೇಲೆ ಬಿದ್ದಿರೋದ್ರಿಂದ, ಯಾಕೆ ಅಂದ್ರೆ ನಮಗೆ ಭಗವಂತನ ವಿಸ್ಮರಣೆ ಆಗಿರೋದ್ರಿಂದ ಅದು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಮಾಯೆಯ ರೂಪದಲ್ಲಿ ನಮಗೆ ಇಲ್ಲಿ ಹೇಳ ವಾಸನೆಯ ರೂಪದಲ್ಲಿ ಇರೋದರಿಂದಾಗಿ ಮಾಯಾ ನಮ್ಮ ಅಂತಃಕರಣದಾಗ ವಾಸನೆಯ ರೂಪದಿಂದ ಪ್ರಗಟಾಗಿ ಕಾರ್ಯ ಮಾಡ್ತಾ ಇರೋದರಿಂದ
ನಮ್ಮಲ್ಲಿರ್ತಕ್ಕಂಥ ಆನಂದದ ಮೇಲೆ ಆವರಣ ಬಂದುಬಿಟ್ಟದು. ಹೌದಲ್ರಿ? ನಮ್ಮಲ್ಲಿರ್ತಕ್ಕಂಥ ಸಚ್ಚಿದಾನಂದ ಸ್ವರೂಪದ ಮೇಲೆ ವಾಸನೆಯಿಂದ ಆವರಣ ಬಂದುಬಿಟ್ಟಿರುವುದರಿಂದ ಮತ್ತು ನಾವು ಅರ್ಥಾತ್ ಏನು ಆ ವಾಸನಾ ಅನ್ನೋದೇನದ ಮಾಯೆಯ ಸ್ವರೂಪವಾಗಿರುವುದರಿಂದ ಭಗವಂತನ ಸಹಾಯದಿಂದ ಅನುಗ್ರಹದಿಂದ ವಾಸನೆ ನೆರಳು ಇಲ್ಲದಂತಾಯಿತೆಂದರೆ ಅರ್ಥಾತ್ ಏನು ವಾಸನಾ ನೆರಳು ನಮ್ಮ ಅಂತಃಕರಣದಲ್ಲಿ ಅದನ್ನು ಆ ನೆರಳು ಇಲ್ಲದಂತಾಯಿತೆಂದರೆ ಆನಂದ ರೂಪವು ಸ್ವಚ್ಛವಾಗಿ ಪ್ರಕಾಶಗೊಳ್ಳುತ್ತದೆ. ಈ ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥದ್ದೇನು ವಾಸನಾ ಅದನು ಅದು ಭಗವಂತನ ನೆರಳ. ಅದು ತಿಳಿತಿಲ್ಲ, ಮಾಯಾ ರೂಪದಲ್ಲಿ ಭಗವಂತನ ನೆರಳದು. ಮಾಯೆ ಭಗವಂತನ ನೆರಳಿನ ಸ್ವರೂಪದಲ್ಲಿರುವುದರಿಂದಾಗಿ ಅದೇ ನೆರಳು ಏನದನೋ ಮಾಯಾ ಅನ್ನುವಂಥ ನೆರಳು ನಮ್ಮ ಅಂತಃಕರಣದಲ್ಲಿ ವಾಸನೆಯ ರೂಪದಲ್ಲಿ ತುಂಬಿಕೊಂಡಿರುವುದರಿಂದಾಗಿ ಆನಂದದ ಮೇಲೆ ಆವರಣ ಬಂದಿರುವುದರಿಂದಾಗಿ ನಾವು ಆನಂದವನ್ನು ಕಳ್ಕೊಂಡೀವಿ. ನಾವು ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ಹತ್ತು ಕೂಡಲೇ ವಾಸನಾ ಅನ್ನುವಂಥ ನೆರಳು ಬಾಜೂಕಾತು ಅಂದ್ರೆ ಆ ಆನಂದದ ಸ್ವಚ್ಛ ಪ್ರಕಾಶ ಎನ್ನುವಂಥದ್ದು ಬೀಳುತ್ತದೆ. ಸರಳದ ಭಗವಂತನ ಸಹಾಯವೆಂದರೆ ಅವನ ಎರಡನೇ ಶಕ್ತಿಯಾದ ಶಾರದೆಯ ಅನುಗ್ರಹ. ಇಲ್ಲಿ ಇನ್ನೊಂದು ಶುರುವಾತ, ಅದು ಇನ್ನೊಂದು ಮುಖ ಇದೆ. ಭಗವಂತನ ಸಹಾಯ ಆಗುವುದಂದ್ರೆ ಏನು ಅಂದ್ರೆ ಅವನ ಎರಡನೇ ಶಕ್ತಿಯಾದ ಶಾರದೆಯ ಅನುಗ್ರಹ. ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮಗೇನಾದರೂ ಹಿಂಗೆ ಅನಿಸ್ತಿಪ್ಪ ಏನು ಅಂದ್ರೆ ಇದು ನಿಜವಾಗಿಯೂ ಭಗವಂತಂದ ಕೈಯದ ನೋಡ್ರಿ ಅಂತ ಅನಿಸ್ತೀವಿ ಅಂದರೆ ಅದು ಶಾರದಾ ಶಕ್ತಿದನ ಕಾರ್ಯ ಅಂತ, ಆ ಶಾರದೆಯ ಅನುಗ್ರಹ ಅಂತದು. ಇದು ಹೆಂಗದ ಅಂದ್ರೆ ಇದು ಸ್ಮರಣ ರೂಪದಲ್ಲಿರ್ತಕ್ಕಂಥ ಶಕ್ತಿ. ಇದು ಆನಂದ ರೂಪದ ಜ್ಞಾನ ಶಕ್ತಿಯಾಗಿರುವುದರಿಂದ ಅಜ್ಞಾನದ ನಾಶ ಮಾಡುವುದರಲ್ಲಿ ಇಷ್ಟು ಪ್ರಬಲವಾದ ಬೇರೆ ಉಪಾಯವು ಯಾವುದೂ ಇರುವುದಿಲ್ಲ. ಇದು ಬಹಳ ಒಂದು ಅತ್ಯಂತ ಮಾರ್ಮಿಕ ವಿಷಯ ಹೇಳಿದರು. ಏನು ಹೇಳಿದರು ಅಂದರೆ ನಾವು ಅಜ್ಞಾನದ ನಾಶ ಮಾಡಿಕೊಳ್ಳೋಕ್ಕಾಗಿ ಬಾಕಿದು ಏನು ಪ್ರಪಂಚದೊಳಗಿನ ನಾವು ಇಡೀ ಜಗತ್ತಿನೊಳಗಿನ ಎಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿದ್ರೂ ನಾನು ಎಷ್ಟೋ ಸಲ ಹೇಳ್ತಿರ್ತೀನಿ. ಈಗ ಹೆಂಗದ ಅಂದ್ರೆ ಏನು ಅಂದ್ರೆ ಈಗ ಈ ವಿಶ್ವ ಅನ್ನುವಂಥದ್ದು ಅದು ಹೋಗಲಿ, ಪ್ರಪಂಚ ಮಿಥ್ಯಾದ ಅನ್ನುವಂಥ ಭಾವ ನಮ್ಮ ಬುದ್ಧಿ ಒಳಗೆ ಬರಬೇಕಾದ್ರೆ, ನಮ್ಮ ಕಲ್ಪನಾದೊಳಗೆ ಬರಬೇಕಾದ್ರೆ ನಾವು ಪುಸ್ತಕ ಓದಿ ಬರುವಂಥದ್ದಲ್ಲದು ಆ ಶಾರದೆಯ ಅನುಗ್ರಹದಿಂದ ಬರ್ತದೆ. ತಿಳಿತಿಲ್ಲ? ಆ ಶಾರದೆಯ ಅನುಗ್ರಹ ಯಾವಾಗ ಆಗ್ತದೆ? ನಾವು ನಮ್ಮ ಬುದ್ಧಿಯನ್ನು ಆ ಭಗವಂತನ ಸ್ಮರಣೆಯ ಮೂಲಕವಾಗಿ ನಿಧಾನವಾಗಿ ಹಿಂಗೆ ನಾವು ಏನು ಅಂದ್ರೆ ಆ ಬುದ್ಧಿಯಲ್ಲಿರ್ತಕ್ಕಂಥ ಎಲ್ಲ ವಿಕಾರಗಳನ್ನು ನಿಧಾನವಾಗಿ ನಾವು ಅವು ಕಳಚಿ ಬಿದ್ಕೋತ ಕಡಿಮೆ ಅಕ್ಕೋತ ಹೋದಂಗೆ ಅದು ಬುದ್ಧಿ ಸ್ವಚ್ಛ ಅಕ್ಕೋತ ಹೋದಂಗೆ ಒಂದು ವಿಶಿಷ್ಟ ಅವಸ್ಥಾದಲ್ಲಿ ಆ ಬುದ್ಧಿ ಬಂತು ಅಂದರೆ ಈ ಮಿಥ್ಯಾ ಹೆಂಗದ ಅನ್ನೋದನ್ನು ನಾನು ಬಾಯಿಂದ ಹೇಳಲಿಕ್ಕೆ ಶಕ್ಯ ಆಗಲಿಕ್ಕಿಲ್ಲ. ಅದು ಅನುಭವದಲ್ಲಿ ಬರ್ತದೆ. ಅನುಭವದಲ್ಲಿ ಬರ್ತದೆ ಅನ್ನೋದಕ್ಕೆ ಪ್ರಮಾಣ ಏನು ಅಂದ್ರೆ ಪ್ರತಿಕ್ರಿಯೆ ಹಂಗೆ ಶುರುವಾಗ್ತದೆ. ನಿಮ್ಮ ಅನುಭವದಲ್ಲಿ ಯಾವ್ದು ಬಂದಿರ್ತದನೋ ಅದಕ್ಕನುಸಾರವಾಗಿ ಪ್ರತಿಕ್ರಿಯೆ ಆಗ್ತದೆ ನಿಮ್ಮದು. ಹಂಗೆ ಈ ಜಗನ ಮಿಥ್ಯಾ ಅನ್ನೋದ್ರದ್ದು ನನ್ನ ಅನುಭವದಲ್ಲಿ ಬಂದದ. ಇದ್ರ ಅರ್ಥ ಏನು ಅಂದ್ರೆ ಆ ರೀತಿಯಾಗಿರ್ತಕ್ಕಂಥ ವ್ಯವಹಾರ ಶುರುವಾಗ್ತದೆ ನನ್ನ ಕೈಯಿಂದ. ಅದಕ್ಕನುಸಾರವಾಗಿ ಪ್ರತಿಕ್ರಿಯೆ ಶುರುವಾಗ್ತದೆ. ಅಂದ್ರೆ ವಸ್ತುಗಳ ವಿಷಯದಲ್ಲಿ, ವ್ಯಕ್ತಿಗಳ ವಿಷಯದಲ್ಲಿ ಮತ್ತು ಪರಿಸ್ಥಿತಿಗಳ ವಿಷಯದಲ್ಲಿರ್ತಕ್ಕಂಥ ಒತ್ತಡ ಏನದನೋ ನಂದು ಕಡಿಮೆ ಆಗ್ತದೆ. ಮಿಥ್ಯಾ ಅದನ್ನ ಬಗ್ಗೆ ನಾ ತಲೆ ಕೆಡಿಸ್ಕೋಬೇಕು ಅನ್ನೋದು ಶಬ್ದದಿಂದ ಅನ್ನೋ ಮಾತಲ್ಲದು. ಅವನ ಅನುಭವದಿಂದ ಅವನಿಂದ ಅದು ಪ್ರತಿಕ್ರಿಯೆ ಶುರುವಾಗ್ತದೆ. ಏನ್ರಿ ಅವನಿಗೆ ಅದ್ರದ್ದೇನು ಮಹತ್ವನೇ ಇಲ್ಲ. ಮಹತ್ವ ಇಲ್ಲದೇ ಇಲ್ಲ ಅನ್ನುವಂಥದ್ದು ಅವನ ವೈಯಕ್ತಿಕ ಕರ್ತೃತ್ವ ಅಲ್ಲದು. ಆ ಬುದ್ಧಿಯ ಒಂದು ವಿಶಿಷ್ಟವಾದ ಅವಸ್ಥೆ. ಆದ್ರಿಂದ ಏನಂದ್ರು ಅಂದ್ರೆ ಜ್ಞಾನಶಕ್ತಿಯಾಗಿರುವುದರಿಂದ ಅಜ್ಞಾನದ ನಾಶ ಮಾಡುವುದರಲ್ಲಿ ಇಷ್ಟು ಪ್ರಬಲವಾದ ಬೇರೆ ಉಪಾಯವು ಯಾವುದೂ ಇರುವುದಿಲ್ಲ. ಜ್ಞಾನಶಕ್ತಿ ಇದರ ಅರ್ಥ ಏನು ಅಂದ್ರೆ ಭಗವಂತನ ಎರಡು ಶಕ್ತಿಗಳಲ್ಲಿ ಅರ್ಥಾತ್ ಒಂದು ವಾಸನಾ ಶಕ್ತಿಯನ್ನು ಬಿಟ್ಟರೆ ಇನ್ನೊಂದೇನು ಶಾರದಾ ಶಕ್ತಿ ಅಂತದನೋ ಅದೇನದ ಅಂದ್ರೆ ಆ ಶಾರದೆಯ ಅನುಗ್ರಹದಿಂದನೇ ಅದೇನಾಗ್ತದೆ, ಅಜ್ಞಾನದ ನಾಶ ಅನ್ನುವಂಥದ್ದು ಆಗ್ತದೆ. ಶಾರದೆಯ ಕೃಪೆಯಿಂದ ಸಾಧಕನು ಪರಮಾರ್ಥದ ವಿಚಾರ ಮಾಡಲು ನಮಗೆ ಖರೆ ಅಂದ್ರೂ
ಪರಮಾರ್ಥದ ಸರಿಯಾದ ವಿಚಾರ ಮಾಡಲಿಕ್ಕೆ ನಮ್ಗೆ ಬರ್ಲಿಕ್ಕೆ ಹತ್ತಿದ ಅಂತ ಅನಿಸ್ತಿದ್ದರೆ ಅದು ಶಾರದೆಯ ಅನುಗ್ರಹ. ಇಲ್ಲೇ ಅದು ನಮ್ಮ ಪರಮಾರ್ಥದ ಬಗ್ಗೆ ಇರೋ ಕಲ್ಪನಾ, ವಿಚಾರ, ತರ್ಕ ಅಥವಾ ನಮ್ಮ ಅದ್ರ ಬಗ್ಗೆ ಇರೋ ರಿಸ್ಪಾನ್ಸು ಎಲ್ಲ ತಪ್ಪಿರ್ತಾವೆ. ಸರಿಯಾಗಿ ಪರಮಾರ್ಥದ ಯಥಾರ್ಥ ಕಲ್ಪನಾನೂ ಇರುವುದಿಲ್ಲ, ಅದ್ರ ಬಗ್ಗೆ ಯಥಾರ್ಥ ಪ್ರತಿಕ್ರಿಯೆನೂ ಇರುವುದಿಲ್ಲ. ನಮ್ಮ ಏನಕ್ಕೇನೋ ಹೇಳ್ಕೊತ ಹೋಗ್ತೀವಿ. ನಿಧಿಧ್ಯಾಸದಲ್ಲಿ ಮನಸ್ಸನ್ನು ತೊಡಗಿಸುತ್ತಾನೆ, ಅರ್ಥಾತ್ ಅನುಸಂಧಾನದಲ್ಲಿ ಮನಸ್ಸನ್ನು ತೊಡಗಿಸ್ತಾನೆ. ಹಾಗೂ ಧ್ಯಾನಾವಸ್ಥೆಯಲ್ಲಿ ಸ್ಥಿರವಾಗಿ ಉಳಿಯಲು ಸಮರ್ಥನಾಗುತ್ತಾನೆ. ಧ್ಯಾನಾವಸ್ಥೆ ಅಂದರೆ ಕಾಂಟೆಂಪ್ಲೇಷನ್, ಕಾನ್ಸಂಟ್ರೇಷನ್ ಅಂದರೆ ಧಾರಣ, ಕಾಂಟೆಂಪ್ಲೇಷನ್ ಅಂದರೆ ಧ್ಯಾನ ಅಂದ್ರೆ ಮನಸ್ಸಿನ ಅತ್ಯಂತ ಏಕಾಗ್ರಾವಸ್ಥೆ. ಧ್ಯಾನಾವಸ್ಥೆಯಲ್ಲಿ ಏನದ, ಒಂದನ್ನು ಬಿಟ್ಟು ಉಳಿದದ್ದು ಎಲ್ಲದರ ಬಗ್ಗೆನೂ ವಿಸ್ಮರಣೆ ಆಗೋದನ್ನು ಧ್ಯಾನಾವಸ್ಥೆ. ಧಾರಣ ಅಂದರೆ ಒಂದನ್ನು ಗಟ್ಟಿಯಾಗಿ ಹಿಡ್ಕೊಂಡಿರೋ ಪ್ರಯತ್ನ, ಅದು ಕಾನ್ಸಂಟ್ರೇಷನ್. ಅದು ಇದು ಕಾಂಟೆಂಪ್ಲೇಷನ್ ಅಂತಂದ್ರೆ ಅದರೊಳಗದ ಮನಸ್ಸು ನಿರಂತರವಾಗಿ ಸ್ವಸ್ಥವಾಗಿರೋದು. ಅದರ ಸಹಾಯದಿಂದಲೇ ಯೋಗಿಗಳು ಸಮಾಧಿಯನ್ನು ಮುಂದಿನ ಸಮಾಧಿ ಅವಸ್ಥೆ. ಸಾಧುಗಳು ತುರ್ಯಾವಸ್ಥೆಯನ್ನು ಮುಟ್ಟುತ್ತಾರೆ ಹಾಗೂ ಜ್ಞಾನಿ ಪುರುಷರು ಶಾಂತರಾಗಿ ಆತ್ಮಶಾಂತಿಯನ್ನು ಅನುಭವಿಸುತ್ತಾರೆ. ಇದೇ ಶಕ್ತಿಯು ಭಕ್ತನನ್ನು ಪ್ರೇಮ ಮಾರ್ಗದಿಂದ ಆನಂದರೂಪ ಭಗವಂತನವರೆಗೆ ಮುಟ್ಟಿಸುತ್ತದೆ. ಇದೇ ಶಕ್ತಿ, ಯಾವ ಶಕ್ತಿ? ಶಾರದಾ ಶಕ್ತಿ. ಅಂದರೆ ಭಗವಂತನ ಸ್ಮರಣೆಯ ಮೂಲಕವಾಗಿ ನಮ್ಮ ಅಂತಃಕರಣದೊಳಗೆ ವ್ಯಕ್ತವಾಗ್ತಕ್ಕಂಥ ಯಾವ ಒಂದು ಶಾರದಾ ಅನ್ನೋ ಶಕ್ತಿ ಅದನ್ನು ಭಗವಂತನ ಒಂದು ಅರ್ಥಾತ್ ಏನು ಅಂದ್ರೆ ಭಗವಂತನ ಸ್ವರೂಪದ ನಿಜವಾದ ಒಂದು ಕಲ್ಪನೆ ಅಥವಾ ಅನುಭವವನ್ನು ತಂದುಕೊಡ್ತಕ್ಕಂಥ ಶಕ್ತಿ. ಭಗವಂತನಿಂದ ವಿಮುಖ ಮಾಡೋ ಶಕ್ತಿ ಯಾವುದು? ವಾಸನಾ ಶಕ್ತಿ. ಭಗವಂತನ ಕಡೆಗೆ ಪ್ರವೃತ್ತಿಗೊಳಿಸುವಂಥ ಶಕ್ತಿ ಯಾವುದು ಅಂದರೆ ಶಾರದಾ ಶಕ್ತಿ. ಶಾರದೆಯು ಸ್ಫೂರ್ತಿ ರೂಪವಾಗಿದ್ದು ಓಂಕಾರ ರೂಪದಿಂದ ಪರಾವಾಣಿಯಲ್ಲಿ ವಾಸ ಮಾಡುತ್ತದೆ. ನಮ್ಮ ಅಂತಃಕರಣದ ನಾಭಿಯ ಹತ್ತಿರ ಏನು ಪರಾವಾಣಿ ಅದನೋ ಅಲ್ಲಿ ಸ್ಫೂರ್ತಿ ರೂಪದಿಂದ ಇರ್ತದೆ. ಸದ್ಗುರುಗಳು ಶಿಷ್ಯರಿಗೆ ಕೊಡುವ ನಾಮವು ಇದೇ ಆಗಿರುತ್ತದೆ. ಆದ್ದರಿಂದ ಶಾರದಾ ಎಂದರೆ ಸದ್ಗುರು ಕೃಪೆ ಎಂದು ತಿಳಿಯಬೇಕು. ಅದು ಶುದ್ಧ ಅರಿವಿನ ಸ್ವರೂಪವಾಗಿದ್ದು ಪರಮಾರ್ಥ ಸಾಧಿಸುವುದಕ್ಕೆ ನಮಗೆ ಅನುಕೂಲವಾಗಿರಬೇಕಾಗುತ್ತದೆ. ವಾಗುತ್ತದೆ ಅಲ್ಲ, ವಾಗಿರಬೇಕಾಗುತ್ತದೆ ಅಂತ ನಮಗೇನಾಗಬೇಕು ಅಂದ್ರೆ ಈ ಶುದ್ಧ ಅರಿವಿನ ಸ್ವರೂಪವಾಗಿರ್ತಕ್ಕಂಥ ಯಾವ ಶಾರದಾ ಶಕ್ತಿ ಅದನೋ ಅದ್ರದ್ದು ಅರ್ಥಾತ್ ಏನು ಅಂದ್ರೆ ಅದು ನಮಗೆ ಅನುಕೂಲ ಆಗಿದ್ರೆ ಮಾತ್ರ ನಮ್ಮ ಪರಮಾರ್ಥ ಸಾಧಿಸ್ಲಿಕ್ಕೆ ಶಕ್ಯ ಆಗ್ತದೆ. ಅದನ್ನು ಒಂದು ಪ್ರವಚನದ ಬೆಳೆಸೋರು ಹೇಳಿದರು, ಬುದ್ಧಿಯ ಕೃಪಾ ಆಗಬೇಕು, ಅದು ಶಾರದೆಯ ಕೃಪಾ ಆಗಬೇಕು ಅಂತ ತಿಳ್ಕೊಂಡು ಹೇಳಿದ್ರು. ಅದಿದೆ ಭಗವಂತನ ನಿಜವಾದ ಸ್ವರೂಪವೆಂದರೆ ಆನಂದ ರೂಪದ ಅಥವಾ ಸ್ವಸ್ವರೂಪದ ಜ್ಞಾನವಾಗಬೇಕಾದರೆ ಭಗವಂತನ ನಿಜವಾದ ಸ್ವರೂಪ ಅಂದರೆ ಆನಂದ ರೂಪದ ಅಥವಾ ಸ್ವಸ್ವರೂಪದ. ಇವತ್ತಲ್ಲಿ ಬೋರ್ಡ್ ಮೇಲೆ ಒಂದು ವಾಕ್ಯ, ಇನ್ನು 5 ವಾಕ್ಯ ಅಲ್ಲಿ ಟೈಪ್ ಕೊಡೋದು ಹಾಕ್ಸಿ ನೋಡ್ರಿ. ಅದರೊಳಗೆ ಒಂದು ಏನದ ಅಂದ್ರೆ ನಾವು ಸ್ವತಃ ಆನಂದ ಸ್ವರೂಪ ಆಗಿದ್ರೂ ದುಃಖ ಅನುಭವಿಸ್ಲಿಕ್ಕೆ ಹತ್ತೀವಿ ಅಂತ ಒಂದು ವಾಕ್ಯದ. ಅದ್ರಾಗ ದುಃಖ ಯಾಕೆ ಅನುಭವಿಸ್ಬೇಕಪ್ಪ? ನಾವು ಆನಂದ ಸ್ವರೂಪ ಆಗಿದ್ರೂ ಅದಕ್ಕೆ ಕಾರಣ ಏನು ಅಂದ್ರೆ ನಾವು ಆನಂದ ಸ್ವರೂಪ ಅನ್ನೋದನ್ನು ಮರೆತು ನಾವೇನು ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಆ ಪ್ರಪಂಚದ ವಿಷಯಗಳಲ್ಲೇ ಸುಖದ ಕಲ್ಪನಾ ಮಾಡಿಕೊಂಡು ನಾವು ಅದರೊಳಗೆ ಏನಪ್ಪ ಅಂತಂದ್ರೆ ಅವುಗಳ ಅಭಾವದಿಂದಾಗಿ ದುಃಖವನ್ನು ಅನುಭವಿಸ್ಲಿಕ್ಕೆ ಹತ್ತೀವಿ. ನಮ್ಗೆ ಆನಂದ ಬೇಕಾಗಿಲ್ಲ, ವಸ್ತು ಬೇಕಾಗಿ ಅವಂತೂ ಬರಲದಲ್ಲಿ. ಇದು ಪಂಚಾಮೃತ ಪಾನದ್ದು 5 ವಾಕ್ಯಲ್ಲಿ ಟೈಪ್ ಮಾಡಿ ಹಚ್ಚಿನ. ಮನುಷ್ಯನಲ್ಲಿ ವಾಸನಾ ಶಕ್ತಿಯು ಬೇಕು ಬೇಡ ಎಂಬ ಭಾವನೆಗಳ ರೂಪದಲ್ಲಿ ಪ್ರಕಟವಾಗುತ್ತದೆ. ಆದರೆ ಜ್ಞಾನಶಕ್ತಿಯಾದ ಶಾರದೆಯು ವಾಣಿಯ ರೂಪದಲ್ಲಿ ಪ್ರಕಟವಾಗುತ್ತದೆ. ಅಂದ್ರೆ ಯಾವ ವಾಣಿ ಅಂದ್ರೆ ಈಗ ಮಾತಾಡ್ಲಿಕ್ಕೆ ಹತ್ತೀವಿ ಈ ವಾಣಿ ಅಲ್ಲ, ಪರಾ ಪಶ್ಯಂತಿ ಮಧ್ಯಮ ವೈಖರಿ ವಾಣಿಯ ರೂಪದಲ್ಲಿ ಪ್ರಕಟ ಆಗ್ತದೆ. ವಾಸನೆಯು ಸೂಕ್ಷ್ಮ ಇದ್ದಂತೆ ಶಾರದೆಯೂ ಸೂಕ್ಷ್ಮ. ಇವೆರಡೂ ಸಹಿತ ಏನವ ಒಂದ ಭಗವಂತನ 2 ಶಕ್ತಿ ಆಗಿರೋದ್ರಿಂದ ಇವೇನವ ಅಂತಂದ್ರೆ ರಿಲೇಟಿವ್ ಟರ್ಮ್ಸ್ ಇದ್ದಂಗೆ. ಇವೆರಡು ಹೌದು ಅಲ್ಲ ಅನ್ನೋ ಹಂಗವ ಇವು. ವಾಸನೆಯು ಸೂಕ್ಷ್ಮ ಇದ್ದಂತೆ ಶಾರದೆಯೂ ಸೂಕ್ಷ್ಮ. ವಾಸನೆಯು ಅಂತರ್ಯಾಮಿ ಇದ್ದಂತೆ ಶಾರದೆಯೂ ಅಂತರ್ಯಾಮಿ. ವಾಸನೆಯು ಸರ್ವವ್ಯಾಪಿ ಇದ್ದಂತೆ ಶಾರದೆಯೂ ಸರ್ವವ್ಯಾಪಿ. ವಾಸನೆಯು ಸಾಮರ್ಥ್ಯವಾನಿದ್ದಂತೆ ಶಾರದೆಯೂ ಸಾಮರ್ಥ್ಯವಾನ್. ಹೀಗಿದ್ದರೂ ಒಂದೇ ಭಗವಂತನ 2 ಶಕ್ತಿಗಳಲ್ಲಿ
ಕೆಲವು ಮಹತ್ವದ ಭೇದಗಳಿರುತ್ತವೆ. ಇನ್ನು ಎರಡೂದ್ರೊಳಗಿರ್ತಕ್ಕಂಥ ಸಾಮರಸ್ಯ ಸಮಾನ ಭಾವವನ್ನು ಹೇಳಿದರು. ಈ ಭೇದ ಏನು ಅಂದ್ರೆ ವಾಸನೆಯು ಅಧೋಮುಖವಾಗಿದ್ದರೆ, ಅಧೋಮುಖ ಅಂದ್ರೆ ಏನು ಅಂದ್ರೆ ವಿಷಯಗಳ ಕಡೆಗೆ ತಗೊಂಡು ಹೋಗ್ತಕ್ಕಂಥದ್ದಾಗಿದ್ದರೆ, ಅಂದ್ರೆ ಕೆಳಗೆ ಅರ್ಥಾತ್ ಪ್ರಪಂಚದ ಕಡೆಗೆ ತಗೊಂಡು ಹೋಗುವಂಥದ್ದಾಗಿದ್ದರೆ ಶಾರದೆಯು ಊರ್ಧ್ವಮುಖವಾಗಿರುತ್ತದೆ, ಭಗವಂತನ ಕಡೆಗೆ ತಗೊಂಡು ಹೋಗುವಂಥದ್ದು. ವಾಸನೆಯು ಅವ್ಯಕ್ತದಿಂದ ವ್ಯಕ್ತದ ಬಹಳ ಸೂಕ್ಷ್ಮವಾದವ, ವಾಸನೆಯು ಅವ್ಯಕ್ತದಿಂದ ವ್ಯಕ್ತದ ಕಡೆಗೆ ಧಾವಿಸುತ್ತಿದ್ದರೆ, ಅದಕ್ಕೆ ಈ ಒಂದು ಇದ ವಿಚಾರವನ್ನು ಮಹಾರಾಜರ ಒಂದು ಪ್ರವಚನದಲ್ಲಿ ನಾವು ಇದನ್ನು ಮಾಡಿ ಕೇಳ್ತೀವಿ ನೋಡ್ರಿ. ಏನು ಅಂದ್ರೆ ಮಹಾರಾಜ ಒಬ್ಬರು ಏನಂದ್ರು, ಮಹಾರಾಜ್ ರಾಮ್ 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 ಅನ್ನೋದರಿಂದ ರಾಮ್ ಸಿಗ್ತಿದ್ದ ಅಂದರೆ ನೌಕರಿ 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 ಅನ್ನೋದರಿಂದ ನೌಕರಿ ಸಿಗಬೇಕಾಗಿತ್ತಲ್ಲ ಅಂತನ್ನೋ ಒಂದು ಪ್ರವಚನದಾಗಿನ ವಿಷಯ ಅದಲ್ಲ. ಅದು ಇದು ಎರಡೂ ಒಂದು. ಅರ್ಥಾತ್ ಏನು ಅಂದ್ರೆ ಅಲ್ಲಿ ರಾಮ್ 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 ಅನ್ನೋದರಿಂದ ಅದು ಶಾರದಾ ಶಕ್ತಿಯ ಕಾರ್ಯ. ಅದು ಅದೇನು ಮಾಡ್ತದೆ, ನಮ್ಮನ್ನು ಹೊರಗಿನಿಂದ ಒಳಗೆ ಕರ್ಕೊಂಡು ಹೋಗ್ತದೆ. ಆದ್ರೆ ಈ ನೌಕರಿ 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 ಅನ್ನೋದು ವಾಸನಾತ್ಮಕ ಶಕ್ತಿಯಾಗಿರೋದ್ರಿಂದ ಇದು ನಮ್ಮನ್ನು ಒಳಗಿನಿಂದ ಹೊರಗೆ ತಗೊಂಡು ಹೋಗ್ತದೆ. ಆದರೆ ಏನದ ಅಂದ್ರೆ ಹೊರಗಿನ ದೃಶ್ಯದಲ್ಲಿ ನಮ್ಮದು ಯಾವುದ್ರ ಮೇಲೂ ನಮ್ಮ ಸತ್ತ ನಡೀದೇ ಇರೋದರಿಂದಾಗಿ, ಅಧಿಕಾರ ನಡೀದೇ ಇರೋದರಿಂದಾಗಿ ಮನಸ್ಸಿನಲ್ಲಿ ಮಾಡಿರೋ ಸಂಕಲ್ಪದಿಂದ, ವಾಸನೆಯಿಂದ ಉಂಟಾಗಿರ್ತಕ್ಕಂಥ ಯಾವ ಪ್ರವೃತ್ತಿ ಅದನ್ನು ಬಹಿರ್ಮುಖವಾಗಿರ್ತಕ್ಕಂಥದ್ದು, ಆ ಪ್ರವೃತ್ತಿ ನಮ್ಮ ಕರ್ತೃತ್ವದಿಂದ ಯಶಸ್ವಿ ಆಗ್ತಂತ ಹೇಳಿಕ್ಕೆ ಬರಂಗಿಲ್ಲ. ಆದ್ದರಿಂದ ನೌಕರಿ ನೌಕರಿ ಅನ್ನೋದರಿಂದ ನೌಕರಿ ಸಿಗ್ತದೆ ಅನ್ನೋದೇನು ಗ್ಯಾರಂಟಿ ಇಲ್ಲ. ಆದರೆ ರಾಮ್ ರಾಮ್ ಅನ್ನೋದರಿಂದ ಹೊರಗಿರ್ತಕ್ಕಂಥ, ಹೊರಗಿನಿಂದ ನಾವು ಒಳಗೆ ಹೋಗ್ಲಿಕ್ಕೆ ಹತ್ತಿರೋದ್ರಿಂದ ಒಳಗಿನ ಅಂತಃಕರಣದಲ್ಲಿ ಅರ್ಥಾತ್ ಏನು ಅಂದ್ರೆ ನಾವು ನಮ್ಮ ಅಪೇಕ್ಷೆಗೆ ಅನುಸಾರವಾಗಿ ನಮ್ಮ ಒಂದು ಭಾವನೆಯಿಂದ ನಾವು ಒಳಗೇನದನೋ ನಮ್ಮ ಮನಸ್ಸನ್ನು ತೊಡಗಿಸಲು ಶಕ್ಯವಾಗಿರೋದ್ರಿಂದ ಅಲ್ಲಿ ರಾಮನ ದರ್ಶನ ಆಗಲಿಕ್ಕೆ ಶಕ್ಯದ ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ಶಾರದೆಯು ವಾಸನೆಯು ಅವ್ಯಕ್ತದಿಂದ ವ್ಯಕ್ತದ ಕಡೆಗೆ ಧಾವಿಸುತ್ತಿದ್ದರೆ ಶಾರದೆಯು ವ್ಯಕ್ತದಿಂದ ಅವ್ಯಕ್ತದ ಕಡೆಗೆ ಧಾವಿಸುತ್ತದೆ. ವಾಸನಾ ನಮ್ಮನ್ನು ಒಳಗಿಂದ ಹೊರಗೆ ತಗೊಂಡು ಹೋಗ್ತದೆ, ಶಾರದಾ ನಮ್ಮನ್ನು ಹೊರಗಿನಿಂದ ಒಳಗೆ ತಂದು ಕೂಡಿಸ್ತದೆ. ತಿಳಿತಿಲ್ಲ, ರಟ್ಟೆ ಕೈ ಹಾಕಿ ದಾರ ಎಳ್ಕೊಂಬಂದು ಒಳಗೆ ಕೂಡಿಸ್ತದೆ. ಮತ್ತು ನಾವು ದುಡ್ದು ಹೊರಗೂಡಿ. ವಾಸನೆಯು ಉಪಾಧಿಗಳನ್ನು ಬೆಳೆಸಿದರೆ ಶಾರದೆಯು ಉಪಾಧಿಗಳನ್ನು ಕಡಿಮೆ ಮಾಡುತ್ತದೆ. ಇದ್ರೊಳಗಿಂದ ತಿಳ್ಕೊಂಡ್ಬಿಡ್ಬೇಕು ನಾವು ಶಾರದಾ ಇದ್ದೀವೋ, ಶಾರದಾಂಬ ಇದ್ದೀವೋ, ವಾಸನಾಂಬ ಇದ್ದೀವೋ. ಎಲ್ಲರೂ ವಾಸನಾಂಬ. ವಾಸನೆಯು ಜೀವವನ್ನು ಆಕುಂಠಿತಗೊಳಿಸಿದರೆ ಶಾರದೆಯು ಅದನ್ನು ವಿಶಾಲಗೊಳಿಸುತ್ತದೆ. ವಾಸನೆಯ ಪ್ರಯತ್ನವು ಜಡದಿಂದ ಸುಖ ಪಡೆಯುವುದರ ಕಡೆಗೆ ಇದ್ದರೆ ಶಾರದೆಯ ಪ್ರವೃತ್ತಿಯು ಸೂಕ್ಷ್ಮ ಆನಂದದ ಕಡೆಗೆ ಇರುತ್ತದೆ. ಇದನ್ನೆಲ್ಲ ಮತ್ತೆ ವಿಶ್ಲೇಷಣೆ ಮಾಡ್ಕೊಂಡು ಕೂಡ ಅವಶ್ಯಕತೆ ಇಲ್ಲ. ವಾಸನೆಯಲ್ಲಿ ಶಕ್ತಿಯ ವ್ಯಯವಾಗುತ್ತದೆ. ವಾಸನೆಯಲ್ಲಿ ಏನಾಗ್ತದೆ, ಶಕ್ತಿಯ ವ್ಯಯ ಆಗ್ತದೆ. ಯಾಕಂದ್ರೆ ನಾವು ಜಡದಿಂದ ಸುಖ ಪಡಬೇಕನ್ನುವಂಥದ್ದೇನು ಪ್ರಯತ್ನದನೋ, ನಾವು ಎದೆದ್ರೊಳಗಿಂದ ಈಗ ಸದ್ಯ ಸುಖದ ಕಲ್ಪನಾ ಮಾಡ್ಲಿಕ್ಕೆ ಹತ್ತೀವೋ ಅದೆಲ್ಲ ಜಡದಿಂದನ ಅದು. ಅದೆಲ್ಲ ಏನದ, ಜಡದಿಂದ ವಸ್ತು ವ್ಯಕ್ತಿ ಪರಿಸ್ಥಿತಿಗಳಿಂದ ಸುಖ ಆಗಬೇಕು ಅನ್ನುವಂಥದ್ದೆಲ್ಲ ಜಡ ಅಲ್ಲೇನು, ಸೂಕ್ಷ್ಮೇನವು. ಯಾರು ಭೂತದ ಜೊತೆ ದೆವ್ವಿನ ಜೊತೆಗೆ ಮದುವೆ ಆಗ್ತಾರೇನ್ರಿ? ಸೂಕ್ಷ್ಮವಾಗಿ ಬಂದು ಹೋಗ್ತೀನಿ ನಿಮ್ಮ ಜೊತೆಗೆ ಇರ್ತಂತ ನೋಡ್ರಿ. ಅವ್ರು ಹಿಂದ್ಕೂತಾರ ಎದಿ ಮೇಲೆ ಕೈ ಇಟ್ಟು ಹೇಳಿ ಆಗಿಂದ್ರಿ ನಾ ಅಂತ ನೋಡಿ. ಎದಿ ಮೇಲೆ ಕೈ ಇಟ್ಟು ಹೇಳ್ತಾರ ಅಂದ್ರೆ ರಾತ್ರಿ ಎದಿ ಮೇಲೆ ಕೂತದ ಅಂತ ದೇವ್ ಕೂತ. ಆದರೆ ಇನ್ನೊಂದೇ ಪ್ರವೃತ್ತಿಯು ಸೂಕ್ಷ್ಮ ಆನಂದ. ವಾಸನೆಯಲ್ಲಿ ಶಕ್ತಿಯ ವ್ಯಯವಾಗುತ್ತದೆ, ಆದರೆ ಶಾರದೆಯಲ್ಲಿ ಶಕ್ತಿ ಸಂಚಯವ. ವಾಸನೆ ಎಂದರೆ ಸಂಶಯ ಹಾಗೂ ಶಾರದೆ ಎಂದರೆ ನಿಶ್ಚಯ. ವಾಸನೆ ಎಂದರೆ ಆನಂದದ ಲೋಪ ಹಾಗೂ ಶಾರದೆ ಎಂದರೆ ಶಾಂತಿ ಅಥವಾ ಸಮಾಧಾನ.
ವಾಸನೆ ಎಂದರೆ ಭಗವಂತನ ವಿಸ್ಮರಣೆ ಹಾಗೂ ಶಾರದೆ ಎಂದರೆ ಭಗವಂತನ ಸ್ಮರಣೆ. ತಾತ್ಪರ್ಯವೇನೆಂದರೆ ವಾಸನೆಯನ್ನು ಇಲ್ಲದಂತೆ ಮಾಡಲು ಅಂದರೆ ದುಃಖದ ನಾಶ ಮಾಡಲು ಅಂದರೆ ಆನಂದದ ಪ್ರಾಪ್ತಿಗಾಗಿ ಶಾರದಾಶಕ್ತಿ ಅರ್ಥಾತ್ ಭಗವಂತನ ಸ್ಮರಣೆ ದೇ ಶ್ರೇಷ್ಠ ಉಪಾಯವಾಗಿರುತ್ತದೆ. ಅವರಿಬ್ಬರು ಸಂವತಿಗಳಿದ್ದಂಗೆ ಇಬ್ಬರು, ಶಾರದಾ ಮತ್ತು ವಾಸನ ಏನಿದ್ದಲ್ಲ ಇಬ್ಬರು ಆ ಭಗವಂತನ ಇಬ್ಬರು ಹೆಂಡಂದಿರ್ತಾರಲ್ಲ ಅವ್ರು ಏನಂತಾರೆ ಸಂತ್ಯಾರ ಅನ್ನೋದಿಲ್ಲ, ಆ ಸಂತ್ಯಾರ ಇದ್ದಂಗೆ ಅವರಿಬ್ಬರು. ಇದಿಲ್ಲ ಈಕಿದ್ದಲ್ಲಿ ಈಕಿರಂಗಿಲ್ಲ, ಈಕಿನ ಕಂಡ್ರೆ ಈಕಿಗೆ ಆಗಿಲ್ಲ, ಈಗಿನ ಕಂಡ್ರೆ ಈಕಿಗೆ ಆಗಿಲ್ಲ, ಶಾರದಾನ ಕಂಡ್ರೆ ವಾಸನಾಗ ಆಗಂಗಿಲ್ಲ, ವಾಸನಾಂಬಾಗ. ಭಗವಂತನ ಸ್ಮರಣೆ ಎಂದರೆ ಭಗವಂತನ ಅಸ್ತಿತ್ವದ ಅರಿವು. ಆದರೆ ದುಃಖ ನಾಶ ಮಾಡಲು ಆನಂದ ಪ್ರಾಪ್ತಿಗಾಗಿ ಅಂತ ಭಗವಂತನ ಸ್ಮರಣೆ ಎಂದರೆ ಇದು ಭಾಳ ಚಂದ ಹೇಳ್ಯಾರ ಮುಂದಿರೋದು. ಭಗವಂತನ ಸ್ಮರಣೆ ಎಂದರೆ ಭಗವಂತನ ಅಸ್ತಿತ್ವದ ಅರಿವು. ಭಗವಂತನು ಆನಂದ ಸ್ವರೂಪನಾಗಿರುತ್ತಾನೆ. ಆನಂದವೆಂದರೆ ಪ್ರಣವ, ಓಂಕಾರ ಅಥವಾ ನಾಮ. ಭಗವಂತನ ಅಸ್ತಿತ್ವದ ಅರಿವು. ಈಗ ನಮಗೆ ಯಾರ ಬಗ್ಗೆ ಪ್ರೇಮ ಇರ್ತದನೋ, ಮುಂದೆ ಹೇಳ್ತಾರೆ, ಯಾರ ಬಗ್ಗೆ ಪ್ರೇಮ ಇರ್ತದನೋ ಅವ್ರು ನಾವು ಮರಿಲಿಕ್ಕೆ ಶಕ್ಕಿಲ್ಲ. ಖರೆ ಪ್ರೇಮ ಇತ್ತು ಅಂದ್ರೆ ಏನ್ರಿ 60 ವರ್ಷ ಆಯ್ತು ನಮಗೆ ಅವ್ರದ್ದು, ಇವತ್ತಿಗೂ ನೋಡ್ರಿ ಅಗದಿ ಏನಪ್ಪ ಅಂದ್ರೆ ಇವತ್ತನ ನಮ್ಮದು ಅವ್ರದ್ದು ಪರಿಚಯ ಆಗಿದೆ ಅನ್ನುವಷ್ಟು ನಮ್ದು ಅಗದಿ ಹಚ್ಚು ಹಸುರಾಗಿದೆ ನಮ್ಮದು ಪ್ರೇಮ. ಅವ್ರ ಸ್ಮರಣೆ ಅಂತೀವಲ್ಲ, ಹಂಗೆ ಇರೋದಂದ್ರೆ ಭಗವಂತನ ಬಗ್ಗೆ ನಿಜವಾದ ಪ್ರೇಮ ಇದ್ದದ್ದಾಗಿದ್ದರೆ ಅವನು ಮರೀಬಾರ್ದು. ಅರ್ಥಾತ್ ಏನು ಅಂದ್ರೆ ಅವನು ನೆನಪಿಡೋದು ಅಂದ್ರೆ ಅವನ ಬಗ್ಗೆ ಪ್ರೇಮ ಇದ್ದಂಗನ ಅದು. ಅವ ಇದ್ದಾನ ಅನ್ನುವಂಥ ಭಾವದಿಂದನೇ ಅವನನ್ನು ನಾವು ಪ್ರೇಮ ಮಾಡಿದಂಗೆ. ಅವನು ಇದ್ದಾನ ಅನ್ನುವಂಥ ಭಾವದಿಂದ ಅವನನ್ನು ಪ್ರೇಮ ಮಾಡ್ತಿದ್ವಿ ಅಂದ್ರೆ ಅವನ ಹೆಸರು ತಗೊಳ್ಳದೆ ಇರ್ಲಿಕ್ಕೇ ಆಗಂಗಿಲ್ಲ. ಮುಂದೆ ಹೇಳ್ತಾರೆ, ಆನಂದವೆಂದರೆ ಪ್ರಣವ ಅಥವಾ ಓಂಕಾರ ಅಥವಾ ನಾಮ. ಆದ್ದರಿಂದ ವಾಸನೆಯನ್ನು ಇಲ್ಲದಂತಾಗಿ ಮಾಡಿ ಆನಂದ ರೂಪವಾಗುವುದಕ್ಕಾಗಿ ನಾಮಸ್ಮರಣೆಯೇ ಶಾಸ್ತ್ರ ಶುದ್ಧ ಮಾರ್ಗವಾಗಿರುತ್ತದೆ. ಭಗವಂತನ ಸ್ಮರಣೆ ಎಂದರೆ ಭಗವಂತನ ಅಸ್ತಿತ್ವದ ಅರಿವು. ಭಗವಂತನು ಆನಂದ ಸ್ವರೂಪನಾಗಿರುತ್ತಾನೆ. ಆನಂದವೆಂದರೆ ಪ್ರಣವ, ಓಂಕಾರ ಅಥವಾ ನಾಮ. ಇಷ್ಟೇ ಅಲ್ಲದೆ ನಾಮಸ್ಮರಣದಂಥ ಅತ್ಯಂತ ಸಹಜ ಸಿದ್ಧವಾದ ಬೇರೆ ಸಾಧನೆಯೇ ಇಲ್ಲ. ಶುದ್ಧವಾದ ಆನಂದವು ಅತ್ಯಂತ ಸಹಜವಾಗಿರುತ್ತದೆ. ಸಹಜಾಯತೆ ಇತಿ ಸಹಜ ಅಂದರೆ ಜೀವದ ಜನ್ಮದೊಂದಿಗೆ ಯಾವುದು ಬರುವುದೋ ಹಾಗೂ ಯಾವುದು ಅತ್ಯಂತ ಮೂಲ ಸ್ವರೂಪವನ್ನು ಹಿಡಿದುಕೊಂಡಿರುವುದೋ ಅದಕ್ಕೆ ಸಹಜವೆನ್ನುತ್ತಾರೆ. ಅರ್ಥಾತ್ ಏನು ಅಂದರೆ ನಾವು ಹುಟ್ಟಿದ ಆರಭ್ಯದಿಂದಲೂ ಆನಂದ ನಮ್ಮ ಜೊತೆಗೆ ಅದ ಇಲ್ಲ. ಸಹಜಾಯತೆ ಇತಿ ಸಹಜ, ನಮ್ಮ ಜೊತೆಗೇನೆ ಹುಟ್ಟಿ ಬಂದದ್ದು ಆನಂದ ಅನ್ನುವಂಥ ಅಲ್ಲಿ ಬರೆದ. ನಾವು ಆನಂದ ಸ್ವರೂಪರಾಗಿದ್ದರೂ ನಾವು ಯಾಕೆ ದುಃಖ ಪಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸಹಜವೆನ್ನುತ್ತಾರೆ. ಆನಂದವು ಸಹಜವಾಗಿರುತ್ತದೆ ಅಂದ್ರೆ ನಮ್ಮ ಜೊತೆಗೆ ಅದು ಕಂಪ್ಯಾನಿಯನ್ ಇದ್ದಂಗೆ, ಅದು 24 ತಾಸು ಲೈಫ್ ಬಾಯ್ ಇದ್ದಂಗೆ ಅದು ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ಯಾವಾಗಲೂ. ಆದ್ದರಿಂದ ಹುಟ್ಟಿ ಬರುವ ಎಲ್ಲ ಜೀವಿಗಳ ಸ್ವಭಾವವಾಗಿರುತ್ತದೆ ಆನಂದಿದು. ಅದು ಜೀವನದಲ್ಲಿ ಎಲ್ಲ ಉಪಾಧಿಗಳ ಹೊರತಾಗಿ ಇರಬಲ್ಲದು. ಇದನ್ನು ನನಗೆ ಹೇಳ್ಬೇಕಾಗಿತ್ತಲ್ಲಿ. ಅರ್ಥಾತ್ ಏನು ಅಂದ್ರೆ ಅದಕ್ಕೆ ಆನಂದಕ್ಕಾಗಿ ನಮಗೆ ಯಾವುದೂ ಉಪಾಧಿಯ ಅವಶ್ಯಕತೆ ಇಲ್ಲ. ಖರೆ ಆನಂದಕ್ಕಾಗಿ ಉಪಾಧಿ ವಿಶಿಷ್ಟವಾಗಿರ್ತಕ್ಕಂಥ ಏನು ಆನಂದ ಪಡ್ಕೊಳ್ಳಿ ಪ್ರಯತ್ನ ಮಾಡ್ತೀವೋ ಅದು ಅಷ್ಟರ ಪೂರ್ತಿಗೆ ಇರ್ತದೆ, ತಾತ್ಪೂರ್ತಿಗೆ ಇರ್ತದೆ. ಅಷ್ಟ ಅಲ್ಲದೆ ಅದರೊಳಗೆ ಏನಾಗ್ತದೆ ಅಂದ್ರೆ ನಾವು ನಮ್ಮ ಶ್ರಮನೂ ಹೋಗ್ತದೆ, ಸಮಯನೂ ಹೋಗ್ತದೆ, ಸಾಮರ್ಥ್ಯನೂ ಹೋಗ್ತದೆ. ಅದು ಜೀವನದಲ್ಲಿ ಎಲ್ಲ ಉಪಾಧಿಗಳ ಶರೀರ ಕ್ಲೇಶ, ತಪಶ್ಚರ್ಯ, ತೀರ್ಥಯಾತ್ರೆ, ಉಪವಾಸ, ಆಸನ, ಪ್ರಾಣಾಯಾಮ, ವಾಚನ, ಲೇಖನ, ವಿದ್ವತ್ತು, ಕಲೆ, ಐಶ್ವರ್ಯ ಇತ್ಯಾದಿ ಮನುಷ್ಯ ಜೀವನದಲ್ಲಿ ಉಪಾಧಿಗಳು ಆನಂದಕ್ಕೆ ಅಡ್ಡ ಬರಲು ಶಕ್ಯವಿಲ್ಲ. ನಿಮ್ಮ ಆನಂದಕ್ಕೆ ಇವು ಯಾವುವು ಅಡ್ಡ ಬರಲಿಕ್ಕೆ ಶಕ್ಕಿಲ್ಲ ಅಂತ. ಇವು ಆದರೂ ಅಡ್ಡ ಬರುವುದಿಲ್ಲ, ಆಗದೇ ಇದ್ದರೂ ಅಡ್ಡ ಬರುವುದಿಲ್ಲ. ಆದರೆ ಆನಂದ ಮಾತ್ರ ಇದ್ದೇ ಇರುತ್ತದೆ. ಆನಂದದ ಸಾಧನೆಯೂ ಕೂಡ ಆನಂದದಷ್ಟೇ ಸಹಜ. ಇಲ್ಲಿ ಮುಂದಿನ ಸ್ಟೆಪ್ ಹೇಳಿದ್ರು ಅವರು. ಇನ್ನು ಮತ್ತೆ ಮುಂದಿನ ಹೆಜ್ಜೆ ಇಟ್ಟರು. ಏನು ಅಂದರೆ ಯಾವ
ಅರ್ಥಾತ್ ಯಾವ ದೃಷ್ಟಿಯಿಂದ ಆನಂದ ಅನ್ನುವಂಥದ್ದು ಅಷ್ಟು ಸಹಜವಾಗಿರ್ತಕ್ಕಂಥದ್ದು ಅಂದ್ಕೊಳ್ಳೋಕ್ಕೆ ಆನಂದ ಪ್ರಾಪ್ತಿಯ ಸಾಧನೆಯು ಅಷ್ಟು ಸಹಜ ಇರಬೇಕಿಲ್ಲ. ಪ್ರಣವ ಅಥವಾ ಓಂಕಾರವೇ ಆ ಸಾಧನೆಯು. ಮನುಷ್ಯನು ಮೂಕನಾಗಿದ್ದರೂ ಕೇವಲ ತನ್ನ ಬಾಯಿ ತೆಗೆದು ಅ ಎಂದು ಶಬ್ದ ಮಾಡಬಲ್ಲನು. ತುಟಿಗಳನ್ನು ವರ್ತುಲಾಕಾರ ಮಾಡುವುದನ್ನು ಊ ಶಬ್ದವಿರುತ್ತದೆ. ಹಾಗೂ ತುಟಿ ಮುಚ್ಚುವುದರಿಂದ ತಾನಾಗಿಯೇ ಶಬ್ದದ ಉಚ್ಚಾರವಾಗುತ್ತದೆ. ಈ ರೀತಿ ಅ ಉ ಮ ಸೇರಿ ಓಂಕಾರವಾಗುತ್ತದೆ. ಮನುಷ್ಯನು ಯಾವುದೇ ದೇಶದಲ್ಲಿ ಯಾವುದೇ ಕಾಲದಲ್ಲಿ ಹುಟ್ಟಿ ಬಂದವನಾಗಿದ್ದರೂ ಓಂಕಾರದ ಉಚ್ಚಾರವನ್ನು ಅತ್ಯಂತ ಸಹಜವಾಗಿ ಮಾಡಬಲ್ಲನು. ಪ್ರಣವ ಅಥವಾ ಓಂಕಾರವೆಂದರೆ ನಾಮ. ಅರ್ಥಾತ್ ಏನು ಅಂದರೆ ಪ್ರಣವ ಅಥವಾ ಓಂಕಾರ ಅಂದ್ರೆ ಸಾಕ್ಷಾತ್ ನಾಮ ಅಂತ. ಇದು ಮನುಷ್ಯನ ವಿಷಯದಲ್ಲಿ ಆನಂದದಷ್ಟೇ ಸಹಸಿದ್ಧವಾಗಿರುತ್ತದೆ. ಇದು ಮನುಷ್ಯನ ವಿಷಯದಲ್ಲಿ ಏನಿದೆ ಅಂದ್ರೆ ಎಷ್ಟು ನಮ್ಮೊಳಗೆ ಆನಂದ ಅನ್ನೋದು ನಮ್ಮ ಜನ್ಮತಃ ಬಂದಿರತಕ್ಕಂಥದ್ದು, ಹಂಗೆ ಈ ಓಂಕಾರ ಅಥವಾ ನಾಮನು ಸಹಿತ ನಮ್ಮ ಜೊತೆಗೆ ಬಂದಿರತಕ್ಕಂಥದ್ದು. ಯಾವುದು ಸಹಸಿದ್ಧವಾಗಿರುತ್ತದೆಯೋ ಅದಕ್ಕೆ ಕಷ್ಟಪಡಬೇಕಾಗುವುದಿಲ್ಲ. ಆದ್ದರಿಂದ ಅದು ಸರ್ವಜನೀಯ ಹಾಗೂ ಸುಲಭವಾದದ್ದಾಗಿರುತ್ತದೆ. ತಾತ್ಪರ್ಯವೇನೆಂದರೆ ಸಹಜ ರೂಪವಾದ ಆನಂದದ ಪ್ರಾಪ್ತಿಯ ಸಾಧನೆಯಾದ ನಾಮಸ್ಮರಣೆಯು ಕೂಡ ಅಷ್ಟೇ ಸಹಜ ಸಿದ್ಧ ಸಾಧನೆಯಾಗಿದೆ. ನಾಮವು ಸಾಧನೆಗಳ ರಾಜನಾಗಿರುತ್ತದೆ. ನಾಮ ಸಾಧನೆಯ ವೈಶಿಷ್ಟ್ಯ ಏನದ ಅನ್ನೋದನ್ನು ಈ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಅದು ಇವತ್ತು ಓದ್ಬಿಡ್ಬೇಕಂತ ಮಾಡಿದ್ದೆ. ಈ ಥರ ನಾವು ಓದಿದ್ದು ತಿಳಿಯುವಂಗಲ್ಲ, ಅದು ಸಹಜವಾಗಿ ಇನ್ನೊಂದು 10 ನಿಮಿಷ ನಾವು ಓದಿ. ಸಾಮಾನ್ಯ ಪ್ರಾಪಂಚಿಕ ಮನುಷ್ಯರಿಗೆ ಸಹಜವಾಗಿ ಸಾಧ್ಯವಾಗುವಂತಹ ಭಗವಂತನ ದರ್ಶನದ ಉಪಾಯವು ಮುಂದೆ ಹೇಳುವ ಲಕ್ಷಣಗಳಿಂದ ಸಂಪನ್ನವಾದದ್ದಿರಬೇಕು. ಎರಡು ಭಾವದಿಂದ ಅವ್ರು ಏನು ಮಾಡಿದ್ರು, ನಾಮದ ವೈಶಿಷ್ಟ್ಯ ಹೇಳಿದ್ರು. ಒಂದೇನು ಅಂದ್ರೆ ಹಿಂಗಿದ್ರಾಗ್ತದೆ ಅನ್ನೋದು ಒಂದು, ಅಥವಾ ಏನಪ್ಪ ಅಂತಂದ್ರೆ ಅದು ಮುಂದೆ ಹೇಳುವ ಲಕ್ಷಣಗಳಿಂದ ಸಂಪನ್ನವಾದದ್ದಾಗಿರಬೇಕು. ಯಾವ ಸಾಧನೆ ನಾವು ಮಾಡಬೇಕಾಗಿದನೋ ಆ ಸಾಧನೆ ಏನದ ಸಾಮಾನ್ಯ ಪ್ರಾಪಂಚಿಕರ ದೃಷ್ಟಿಯಿಂದ ಎಲ್ಲ ಪ್ರಕಾರದಲ್ಲೂ ಅನುಕೂಲವಾಗಿರ್ತಕ್ಕಂಥದ್ದು ಇರಬೇಕು. ಅಂದರೆ ಏನೇನು ಇರಬೇಕು ಅನ್ನೋದನ್ನು ಹೇಳ್ತಾರೆ ಅವರು. ಶರೀರಕ್ಕೆ ಕಷ್ಟವಾಗದಂತಹದ್ದು, ಪರಿಸ್ಥಿತಿಯನ್ನು ವ್ಯತ್ಯಾಸಗೊಳಿಸದೇ ಆಗುವಂತಹದ್ದು, ನಮ್ಮ ಪರಿಸ್ಥಿತಿಯೊಳಗೆ ಕೈ ಹಾಕಬಾರ್ದು, ಅದು ನಮ್ಮ ದೇಹಕ್ಕೆ ಕಷ್ಟ ಕೊಡಬಾರ್ದು, ಉಪವಾಸ ತಪಾಸ್ ಮಾಡ್ರಿ ಅಂತ ಅನ್ನಬಾರ್ದು, ಹಣಕ್ಕಾಗಲಿ ಅಥವಾ ಲೌಕಿಕಕ್ಕಾಗಲಿ ಧಕ್ಕೆಯನ್ನು ಉಂಟು ಮಾಡದೇ ಇರುವಂತಹದ್ದು, ನಮ್ಮ ಪಾಸ್ಬುಕ್ಕು ಮತ್ತು ಚೆಕ್ ಬುಕ್ಕು ಮುಟ್ಟಬಾರ್ದು, ಸಮೀಪದ ರಕ್ತ ಸಂಬಂಧಿಗಳ ಪ್ರೇಮ ಸಂಬಂಧವನ್ನು ಕಾಯ್ದುಕೊಂಡು ಹೋಗುವಂತಹದ್ದು, ನಮ್ಮೊಳಗೆ ಜಗಳ ಹಚ್ಚದೇ ಇರುವಂಥದ್ದಾಗಿರಬೇಕು. ಸಾಮಾನ್ಯ ಇಚ್ಛೆಗಳನ್ನು ತೃಪ್ತ ಮಾಡಿಕೊಳ್ಳುವುದಕ್ಕೆ ಅಡ್ಡ ಬರದೇ ಇರುವಂಥದ್ದು, ಚಹಾ ಕುಡಿಬೇಡ ಕಾಫಿ ಕುಡಿಬೇಡ ಅನ್ನುವಂಥದ್ದಿರಬಾರ್ದು. ಜಗತ್ತಿನಲ್ಲಿ ಐಶ್ವರ್ಯ ಹಾಗೂ ಸುಖಗಳನ್ನು ಉಳಿಸಿಕೊಂಡು ಭಗವಂತನ ದರ್ಶನ ಮಾಡಿಸುವಂಥದ್ದು. ನಮ್ದೇನು ಮಾನ ಪ್ರತಿಷ್ಠಾ ಗೌರವ ಇದೆಲ್ಲ ಏನದನೋ ಅದನ್ನು ಉಳಿಸಿಕೊಂಡು ನಮಗೆ ಭಗವಂತನ ದರ್ಶನ ಆಗುವಂಥದ್ದಾಗಿರಬೇಕು. ಯಾವುದೇ ಸ್ತ್ರೀ ಪುರುಷರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಮಾಡಲು ಬರುವಂತಹದ್ದು, ಯಾವುದೇ ಸ್ತ್ರೀ ಪುರುಷರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಯಾವ ಪರಿಸ್ಥಿತಿನೂ ಅದಕ್ಕೆ ಅಡ್ಡು ಬರಬಾರ್ದು ಅಂತ. ಮನಸ್ಸಿನ ಯಾವುದೇ ಅವಸ್ಥೆಯಲ್ಲಿ ಆಚರಿಸಲು ಬರುವಂಥದ್ದು. ನಾವು ಶಾಂತಿ ಇರಲಿ ದಾಸಬೋಧದೊಳಗೆ ನಾಮ ಸಮಾಸದೊಳಗೆ ಹೇಳೇ ಬಿಟ್ಟಾರೆ, ನಾವು ಯಾವುದೇ ಅವಸ್ಥೆಯೊಳಗೆ ಇರ್ಕೊಳ್ಬೇಕ ನಾಮಸ್ಮರಣೆ ಮಾಡ್ಲಿಕ್ಕೆ ಬರ್ತದೆ ಅಂತ. ನಿಶ್ಚಿತವಾಗಿ ಫಲವನ್ನು ಕೊಡುವಂತಹದ್ದು. ಹಂಗಾರೆ ಏನಪ್ಪ ಅಂದ್ರೆ ಇದ್ರೊಳಗೆ ಏನೋ ಸಂಶಯ ಅದ, ಏನು ಗ್ಯಾರಂಟಿ ಅದನೋ ಇಲ್ಲೋ ಅಂದ್ರೆ ಅಗ್ದಿ 100% ಗ್ಯಾರಂಟಿ. ಯಾವುದೇ ಥರದ ಅಪಘಾತವಿಲ್ಲದೆ ಇರುವಂತಹ, ಅರ್ಥಾತ್ ಇದಕ್ಕಾಗಿ ಏನಪ್ಪ ಅಂದರೆ ಯಾವುದೇ ಅಪಘಾತನೂ ಅನುಭವಿಸಬೇಕಾಗಿ ಬರುವುದು. ಶ್ರುತಿ ಶಾಸ್ತ್ರ ಮತ್ತು ಮಹಾನ್ ಸಾಧು ಸಂತರಿಗೆ ಮಾನ್ಯವಾದ ಭಗವಂತನ ಪ್ರಾಪ್ತಿಯ ಉಪಾಯವೂ ಇರಬೇಕಾಗುತ್ತದೆ. ಪ್ರಾಪ್ತಿಯ ಉಪಾಯಕ್ಕಂದ್ರೆ ಯಾಕಂದ್ರೆ ಏನು ಹೇಳಿದ್ರು, ಆನಂದ ಅನ್ನುವಂಥದ್ದು ಸಹಜ ಸಾಧ್ಯ ಇದ್ದಾಗ ಅದರ ಸಾಧನೆಯೂ ಸಹಜ ಸಾಧ್ಯ ಇರಬೇಕಿಲ್ಲೋ. ನೀವು ಮನೆ ಬಿಟ್ಟು ಬರ್ರಿ, ಪ್ರಪಂಚ ಬಿಟ್ಟು ಬರ್ರಿ, ಹಂಗೆ ಹಿಂಗೆ ನಮಗೆ ಏನೂ ಹೇಳಬೇಡ, ನಾವು ಹೆಂಗಿದ್ಯೋ ಹಂಗಿದ್ದುಕೊಂಡು ನಮಗೆ ಸಾಧನೆ ಮಾಡ್ಲಿಕ್ಕೆ ಬರುವಂಥದ್ದು ಏನಾದರೂ ಸಾಧನೆ ಇದ್ದರೆ ಹೇಳ್ರಿ ಅಂತಂದಾಗ ಇದಕ್ಕೆ ನಾಮ ಸಾಧನೆ ಅಂತ ಹೆಸರು. ಈ ಎಲ್ಲ ಲಕ್ಷಣಗಳು ನಾಮ ಸಾಧನೆಯಲ್ಲಿ ಪ್ರಕರ್ಷವಾಗಿ ಕಂಡುಬರುತ್ತವೆ. ನಾಮ ತೆಗೆದುಕೊಳ್ಳುವುದರಲ್ಲಿ ಶಾರೀರಿಕ ಕಷ್ಟವಿರುವುದಿಲ್ಲ, ಇದರೊಳಗೇನು ಕಷ್ಟ ಇಲ್ಲ.
ನಾಮ ತೆಗೆದುಕೊಳ್ಳುವುದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಕಿಂಚಿತ್ತೂ ಬದಲು ಮಾಡಬೇಕಾಗಿ ಬರುವುದಿಲ್ಲ. ನಾಮದೊಂದಿಗೆ ದುಡ್ಡಿನದಾಗಲಿ ಲೌಕಿಕದ್ದಾಗಲಿ ಎಳ್ಳಷ್ಟು ಸಂಬಂಧವಿರುವುದಿಲ್ಲ. ಯಾವ ನಾಮವು ಅತ್ಯಂತ ಶ್ರೀಮಂತನಿಗೂ ಅದೇ ನಾಮ ಅತ್ಯಂತ ಬಡವನಿಗೆ ತೆಗೆದುಕೊಳ್ಳಲು ಬರುತ್ತದೆ. ಜಗತ್ತಿನಲ್ಲಿ ನಾಮದಷ್ಟು ಭೇದರಹಿತವಾದ ವಸ್ತು ಬೇರೊಂದು ಇಲ್ಲ. ಅರ್ಥಾತ್ ಏನಂದ್ರೆ ಎಲ್ಲರಿಗೂ ಒಂದೇ ನಾಮವನ್ನು ತಗೊಳ್ಳಿ ಬರ್ತದೆ. ಪ್ರಪಂಚದಲ್ಲಿಯ ನಿಕಟ ಸಂಬಂಧಗಳು ದೇಹದ ಮಟ್ಟಿಗೆ ಮರ್ಯಾದಿತವಾಗಿರುವುದರಿಂದ ಅವು ನಾಮಕ್ಕೆ ಅಡ್ಡ ಬರಲಾರವು. ಅಡ್ಡಿ ಅಂತಾಗಿದೆ, ಅಡ್ಡ ಬರಲಾರವು. ತಿನ್ನುವ ಉಣ್ಣುವ ಅರಿವೆ ಅಂತಡಿಗಳ ಒಡವೆ ತೊಡವೆಗಳ ವಿಷಯದಲ್ಲಿ ಸಾಮಾನ್ಯ ಜನರ ಯಾವ ಇಚ್ಛೆಗಳು ನೀತಿ ಧರ್ಮವನ್ನು ಅನುಸರಿಸಿಕೊಂಡಿರುವೋ ಅವುಗಳನ್ನು ತೃಪ್ತಪಡಿಸಿಕೊಳ್ಳುವಲ್ಲಿ ನಾಮವು ಅಡ್ಡ ಬರಲಾರದು. ತಿಳಿಸಿಲ್ಲ? ಅನೀತಿಯಿಂದ ಮಾಡ್ತಕ್ಕಂಥವುಗಳಿಗೆ ನಾಮ ಪ್ರೋತ್ಸಾಹ ಕೊಡ್ತದಂತೆ ಏನಿಲ್ಲ. ಅಲ್ಲದೆ ನಾಮದ ಸತ್ತೆಯಿಂದವು ತಾವಾಗಿಯೇ ಕ್ಷೀಣವಾಗುತ್ತಾ ಹೋಗುತ್ತವೆ. ಒಬ್ಬ ನಾಮಧಾರಕನು ಐಶ್ವರ್ಯದಲ್ಲಿರಬಹುದು, ಮತ್ತೊಬ್ಬನು ದಾರಿದ್ರ್ಯದಲ್ಲಿರಬಹುದು. ಶ್ರೀಮಂತನಿಗೆ ತನ್ನ ಐಶ್ವರ್ಯದ ಅಭಿಮಾನ ಉಳಿಯುವುದಿಲ್ಲ, ಅದರಂತೆ ಬಡವನಿಗೆ ದಾರಿದ್ರ್ಯದ ದುಃಖ ಉಳಿಯುವುದಿಲ್ಲ. ದೇಹದ ಪ್ರಾರಬ್ಧದಿಂದಲೇ ತಾವು ಶ್ರೀಮಂತಿಕೆಯನ್ನು ಹಾಗೂ ಬಡತನವನ್ನು ಅನುಭವಿಸುತ್ತಿರುವೆಂದು ಅವರಿಬ್ಬರೂ ತಮ್ಮ ಮನಸ್ಸಿನಲ್ಲಿ ತಿಳಿದುಕೊಂಡೇ ವ್ಯವಹರಿಸುತ್ತಾರೆ. ಸರ್ವ ಸ್ತ್ರೀ ಪುರುಷರಿಗೆ ಸರ್ವಕಾಲದಲ್ಲಿ ಸರ್ವಸ್ಥಳದಲ್ಲಿ ಸರ್ವ ಪ್ರಕಾರದ ಪರಿಸ್ಥಿತಿಯಲ್ಲಿ ಅವಿರೋಧವಾಗಿ ನಾಮ ಸಾಧನೆಯನ್ನು ಮಾಡಲು ಬರುತ್ತದೆ. ಪರಿಸ್ಥಿತಿಯ ಸಂಬಂಧವು ದೇಹದ ಮಟ್ಟಿಗೆ ಇರುವುದರಿಂದ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಕೂಡ ಮನಸ್ಸನ್ನು ನಾಮದಲ್ಲಿ ತೊಡಗಿಸಲು ಬರುತ್ತದೆ. ಮನಸ್ಸಿನ ಎಲ್ಲ ಅವಸ್ಥೆಗಳಲ್ಲಿ, ಗಾಢನಿದ್ರೆಯಲ್ಲಿ, ಮೂರ್ಛಾವಸ್ಥೆಯಲ್ಲಿ ಹಾಗೂ ಸಮಾಧಿಯಲ್ಲಿಯೂ ಕೂಡ ನಾಮಸ್ಮರಣೆ ಆಗಲು ಶಕ್ಯವಿದೆ. ಇನ್ನೂ ನಮ್ಮದು ಆ ಮಟ್ಟಕ್ಕೆ ಹೋಗಿಲ್ಲ ಅಂತ ಇಟ್ಟುಕೊಳ್ಳಂತೇವೆ. ಆದ್ರೆ ಅದನ್ನು ಹೇಳಿಕತ್ತಾರೆ ಮಹಾರಾಜರು. ನಾಮ ಹಾಗೂ ನಾಮಿಯಲ್ಲಿ ಅಂದರೆ ಓಂಕಾರ ಸ್ವರೂಪವಾದ ಭಗವಂತ ಇವುಗಳಲ್ಲಿ ಅಭೇದವಿರುತ್ತದೆ, ಇವುಗಳಲ್ಲಿ ಭೇದಿಲ್ಲ. ಅಂದರೆ ನಾಮ ನಡೆಯುವಲ್ಲಿ ಭಗವಂತನಿಗೆ ಇರಲೇಬೇಕಾಗುತ್ತದೆ. ಇಷ್ಟೇ ಅಲ್ಲದೆ ಎಲ್ಲಿ ನಾಮವು ಅಲ್ಲಿ ಭಗವಂತ, ಹಾಗೂ ಎಲ್ಲಿ ಭಗವಂತನು ಅಲ್ಲಿ ಭಕ್ತ ಅಥವಾ ಸಂತ. ಈ ರೀತಿಯಾದ ಅವಿಭಾಜ್ಯ ತ್ರಿವೇಣಿ ಸಂಗಮವು ಅನುಭವಕ್ಕೆ ಬರುತ್ತದೆ. ಆದ್ದರಿಂದ ನಾಮದಷ್ಟು ನಿಶ್ಚಿತವಾದ ಫಲ ಕೊಡುವ ಬೇರೆ ಸಾಧನೆ ಇಲ್ಲ. ವ್ಯಾವಹಾರಿಕ ಪರಿಸ್ಥಿತಿಯೊಂದಿಗೆ ನಾಮದ ವಿಶೇಷ ಸಂಬಂಧ ಇಲ್ಲದೇ ಇರುವುದರಿಂದ ಇದು ನಾಮ ತೆಗೆದುಕೊಳ್ಳುವಾಗ ಪ್ರಪಂಚವು ತನ್ನ ಮಾರ್ಗದಿಂದ ನಡೆದಿರುತ್ತದೆ. ಆದ್ದರಿಂದ ನಾಮ ಸಾಧನೆಯಲ್ಲಿ ಯಾವುದೇ ತರಹದ ಅಪಾಯದ ಪ್ರಶ್ನೆ ಉಳಿಯುವುದಿಲ್ಲ. ಇದ್ರೊಳಗೆ ಯಾವುದೂ ಡೇಂಜರ್ ಏನಿಲ್ಲ ಇದ್ರೊಳಗೆ, ತಿಳಿದಿಲ್ಲ. ಯಾಕಂದರೆ ಏನದ, ಯಾವುದೇ ಪರಿಸ್ಥಿತಿಯೊಳಗೆ ಅದು ಕೈ ಹಾಕದೇ ಇರೋದರಿಂದಾಗಿ ಪ್ರಪಂಚ ತನ್ನ ಪಾಡಿ ತಾನು ನಡೀತಿರ್ತದೆ. ಇವು ಇತ್ಲಾಗ ತನ್ನ ನಾಮ ಸಾಧನೆಯನ್ನು ತಾನು ಮಾಡ್ಕೊತ ಹೋಗ್ತಾ ಇರೋದರಿಂದ. ಅಲ್ಲದೆ ಅನ್ಯ ಸಾಧನೆಗಳಲ್ಲಿ ಪ್ರಗತಿಯು ಶೀಘ್ರವಾಗಿ ಆದಂತೆ ಅನಿಸುತ್ತೇನೋ ನಿಜ, ಆದರೆ ತಿರುಗಿ ಜಾರಿ ಬೀಳುವ ಭಯವು ಕೂಡ ಕೊನೆಯವರೆಗೆ ಉಳಿಯುತ್ತದೆ ಎಂಬುದು ಅಷ್ಟೇ ಸತ್ಯ. ಅನ್ಯ ಸಾಧನೆಗಳನ್ನು ಮಾಡಲಿಕ್ಕೆ ಹೋದ್ವಿ, ಯೋಗ ಸಾಧನೆ, ಪ್ರಾಣಾಯಾಮ ಇಂಥವು ಮಾಡಲಿಕ್ಕೆ ಹೋದರೆ ಒಂದು ಸ್ವಲ್ಪ ದಿವಸ ಏನೋ ಅಗದಿ ಅದರೊಳಗೆ ಏನೋ ಮನಸ್ಸು ರಮಿಸಿದಂಗೆ ಆಗ್ತದೆ. ಆಮೇಲೆ ಯಾವ ಕ್ಷಣಕ್ಕೆ ಏನಾದ್ರು ಚೂಚಾರ ಸಾಧಿಸೋದ್ರಾಗನ ಮತ್ತು ಜರದು ಬರ್ತೀವೋ ಹೇಳಲಿಕ್ಕೆ ಬರಂಗಿಲ್ಲ. ನಾಮ ಸಾಧನೆಯಲ್ಲಿ ಪ್ರಗತಿಯು ನಿಧಾನವಾಗಿ ಆಗುವುದರಿಂದ ಸಾಧಕನ ಮನಸ್ಸು ಅತ್ಯಂತ ಮೂಲದಿಂದ ಹಾಗೂ ಎಲ್ಲ ಕಡೆಯಿಂದ ಸುಧಾರಿಸುತ್ತದೆ. ಸರ್ವ ಬಾಜೂನೇ. ಅಲ್ಲದೆ ಎಷ್ಟು ಪ್ರಮಾಣದಲ್ಲಿ ಸುಧಾರಿಸುತ್ತದೆಯೋ ಅಷ್ಟು ಪ್ರಮಾಣದಲ್ಲಿ ಕೊನೆಯವರೆಗೂ ಸುಧಾರಿಸಿದಂತೆ ಪರಮಾತ್ಮನು ಸಗುಣದಲ್ಲಿ ಬಂದಂದಿನಿಂದ, ಅಂದರೆ ಪ್ರಣವ ರೂಪದಿಂದ ಪ್ರಕಟವಾದಂದಿನಿಂದ, ನಾನು ಅದಕ್ಕೆ ಹೇಳಿದೆ, ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥದ್ದು ಅನಾದಿ ಅನಂತ ಶುದ್ಧ ಚಿತ್ತ ಸತ್ ಚಿತ್ತ ಆನಂದ ಸ್ವರೂಪ, ಶುದ್ಧ ಬುದ್ಧ ಮುಕ್ತ ಸ್ವರೂಪವಾಗಿರ್ತಕ್ಕಂಥ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಯಾವ ಭಗವಂತಿದ್ದಾನೋ ಅವನು ಪ್ರಗಟ ಆದಾಗ ಮೊದಲು ಓಂಕಾರ ರೂಪದಲ್ಲಿ ಪ್ರಗಟ ಆದ ಅಂತ. ಆಮೇಲೆ ಏನು, ಪ್ರಣವ ರೂಪದಿಂದ ಅಂದರೆ ಓಂಕಾರ ರೂಪದಿಂದ ಪ್ರಗಟ ಆದ ಕೂಡಲೇ ನಾಮ ಸಾಧನೆ ಪ್ರಾರಂಭ ಆಯಿತು. ಶ್ರುತಿಗಳಿಗೆ, ಸರ್ವಶಾಸ್ತ್ರಗಳಿಗೆ, ಸರ್ವ ಪುರಾಣಗಳಿಗೆ ಹಾಗೂ ಸರ್ವ ಮಹಾನ್ ಆತ್ಮಜ್ಞಾನಿ ಸಾಧು ಸಂತರಿಗೆ ನಾಮ ಸಾಧನೆಯು ಮಾನ್ಯವಿರುತ್ತದೆ. ಅಷ್ಟೇ ಅಲ್ಲದೆ ಒಬ್ಬ ಸತ್ಪುರುಷನು ಸಾಧನೆಯಲ್ಲಿ ಪಕ್ವನಾಗಿರುವನೋ ಅಥವಾ ಇಲ್ಲವೋ ಎಂಬುದನ್ನು ನಿಶ್ಚಯಪಡಿಸುವುದಕ್ಕಾಗಿ ಅವನು ನಾಮಸ್ಮರಣೆಯ ವಿಷಯದಲ್ಲಿ ಏನು ಹೇಳುತ್ತಾನೆ ಎಂಬುವುದೇ ನಿಶ್ಚಿತ ಉಪಾಯವಾಗಿರುತ್ತದೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ವಿದ್ಯಾ ಅವನು ಇವನು ತೊಂಬ ಇದೆ ಏನೋ ಬಳಂಗ ಪಟ್ನ, ಅವು ಸಣ್ಣ ಸಣ್ಣ ಪ್ಲೇಟ್ ಅವು ನೋಡ, ಅಲ್ಲಿ ಪ್ಲೇಟ್ ಅವು ತೊಗೊಬೇಕಾಗಿದ್ದು ಹಾಕ್ಯಾಕ ಹೊರಗಡೆ
ಬಟ್ಲ ತುಂಬ ಬಟ್ಲ